राम हरे राम 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 हरे हरे संकीर्तन महायज्ञ की जय, लक्ष्मी नारसिंह भगवान की जय, प्रहलाद महाराज की जय, लक्ष्मी नारसिंह भगवान की जय, गौरनिताय भगवान की जय, शील प्रभुपाद की जय, भाई गौर प्रेम। ओम नमो भगवते वासुदेवाय, 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 नारायणं नमस्कृत्यं नारायणं नमस्कृत्यं नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं ततो जयमुदीरये ततो जयमुदीरये नष्टप्रायेषु भद्रेषु नष्टप्रायेषु भद्रेषु नित्यं भागवत सेवया नित्यं भागवते सेवया भागवते उत्तमश्लोके भगवते उत्तमश्लोके भक्तिर्भवति नैष्ठकी भक्तिर्भवति नैष्ठकी भक्तिर्भवति नैष्ठकी भक्तिर्भवति नैष्ठकी। ओम ज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो पदाकृष्टप्रेष्ठभूतले श्रीमते जयपताकस्वामितां नमः आचार्यपादान्ताय गौरवदामोदरनगरग्रामताय नमो पुष्पदाकृष्टप्रेष्ठभूतले श्रीमते भक्तिवेदान्तस्वामितां नमस्ते सरस्वती देवे गौरवाणी प्रजापति निर्विशेषशून्यवादी पाश्चात्य जय श्री कृष्ण चैतन्य प्रभु नित्यानंद अद्वैत गदाधर शिवासि गौर भक्त वृंदा। कृष्णा 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 हरे हरे, हरे राम 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 हरे हरे। ಮುಂದಿರೋರು ಮಾತ್ರ, ಹಿಂದಿರೋರು ಅಂದ್ರೆ ಮಾತ್ರ ಅರ್ಥ ಆಗೋದು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ
ಹರೇ ಕೃಷ್ಣ ಮಂತ್ರ ಯಾರು ಹೇಳ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ, ಮುಂದೆ ನಾವು ಮಾತನಾಡೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ದಿನ ನರಸಿಂಹ ಚತುರ್ದಶಿ, ನರಸಿಂಹ ಜಯಂತಿ. ಸೊ ಎಲ್ಲರಿಗೆ ನರಸಿಂಹಸ್ವಾಮಿ ಅಂದರೆ ಸ್ಪೆಷಲ್ ಅಟ್ರಾಕ್ಷನ್, ಹೌದಾ? ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ ಅಂದರೆ ಮಕ್ಕಳಿಗೆ ಭಾರಿ ಇಷ್ಟ. ಆ ಲೀಲೆ ನಾನು ಮುಂದೆ ಹೇಳ್ತೀನಿ. ಇವಾಗ ನರಸಿಂಹಸ್ವಾಮಿ ಆವಿರ್ಭಾವ ಕತೆ ಚರ್ಚಿಸೋಣಂತೆ. ಸೊ ಇವಾಗ ಒಂದು ಸಾರಿ ಮಹಾಭಾರತ ನಡಿಬೇಕಾದ್ರೆ ಎಲ್ಲರಿಗೆ ಗೊತ್ತಿರಬೇಕು, ರಾಜಸೂಯ ಯಜ್ಞ ನಡೀತಾ ಇತ್ತು. ರಾಜಸೂಯ ಯಜ್ಞ ನಡಿಬೇಕಾದ್ರೆ ನನ್ನ ಕನ್ನಡ, ಬಳ್ಳಾರಿ ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಪೂರಾ ಕ್ರಾಂತಿಕ ಮನೆಗೆ ಬರಲ್ಲ ಪ್ಲೀಸ್. ಸೊ ರಾಜಸೂಯ ಯಜ್ಞ ನಡಿಬೇಕಾದ್ರೆ ಶಿಶುಪಾಲ ಭಗವಂತನ ದೂಷಿಸ್ತಾನೆ. ಸೊ ಭಗವಂತ 100 ತಪ್ಪು, ನಿಮ್ಗೆಲ್ಲರಿಗೂ ಗೊತ್ತು, 100 ತಪ್ಪುಗಳಾದ್ಮೇಲೆ ಶಿಶುಪಾಲನ ಸಂಹಾರ ಮಾಡ್ತಾರೆ. ಸೊ ಸಂಹಾರ ಮಾಡಿದ್ಮೇಲೆ ಶಿಶುಪಾಲನ ಆತ್ಮ ಭಗವಂತನ ಪಾದದಲ್ಲಿ ಸೇರ್ಬಿಡುತ್ತೆ. ಸೊ ಇದನ್ನ ನೋಡ್ಬಿಟ್ಟು ಯಾರಿಗೆ, ಯುಧಿಷ್ಠಿರ ಮಹಾರಾಜನಿಗೆ ಆಶ್ಚರ್ಯವಾಗುತ್ತೆ. ನಾರದ ಮುನಿಗೆ ಕೇಳ್ತಾರೆ, ಸ್ವಾಮಿಗಳೇ, ಗುರುಗಳೇ, ಇದೇನ್ರಿ ಇಷ್ಟು ದುಷ್ಟ ಇವನು? ಅವನು ಆರ್ಡಿನರಿ ಪರ್ಸನ್ ಅಲ್ಲ, ಯಾರು? ಶಿಶುಪಾಲ. ಹುಟ್ಟಿದಾಗ್ಲಿಂದ ಅವ್ನ ಬಾಯಿ ಬಂದಾಗ್ಲಿಂದ ಅವ್ನು ಕೃಷ್ಣನ್ ಬೈತಾನೆ ಇದ್ದಂತ. ಸೊ ಅವ್ನು ಹುಟ್ಟಬೇಕಾದ್ರೆ ಶಿಶುಪಾಲ ಬಂದು ಈ ಕಂಸನಿಗೆ ಸಂಬಂಧಿಕನ ಮಗ. ಸೊ ಅವನು ಹುಟ್ಟಬೇಕಾದ್ರೆ 4 ಕಾಲು 5 ಕೈ 3 ಕಣ್ಣಾಗಿ ಹುಟ್ಟಿದ್ದಂಥವು. ಅಷ್ಟು ವಿಕಾರವಾಗಿದ್ದಂಥವು. ಯಾರು? ಅದೇ ನೀವು ಹೇಳಿದ್ರೆ ಅದೇನಂತಾರೆ, ಶಿಶುಪಾಲ. ಸೊ ಅವಾಗ ಏನು ಮಾಡಬೇಕು, ಅವ್ರ ಮದರ್ ಅವರೆಲ್ಲ ಸ್ವಾಮಿಗಳು ಕೇಳಿದ್ರೆ, ಈ ಮಥುರಾ ವಾಸನಾಗ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಬಂದು ಅವನ್ನ ಆಶೀರ್ವಾದ ಮಾಡಿ ಹೋಗ್ಬೇಕು. ಯಾರು ಆಶೀರ್ವಾದ ಮಾಡಿದ್ರೆ ಅವ್ನು ಸರಿ ಹೋಗ್ಬಿಡ್ತಾನೋ ಅವನ ಕಾಲೇ ಇವ್ನು ಸಾಯ್ತಾನೆ ಅವನು. ಸೊ ಎಲ್ಲರೂ ಬಂದು ಮುಟ್ಟಿ ಹೋಗ್ತಾ ಇದ್ರು. ಲಾಸ್ಟ್ ಕೃಷ್ಣಗಳು ಕರ್ಕೊಂಡು ಬಂದು, ಕೃಷ್ಣ ಬಲರಾಮ್ ಕೃಷ್ಣಗೆ ಟಚ್ ಮಾಡ್ದ, ಅವ್ನು ಶಿಶುಪಾಲ ಯಥಾರೀತಿ ಆಗ್ಬಿಟ್ಟ. ಸೊ ಅವನ ಕೈಯಲ್ಲೇ ಸಾವು ಅಂತೇಳಿ ಅವ್ರ ಮದರು ಕೃಷ್ಣನಿಗೆ ಪ್ರಾಧಾನ್ಯ ಪಡ್ತಾಳೆ. ಸೊ ಕೃಷ್ಣ 100 ತಪ್ಪಾದ್ರೆ ನಾನು ಅವ್ರಿಗೆ ಕಾಯ್ತೀನಿ. ಅವೊಂದು ಕ್ವಶನ್ ಕೇಳ್ತಾರೆ, 65 ತಪ್ಪು ಮಾಡಿದ್ರೆ ಅನ್ಕೊಳ್ಳಿ, ಸರಿ, ನೆಕ್ಸ್ಟ್ ಮತ್ತೆ 65 ಜಾಯ್ನ್ ಆಗುತ್ತಾ, 1 ಜಾಯ್ನ್ ಆಗುತ್ತಾ, ಮತ್ತೆ 1 ಜಾಯ್ನ್ ಅವ್ನು ಮಾಡಲಿ ಅವನು. ಸೊ ಅಂಥ ಮಹಾಪಾಪಿ ಅವನು. ಯಾರು? ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ, ಅಂಥ ಶಿಶುಪಾಲ ಮಹಾಪಾಪಿ. ಅವನಿಗೆ ಹುಟ್ಟಿದಾಗಲಿದ್ದ ಕೃಷ್ಣನ್ ಬೈತಾ ಇರೋನು ಲೆಪ್ರೆಸಿ, ಅವನು ಪಾರ್ಶ್ವವಾಗಿ ಹೊಡೆದು ಬಿಡ್ಬೇಕು ಅವನಿಗೆ. ಆಕ್ಚುಲಿ ಕುಷ್ಠರೋಗ ಬಂದ್ಬಿಡ್ಬೇಕು. ಅಂತ ಪಾಪಿ ಸಾಯುಜ ಮುಕ್ತಿ ಹೆಂಗ್ ಪಡೆದ್ರು ಅಂತ ಅಂದ್ರೆ ಭಗವಂತನ ಸ್ವರೂಪನ. ಸೊ ಅವಾಗ ನಾರದ ಮುನಿ ಯಾರಿಗೆ ಹೇಳ್ತಿದ್ದಾರೆ? ಯುಧಿಷ್ಠಿರಿಗೆ ಹೇಳ್ತಾ ಇದ್ದಾರೆ, ಇವರು ಶಿಶುಪಾಲ ಆರ್ಡಿನರಿ ಪರ್ಸನ್ ಅಲ್ಲ, ಇವನು ವೈಕುಂಠವಾಸಿ. ಆಕ್ಚುಲಿ ವೈಕುಂಠ ಲೋಕದಲ್ಲಿ ಇರೋನು ಅಂತೇಳಿ ಕತೆ ಚಾಲು ಮಾಡಿ. ನಾವು ಕಥೆಯಲ್ಲಿ ಹೋಗ್ತಾ ಇದ್ವಿ. ದಯಮಾಡಿ ಡಿಸ್ಟರ್ಬ್ ಆಗಬಾರ್ದು, ಎಲ್ಲರೂ ಕಾನ್ಸಂಟ್ರೇಷನ್ ಆಗಿ ಕೇಳಬೇಕು. ಸೊ ವಂಡರ್ಫುಲ್ ಕಥೆ ಇದೆ. ನಾವೆಲ್ಲರೂ ಕೇಳಿದ ಕಥೆ ಟೈಪೇ, ಸೊ ಡಿಫ್ರೆಂಟ್ ಆಗಿದೆ ಕಥೆ ಪ್ಲೀಸ್. ಒಂದ್ಸಾರಿ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣ ಏಕಾಂತ ಸೇವೆಯಲ್ಲಿ ಮಹಾಲಕ್ಷ್ಮಿ ಯಾವಾಗಲೂ ಏನು ಮಾಡ್ತಿರ್ತಾರೆ? ಪಾದ ಒತ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಡೌಟ್ ಬಂತು. ಯಾರಿಗೆ? ಲಕ್ಷ್ಮೀದೇವಿ. ಇಷ್ಟು ಸ್ಮೂತ್ ಆಗಿದೆ, ಬೆಣ್ಣೆಗಿನ ಸ್ಮೂತ್ ಈ ಪ್ರಪಂಚದಾಗ ಏನಿಲ್ಲ. ಗ್ರೀಸ್ ಇಲ್ಲ, ಗ್ರೀಸ್ನ ಬೆಣ್ಣಿಲ್ದ ತಯಾರು ಮಾಡ್ತಾರೆ. ಬೆಣ್ಣೆಗಿನ ಸ್ಮೂತ್ ಇನ್ಯಾವುದು ಇದೆಯಾ? ಇಲ್ಲ. ಹೋದ್ರೆ ನೀರು ಹೋಗ್ಬೇಕಷ್ಟೇ, ನೀರು ಮುಟ್ಟಬೇಕು. ನೀರು ಲಿಕ್ವಿಡ್ ಐಟಮ್. ಸೊ ಅಷ್ಟು ಸ್ಮೂತ್ ಅಂತ ಭಗವಂತನ ಪಾದಗಳು. ಭಗವಂತನ ಪಾದ ಕಲರ್ ಬಂದು ಕಮಲದಳ ಕಲರ್ ಇರುತ್ತಂತೆ. ಸೊ ಅಷ್ಟು ಸ್ಮೂತ್ ಲಕ್ಷ್ಮೀದೇವಿ ಅನ್ಕೊಂಡ್ಲಂತೆ. ಇಷ್ಟು ಸ್ಮೂತ್ ಆಗಿರೋ ಪಾದಗಳು, ಇಷ್ಟು ಸ್ಮೂತ್ ಆಗಿರೋ ಕೈ, ಈ ರಾಕ್ಷಸನ ಹೆಂಗಪ್ಪ ಸಂಹಾರ ಮಾಡ್ತಾನೆ ಭಗವಂತ ಅಂತ ಅನ್ಕೊಂಡು. ಸೊ ಅವಾಗ ಲಕ್ಷ್ಮಿ, ಸ್ವಾಮಿ ಹೆಂಗ್ ಮಾಡ್ತೀರ ನೀವು ಅಂತ ಕೇಳಿದ್ರೆ, ಒಂದ್ಸಾರಿ ನಿನಗೆ ತೋರಿಸ್ತೀನಿ, ಅವಾಗ ನೀನು ನೋಡುವಂತೆ ಅಂತ. ಆಯ್ತು. ಅಷ್ಟರಲ್ಲಿ ಈ ಗೇಟ್ ಕೀಪರ್ ಅಂದ್ರೆ ಜೈ ವಿಜಯರು ಅವ್ರು ಕೂಡ ಡಿಸ್ಕಸ್ ಮಾಡ್ತಿದ್ದ ಒಂದು ಪಾಯಿಂಟ್. ಏನು? ನಮ್ಮ ಸ್ವಾಮಿಗೆ ಅಂದ್ರೆ ಇದು ಯಾವಾಗೇ ಇದನ್ನ ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ ನಡೆದಿರೋ ಕತೆ. ಮುಂದೆ ಭಗವಂತನ ಯಾವ ರೂಪ ಬಂದೇ ಇಲ್ಲ, ಆವಾಗ ನಡೆದಿರೋ ಕತೆ. ಇಲ್ಲಿ ಜೈ ವಿಜಯರು ಏನ್ ಡಿಸ್ಕಸ್ ಮಾಡ್ತಿದ್ರು?
ಭಗವಂತನಿಗೆ ಎಲ್ಲ ರಸ ಉಂಟು, ಎಲ್ಲ ರಸ ಗೊತ್ತು, ಆದರೆ ವೀರರಸ ಗೊತ್ತಿಲ್ಲ. ವೀರರಸ ಅಂದರೆ ಇವಾಗ ನೋಡಿ, ಯಾರನ್ನ ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ಉಂಟು, ಎಷ್ಟೋ ಜನ ಒಳ್ಳೆಯವರು, ಎಷ್ಟೋ ಜನ ಸ್ವಾಮೀಜಿಗಳು, ಅವ್ರು ಯಾವತ್ತರ ಸೀರಿಯಸ್ ಆಗಿದ್ದು ನಾವು ನೋಡೇ ಇಲ್ಲ ಅಸಲು. ಅವ್ರು ನಗ್ತಾನೆ ಇರ್ತಾರೆ. ಅಂಥವ್ರು ಸೀರಿಯಸ್ ಆಗೋದು ಭಾರಿ ಕಷ್ಟ. ಸೊ ಭಗವಂತನ ಫೋಟೋ ನೋಡಿ, ಎಲ್ಲ ಸೀರಿಯಸ್ ಆಗಿರೋದು ಇದೆಯಾ? ಯಾವ ಲೀಲೆಯಲ್ಲಿ ಭಗವಂತ ಸೀರಿಯಸ್ ಆಗೇ ಇಲ್ಲ, ಸಿಟ್ಟು ಬಂದೇ ಇಲ್ಲ ಭಗವಂತನಿಗೆ. ಸೊ ಅಂದಾಗೆ ಅವ್ರು ಅಂದ್ಕೊಂಡ್ರಂತೆ, ಈ ಭಗವಂತ ನಮ್ಮ ಮಹಾವಿಷ್ಣು ಶ್ರೀಮನ್ನಾರಾಯಣ ಈ ರಸ ಮಾತ್ರ ಅವನಿಗೆ ಗೊತ್ತಿಲ್ಲ, ವೀರರಸ ಅಂದ್ರೆ ಯುದ್ಧ ರಸ. ಸೊ ಅದನ್ನ ಅವನಿಗೆ ಗೊತ್ತಿಲ್ಲ, ಅವನು ಹೆಂಗ ಅದನ್ನ ನೋಡ್ತಾನೆ ಅಂತ ಇದ್ರು. ಅಷ್ಟೊಳಗೆ ಭಗವಂತ ಇಲ್ಲಿ ನಗ್ತಾ ಇದೆ ಎಲ್ಲಿ ಒಳಗಡೆ. ಓಹೋ, ಇವ್ರಿಗೂ ಕೂಡ ಈ ಡೌಟ್ ಬಂದಿದೆ, ಇದನ್ನ ತೀರಿಸ್ಬೇಕು. ಭಗವಂತ ವೈಕುಂಠದಲ್ಲಿ ಯಾರಿಗೆ ಯಾವ ಡೌಟ್ ಇರಲ್ಲ, ಯಾವ ಆಸೆ ಇರಲ್ಲ, ಎಲ್ಲ ಭಗವಂತ ತೀರಿಸ್ಬಿಡ್ತಾರೆ. ಈ ಭೂಲೋಕದಲ್ಲೇ ಹಂಗೆ ಉಳಿಯೋದು. ಸೊ ಅದೇ ಟೈಮಲ್ಲಿ ಚತುರ್ಕುಮಾರರು ಅಂದ್ರೆ ಸನತ್ ಕುಮಾರ್ ಅಂತ 4 ಜನ ಬ್ರಹ್ಮ ಮಾನಸ ಪುತ್ರರು. ಬ್ರಹ್ಮನಿಗೆ ಫಸ್ಟ್ ಅವರಿಗೆ ಸೃಷ್ಟಿ ಮಾಡಿದವರು, ಬ್ರಹ್ಮನಲ್ಲಿ ಬಂದವರು. ಅವರು ಮಹಾ ಓಲ್ಡ್ ಪೀಪಲ್ಸ್ ಅವರು. ಆದರೆ ಅವರು ಈ ಮಾಯ ಪ್ರಭಾವಲಿದ್ದ ನಾವು ಆಕರ್ಷಿತ ಆಗಬಾರ್ದು ಅಂತ ಹೇಳ್ಬಿಟ್ಟು 5 years 5 ವರ್ಷ ಹುಡುಗರು ಥರ ಅವ್ರು ಯಾವಾಗಲೂ ಇರ್ತಾರೆ. 4 ಜನ ಅವ್ರು ಯಾವಾಗಲೂ ಶಾಸ್ತ್ರ ಅಧ್ಯಯನ, ಶಾಸ್ತ್ರ ಪಠನ, ಶಾಸ್ತ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಭಕ್ತಿ ಭಾವನೆ ಇಲ್ಲದೆ ಭಗವಂತನ ಸೇವೆ ಮಾಡ್ತಾರೆ. ಅವ್ರು ಒಂದ್ಸಾರಿ ವೈಕುಂಠದಲ್ಲಿ ಭಗವಂತನ ನೋಡಬೇಕು ಅಂತ ಅದೇ ಟೈಮ್ಗೆ ಬಂದ್ರಲ್ಲಿ. ಸೊ ಅದು ಅವ್ರು ಬರೋಕ್ಕೆ ಇವರು ಈ ಡಿಸ್ಕಸ್ ಮಾಡೋಕ್ಕೆ. ಸೊ ಅವಾಗ ನಾವು ಒಳಗಡೆ ಹೋಗ್ತೀವಿ ಅಂದರೆ ಅವ್ರು ಅಂದರು, ಅವ್ರು ಏಕಾಂತ ಸೇವೆಯಲ್ಲಿದ್ದಾರೆ, ನೀವು ಹೋಗಬಾರ್ದು, ಪ್ಲೀಸ್ ಸ್ವಲ್ಪ ವೇಟ್ ಮಾಡಿ. ನಾವು ಭಗವಂತನಿಗೆ ನಮಗೆ ಯಾವ ಥರ ಭೇದ ಇಲ್ಲ, ನಾವು ಹೋಗ್ಬೋದು, ನೀವು ಬಿಡಬಹುದು. ಅಂದರೆ ನೀವು ಭಗವಂತನಿಗೋಸ್ಕರ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೋದು ತಾನೇ, ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳಿ. ಸೊ ಅವರು ಭಾರಿ ನೋವಾಗ್ಬಿಟ್ಟು ಶಾಪ ಕೊಟ್ಬಿಟ್ಟು, ನೀವು ಭೂಲೋಕಕ್ಕೆ ಜನ್ಮ ತಾಳಿ, ರಾಕ್ಷಸರ ಬಗ್ಲಿಗಿರ್ಲಿ, ನಾವು ಯಾರಾದ್ರೂ ಭೂಲೋಕಕ್ಕೆ ಒಂದ್ಸಾರಿ ಬಂದ್ಬಿಟ್ರೆ ಅಲ್ಲಿ ವೈಕುಂಠ ಲೋಕದಾಗೆ ಈ ದೇವಲೋಕಗಳಲ್ಲಿ ಶಾಪ ಹೆಂಗಿರುತ್ತಂದ್ರೆ, ಭೂಲೋಕಕ್ಕೆ ಹೋಗಿ ಅಷ್ಟೇ ಸಾಕು, ಮತ್ತೆ ಯಾವತ್ತು ವಾಪಸ್ ಬರಲ್ಲ. ಯಾರು ಎದಕ್ ಬರಲ್ಲ ಅಂದ್ರೆ, ಇವಾಗ ನಾವು ಅಲ್ಲೆಲ್ದು ಬಂದವ್ರೆ, ಹೋಗೋದು ಕಷ್ಟ ಆಗ್ಬಿಟ್ಟಿವಿ, ಬರೋದು ಹೆಂಗೋ ಬಂದ್ಬಿಟ್ಟಿದೀವಿ. ಇವಾಗ ಭಾರಿ ಕಷ್ಟ ಹೋಗೋದು. ಎಷ್ಟು ಕಷ್ಟ ಅಂದ್ರೆ ಆ ಕಷ್ಟ ಹೊರವಾದ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಆಮೇಲೆ ನಾವು ಹೆಂಗ್ ಈ ಪ್ರಪಂಚ ಸಿಕ್ಕಾಕೊಂಡ್ಬಿಡ್ತೀವಿ ಅದು. ಸೊ ಅವ್ರು ಶಾಪ ಕೊಡೋಕ್ಕೆ ಭಗವಂತ ಲಕ್ಷ್ಮೀನಾರಾಯಣ ಸಮೇತ ಬಂದರು. ಬಂದು ಯಾರನ್ನ ಬೈಬೇಕು? ದ್ವಾರಪಾಲಕರನ್ನ ಬೈಬೇಕಾ, ಅವ್ರನ್ನ ಬೈಬೇಕು? ಹೆಂಗ ಕರೆಕ್ಟು. ಆದ್ರೆ ಅಲ್ಲಿ ಸಿಚುವೇಶನ್ ಏನು ಗೊತ್ತಾ, ಭಗವಂತ ದ್ವಾರಪಾಲಕರನ್ನ ಎದಕ್ಕೆ ಬೈದ್ರು ಅಂದ್ರೆ, ಇವಾಗ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಜಪ ಮಾಡ್ತಾ ಇದೀವಿ, 4 ನಿಬಂಧನೆ ಪಾಟಿಸ್ತಾ ಇದೀವಿ, ತಿಲಕ್ ಇಟ್ಕೊಂತಾ ಇದೀವಿ, ಕಂಠಿ ಮಾಲ ಆಗ್ತಾ ಇದೀವಿ, ಎಷ್ಟೋ ಕಷ್ಟಪಟ್ಟು ಇಲ್ಲಿಗೆ ಬರ್ತಾ ಇದೀವಿ, ಭಜನೆ ಸಂಕೀರ್ತನದಲ್ಲಿ ಬರ್ತಾ ಇದೀವಿ, ಜನ್ಮಾಷ್ಟಮಿ, ಗೌರಿ ಪೂರ್ಣಿಮಾ, ನರಸಿಂಹ ಇವೆಲ್ಲ ಮಾಡ್ತಾ ತಪಸ್ ಮಾಡ್ತಾ ಇದೀವಲ್ಲ. ನಾವೆಲ್ಲ ಮಾಡಿ ಎಷ್ಟೋ ಕಷ್ಟಪಟ್ಟು ನಿಗ್ರಹವಾಗಿ ಭಗವದ್ಧಾಮಗೆ ನಾಳೆ ಓದಿವಿ ಅನ್ಕೊಳ್ಳಿ. ಸಣ್ಣ ತಪ್ಪಿಗೆ ಭಗವಂತ ನಮ್ಮನ್ನು ಮಾತಾಡಿಸ್ಲಿದ್ರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಸೊ ಅದಕ್ಕೋಸ್ಕರ ಭಗವಂತ ಅಲ್ಲಿ 4 ಚತುರ್ಕುಮಾರರು ಭೂಲೋಕದ ಬಂದವರು, ಈ ಭೌತಿಕ ಪ್ರಪಂಚದಿಂದ ಬಂದವರು. ಸೊ ಅವ್ರು ಎಷ್ಟು ಕಷ್ಟಪಟ್ಟು ಎಷ್ಟು ಆತುರದಲ್ಲಿ ಬಂದಿರ್ತಾರೆ ಭಗವಂತ ನೋಡ್ಬೇಕಂತ. ಸೊ ಭಗವಂತ ಅವ್ರನ್ನ ಮಾಡೋ ತಪ್ಪು ಅವರೇ, ಬಟ್ ಅವ್ರು ನಿಂದಿಸಬಾರ್ದು. ಸೊ ಅದಕ್ಕೋಸ್ಕರ ನಮ್ಮ ವಾಚ್ಮ್ಯಾನ್ ಸರಿಗಿದ್ರೆ ತಾನೇ ಈ ಸಮಸ್ಯೆ ಬರೋದು. ಸೊ ಇವ್ರನ್ನ ಬೈದ್ರು, ಅಲ್ಲ ರೀ ನೀವು ಒಳಗಡೆ ಬಿಡ್ಬೋದಾಯ್ತಲ್ಲ. ಸೊ ಸ್ವಾಮಿ ಒಳಗೆ ಬಿಟ್ರೆ ಒಂದು ಸಮಸ್ಯೆ, ಇವ್ರು ನಿಂತ್ರೆ ಒಂದು ಸಮಸ್ಯೆ, ನಾವೇನ್ ಮಾಡೋಣ ಸ್ವಾಮಿ. ಸೊ ಅಂದ್ರೆ ಅಲ್ಲಿ ಭಗವಂತ ಸಿಚುವೇಶನ್ ಕ್ರಿಯೇಟ್ ಮಾಡ್ದ. ಸೊ 4 ಕುಮಾರ್ ಹೇಳಿದ್ರು, ನೋಡಿ ಇವರು ಏನೋ ತಪ್ಪು ಮಾಡಿದ್ದಾರೆ, ಇವರಿಗೆ ಸಜೆಷನ್ ಏನೋ ಒಂದು ಅದೇನಂತಾರೆ ಕಾಂಪ್ರಮೈಸ್ ಮಾಡಿ. ಸೊ ಅವ್ರು ಹೇಳಿದ್ರು ಪರಿಹಾರ 7 ಜನ್ಮ ಭಕ್ತರಾಗಿ ಬರಬಹುದು, ಇಲ್ಲ 3 ಜನ್ಮ ಭಗವಂತನ ಶತ್ರುರಾಗಿ ಬರಬಹುದು. ಭಕ್ತರಾಗಿ ಬರ್ಬೋದು, కానీ ಶತ್ರುವಾಗಿರೋದು ಬರೋದು ಕಷ್ಟ.
ಭಕ್ತರಿಗೆ ಅದು ಆಕ್ಟ್ ಮಾಡೋಕ್ಕೆ ಕಷ್ಟ. ನಮ್ಮ ಗುರು ಮಹಾರಾಜ್ ಜಯಪತಾಕ್ ಮಹಾರಾಜ್ ಗುರು ಮಹಾರಾಜು ಒಂದು ಕ್ಲಾಸಲ್ಲಿ ಹೇಳ್ತಾ ಇದ್ರು, ಕಂಸ ಯಾವ ಥರ ಶತ್ರುತ್ವ ಮಾಡ್ತಿದ್ದಂದ್ರೆ ನಾನ್ ಸ್ಟಾಪ್ ಆಗಿ ಕೃಷ್ಣನ್ ಬೈತಾ ಇದ್ದಂತು. ಯಾವಾಗ ರಾತ್ರಿ ಮಲಗಿದ್ರೆ ಎದ್ರೆ ಎಲ್ಲ ಕೃಷ್ಣ 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 ಕೃಷ್ಣ. ಸೊ ನಾವು ಕೂಡ ಆ ಥರ ಶತ್ರುತ್ವ ಮಾಡೋಕ್ಕಾಗಲ್ಲ ಯಾರ ಕೈಲಿ. ಹಂಗೆ ಮಾಡಿದ್ರೆ ಮಾತ್ರ ಭಗವಂತನಿಗೆ ಸೇರೋದು. ಸೊ ಹಂಗೆ ಅವರು ಹೇಳಿದ್ರು, ಸ್ವಾಮಿ 3 ವರ್ಷ ಆದ ಪರವಾಗಿಲ್ಲ, 3 ಜನ್ಮ ಆದ್ರೂ ಪರವಾಗಿಲ್ಲ, ನಾವು ಬರ್ತೀವಿ. 7 ಜನ್ಮ ಬರ್ಬೋದು ತಾನೆ, ಕೃಷ್ಣ ಅವ್ರ ಜೊತೆಗಿರ್ತಾನಲ್ಲ, ಎದಕ್ಕಾಗಿ 3 ಜನ್ಮ ತಗೊಂಡ್ರಿ ಹೇಳ್ರಿ? ಕರೆಕ್ಟ್. ಇನ್ನ ಭಗವಂತನ ಬಿಟ್ಟಿರ ಮಾಮೋಪಾತ್ಯ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಒಂದ್ಸಲ ವೈಕುಂಠ ಲೋಕ ಯಾರನ್ನ ನೋಡಿದ್ರು ಯಾರು ಬರಕ್ಕಾಗಲ್ಲ, ಅಷ್ಟು ಚೆನ್ನಾಗಿರ್ತದೆ ವೈಕುಂಠ. ಅಲ್ಲಿ ರಾತ್ರಿ ಆಗಲ್ಲ, ಬಾಡಿ ಪೇನ್ಸ್ ಬರಲ್ಲ, ಕಾಮಧೇನು ಕಲ್ಪವೃಕ್ಷ, ಎಲ್ಲಿಗೆ ಹೋದ್ರೆ ಏನ್ ಕೇಳಿದ್ರೆ ಎಲ್ಲ ಕೂಡ ಸಿಗುತ್ತೆ. ಯಾವ್ದು ಕಷ್ಟಪಡೋದು ಬೇಕಾಗಿಲ್ಲ, ಬರೀ ಡ್ಯಾನ್ಸ್ ಮಾಡ್ತಾನೆ ಇರ್ಬೇಕು, ಡ್ಯಾನ್ಸ್ ಮಾಡ್ತಾನೆ ಇರ್ಬೇಕು ಎಲ್ಲರೂ. ಆಟ 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 ಆಟ. ಅದರಲ್ಲಿ ಮೇನ್ ಆಟಗಾರ ಭಗವಂತ ಕೃಷ್ಣ. ಕೃಷ್ಣ ಜೊತೆಗೆ ಆಟ ಆಡ್ತಾ ಇರೋದು. ಹೊಟ್ಟೆ ಹಸುವಾಗಲ್ಲ, ನಿದ್ದೆ ಬರಲ್ಲ, ಕಾಲು ನೋವಾಗಲ್ಲ, ಕೈ ನೋವಾಗಲ್ಲ, ವಯಸ್ಸಾಗಲ್ಲ. ಆ ಲೈಫ್ ಬೆಸ್ಟಾ? ಅಸಲ್ ಬಿಸಿಲು ಕಾಲ ಬರಲ್ಲ, ಅಲ್ಲಿ ಬಿಸಿನೇ ಇಲ್ಲ, ಎಲ್ಲ ಎಸಿ. ಆ ಲೈಫ್ ಬೇಕಾ, ಈ ಲೈಫ್ ಬೇಕಾ? ಇಲ್ಲಲ್ಲ. ಸೊ ಅದಕ್ಕೋಸ್ಕರ ಅವರು 3 ವರ್ಷ 3 ಜನ್ಮ ಆದ ಪರವಾಗಿಲ್ಲ, ನಾವು ಬರ್ತೀವಿ. ಅವರೇ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ. ಸೊ ಫಸ್ಟ್ ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷ ಆಗಿ ಬರಬೇಕು ಅಂತ ನಿರ್ಣಯ ಆಯ್ತು. ಸೊ ಸೊ ಅವ್ರು ಬರ್ಬೇಕಂದ್ರೂ ಕೂಡ ಸ್ಪೆಷಲ್ ಪೀಪಲ್ ಆಗಿ ಬರ್ಬೇಕು ತಾನೆ. ಆ ಸ್ಪೆಷಲ್ ಪೀಪಲ್ ಅಂದ್ರೆ ಯಾರು ಹೊಟ್ಟೆಯಲ್ಲಿ ಬರಬೇಕು? ಕಶ್ಯಪ ಬ್ರಹ್ಮ. ಬ್ರಹ್ಮನಿಗೆ ಎಷ್ಟೋ ಜನ ಮಕ್ಕಳು, ಅದರಲ್ಲಿ ಕಶ್ಯಪ ಬ್ರಹ್ಮ ಅಂತ ಒಬ್ರು, ಅವ್ರ ಮಕ್ಕಳು ಆಗಿ ಬಂದರು. ಅವ್ರಿಗೆ 2 ಹೆಂಡ್ತಿರು, ದಿತಿ ಅದಿತಿ ಅಂತ. ದಿತಿ ಮಕ್ಕಳು ರಾಕ್ಷಸರು, ದಿತಿ ಮಕ್ಕಳು ರಾಕ್ಷಸರು, ಅದಿತಿ ಮಕ್ಕಳು ದೇವತೆ. ಸೊ ದಿತಿ ಕಶ್ಯಪ ಮುನಿ ತಪಸ್ಸಿಗೆ ಹೋಗಿ ಬಂದ್ಮೇಲೆ ಸಾಯಂಕಾಲ ಆಗಿತ್ತು, 4 ಗಂಟೆ, 4:15 6:30 ಟೈಮ್. ಸೊ ಆ ಟೈಮಲ್ಲಿ ಅವರು ಈ ಕಾಮ ಪ್ರೇರಣೆ ಮಾಡಿದ್ರು. ಸೊ ಅದು ಅಸುರ ಸಂಧ್ಯಾ ವೇಳ ಅಂತಾರೆ. ಸೊ ನೀವು ಅನ್ಬೋದು, ಪ್ರಭುಜಿ ಅಸುರ ಸಂಧ್ಯಾ ವೇಳ ಅಂತಾರಲ್ಲ, ಅದರ ಭಜನೆ ಮಾಡ್ತಿರ್ತಾರೆ ಆ ಟೈಮಲ್ಲಿ ಆಕ್ಚುಲಿ ಎಲ್ಲ. ಸೊ ಏನ್ ಅರ್ಥ ಇದು? ನಾನು ಹೇಳಿದ್ರಲ್ಲ ಇಷ್ಟಕ್ಕೆ ಮುಂಚೆ, ಮನುಷ್ಯರು ಆಗಿ ಶಾಪ ಕೊಟ್ಟಿರ್ತಾನೆ. ಈ ಮನುಷ್ಯರು ಆಗಿ ಅಂದ್ರೆ ಈ ಮನುಷ್ಯರು ಆದ್ಮೇಲೆ ತಪ್ಪ ಹೆಂಗ್ ಮಾಡ್ತಾರ ಅವರು? ಅರಿಬೋಲ್ ಎಲ್ಲರೂ ಅಲ್ಲಿ ನೋಡ್ತಿದ್ರೆ ಯಾಕೆ? ಪ್ಲೀಸ್ ದಯಮಾಡಿ ನಮ್ಮನ್ನು ನೋಡ್ಬೇಕು ನೀವು. ಅಲ್ಲಿ ನಡೀತಾ ಇರ್ತದೆ ಇದೇ ಮಾಯಾ. ನಿಮ್ಮನ್ನ ಯಾರು ಕೇಳಿದಾಗ ಮಾಡೋದೇ ಮಾಯಾ. ಸೊ ನಾವು ತಪ್ಪೆಲ್ಲ ಮಾಡ್ತಾ ಇದ್ವಿ. ನಮಗೆ 3 ಟೈಮಿಂಗ್ ಇದೆ. ಯಾವಾಗ? ಮಾರ್ನಿಂಗ್ 3:30 ಟು ಬೆಳಿಗ್ಗೆ 8:30ವರೆಗೆ ಸತ್ವಗುಣ, 8:30 ಟು ಸಾಯಂಕಾಲ 4ವರೆಗೆ ರಜೋಗುಣ, 4ವರೆಲಿದ್ದ ಸಾಯಂಕಾಲ 8 ಗಂಟೆವರೆಗೆ ಮತ್ತೆ ಸತ್ವಗುಣ, 8:30 ತಮೋಗುಣ, 8:30 ತಮೋಗುಣ. ಬೆಳಿಗ್ಗೆ ನೋಡಿ ಎಲ್ಲರೂ ಓದೋದೆಲ್ಲ ಬೆಳಿಗ್ಗೆ ಓದ್ತಾರೆ. ಜಪ ತಪ, ಟೆಂಪಲ್ ಅಭಿಷೇಕ, ಪೂಜೆ ಪುನಸ್ಕಾರ ಎಲ್ಲ ಮಾರ್ನಿಂಗ್ ನಡೆದವು. ಸೊ ಎರಡನೇದು 8:30 ಟು 4 o'clock ಬಿಸ್ನೆಸ್ಸು, ವ್ಯಾಪಾರ ಎಲ್ಲ ನಡೀತಾರೆ. ಸೊ 4ವರೆಲಿಂದ ಮತ್ತೆ ಸತ್ವಗುಣ ಬರುತ್ತಲ್ಲ, ಆ ಸತ್ವಗುಣದಲ್ಲಿ ಭಗವದ್ ಭಕ್ತಿ ಬಿಟ್ಟು ಇನ್ನೇನು ಮಾಡಲ್ಲ. ಆ ಟೈಮಲ್ಲಿ ಇವರು ಸಂಸಾರ ಜೀವನ ನಡೆಸಿದ್ರು. ಸೊ ಅದಕ್ಕೋಸ್ಕರಾಗಿ ಆ ಟೈಮಲ್ಲಿ ರಾಕ್ಷಸರು ಹುಡ್ತಾರೆ. ನೀವು ಅನ್ಬೋದು, ಪ್ರಭುಜಿ ಇವಾಗ ಯಾವ ಗೊತ್ತಿಲ್ಲಲ್ಲ ಜನರಿಗೆ, ಅದಕ್ಕೋಸ್ಕರ ಇವಾಗೆಲ್ಲರೂ ಬೆಲ್ಟ್ ಬಾಂಬ್ ಕಟ್ಕೊಂಡ್ಬಿಟ್ಟು ಅವ್ರನ್ನವ್ರೆ ಜಗ್ಗಿ ಜನ ಇರ್ತಾರೆ ಓದ್ಕೊಂಡ್ಬಿಟ್ಟು ಹೊಡೆದೋಗ್ಬಿಡ್ತಾರೆ. ಇದಕ್ಕಾಗಿ ಅವ್ರಿಗೆ ರಾಕ್ಷಸರು ಏನ್ ಮಾಡ್ತಾರೆ? ಇನ್ನೊಬ್ರಿಗೆ ಹಿಂಸೆ ಕೊಡೋದೇ ರಾಕ್ಷಸರ ಪ್ರವೃತ್ತಿ. ಶಾಸ್ತ್ರ ಹೇಳುತ್ತೆ, ಯಾರಾದರೂ ಏನಪ್ಪ ನೀನು ಹೆಂಗಿದೆಯಪ್ಪ, ನಾನು ಸ್ವಾಮಿ ಯಾರಿಗೆ ಕಷ್ಟ ಕೊಡಲ್ಲ, ನಾನು ಯಾರಿಗೆ ಹಿಂಸೆ ಕೊಡಲ್ಲ, ನಾನು ಒಳ್ಳೆಯ ಸ್ವಾಮಿ ಅಂತ ಯಾರೊಬ್ಬರು ಕೆಲವು ಮನೆಗಳು ಇರ್ತಾರೆ, ಕೆಲವು ಹೌಸಸ್ಸು ಯಾರಿಗೆ ಹಿಂಸೆ ಕೊಡಲ್ಲ. ಅವರು ಯಾರು ತಂಡಿಗೆ ಹೋಗಲ್ಲ, ಅವ್ರ ಬಿಸ್ನೆಸ್ ಏನೋ ಅವ್ರು ಮಾಡ್ತಾರೆ, ಅವ್ರು ಊಟ ಏನು ಮಾಡ್ಕೊಂತಾರೆ, ಅವ್ರು ಚೆನ್ನಾಗಿರ್ತಾರೆ. ಸೊ ಅಂಥವ್ರು ರಾಕ್ಷಸರು ಸಮಾನ ಅಂತೆ.
ಯಾಕಂದ್ರೆ ದೇವತೆಗಳು ಅರೆ ಬೋಲ್ ದೇವ ಅರೆ ಬೋಲ್ ಕೇಳಿ, ದೇವತೆಗಳು ಅಂದ್ರೆ ಯಾರು ಗೊತ್ತಾ? ನಾನು ಯಾರಿಗಿನ ಸಹಾಯ ಪಡ್ತನ, ಯಾರಿಗಿನ ಸಹಾಯ ಪಡಬಲ್ಲ ನನ್ನ ಜೀವನದಲ್ಲಿ ಅಂತ ಥಿಂಕ್ ಮಾಡೋರೇ ದೇವತೆಗಳು. ರಾಕ್ಷಸರು ಏನ್ ಗೊತ್ತಾ? ಯಾಕೆ ಕಟ್ಟೆ ಬೇಡಪ್ಪ, ನಮ್ದು ನಾವು ನೋಡ್ಕೊಂಡು ನಮ್ಮ ಮನೇಲಿ ನಾವಿದ್ದು ನಮ್ಮ ಊಟ ಮಾಡ್ಕೊಂಡು ನಮ್ಮ ಮನೇಲಿ ನಾವಿದ್ರೆ ಸಾಕು ಅಂತ ನೋಡು ಅವ್ರು ರಾಕ್ಷಸರು. ಇನ್ನು ಜನರಿಗೆ ಶಿಕ್ಷೆ ಕೊಡೋ ಬಾಧ ಕೊಡೋರು ರಾಕ್ಷಸರಲ್ಲ, ತುಶಾಚಿಗಳು. ಸೊ ಹಂಗೆ ಈ ಟೈಮಲ್ಲಿ 4:30 to 8:30 ಒಳಗಡೆ ಭಜನೆ ಸಂಕೀರ್ತನೆ ನೋಡಿ, ಪಕ್ಷಿಗಳೆಲ್ಲ ಹೋಗಿ ವಾಪಸ್ ಬರೋ ಟೈಮ್. ಆ ಟೈಮಲ್ಲಿ ಯಾರು ಸಂಸಾರ ಜೀವನ ನಡೆಸ್ತಾರೋ ಅವಾಗ ಹುಟ್ಟೋದಲ್ಲ ಇಂಥ ಸಂತಾನ. ಸೊ ಅದಕ್ಕೆ ಪೂರ್ವದಲ್ಲಿ ನೋಡಿ, ಯಾರಾದರೂ 4:30 ಮೇಲೆ ಮಲಗಿದ್ರೆ, 5 ಗಂಟೆಗೆ ಮಲಗಿದ್ರೆ ಅನಿಷ್ಟ ಶನಿ ಅಂತಾರೆ. ಎದಕ್ಕಾಗಿ ಅಂದ್ರೆ ಮಲಗಬಾರ್ದು, ಮಲಗೋದು ಕೂಡ ಮಹಾಪಾಪನೇ ಅದು. ಸೊ ಕಸ ಬಿಡ್ಬೇಕು ಅಷ್ಟೊಳಗೆ, ದೀಪ ಹಚ್ಚಿಬಿಡ್ಬೇಕು ಅಂತಾರೆ. ಎದಕ್ಕಾಗಿ? ಕಲ್ಚರ್ ಅಲ್ಲ, ಕಲ್ಚರೇ ಸನಾತನ ಧರ್ಮ ಅದು. ಆ ಟೈಮಲ್ಲಿ ಇಂಥ ಯಾವ ತಪ್ಪು ನಡೀಬಾರ್ದು, ನಡೆದ್ರೆ ಘೋರ. ಮತ್ತು ಮಹಾಭಕ್ತರು ಯಾರು? ಕಶ್ಯಪ ಮುನಿ, ದಿತಿ, ಅದಿತಿ, ಇವರು ಆರ್ಡರಿ ಪೀಪಲ್ಸ್ ಅಲ್ಲ. ಅಂಥವ್ರ ಹೊಟ್ಟೆಯಲ್ಲಿ ಕೂಡ ರಾಕ್ಷಸರು ಹುಟ್ಟಬಲ್ರಂದ್ರೆ ಮಾಮೂಲು ಜನರ ಹೊಟ್ಟೆಯಲ್ಲಿ ಇನ್ನೆಂಥ ಜನ ಹುಟ್ಟಬೇಡ. ಸೊ ಅವರು ಆ ಟೈಮಲ್ಲಿ ನಡೆದೋಯ್ತು, ಪ್ರೆಗ್ನೆಂಟ್ ಆದ್ರು ಅವರು ದಿತಿ. ಸೊ ಅವ್ರ ಹೊಟ್ಟೆಯಲ್ಲಿ ಬಂತಲ್ಲ, ಅವ್ರು ಮಹಾಭಕ್ತರು ತಾನೆ, ಅವ್ರಿಗೆಲ್ಲ ಗೊತ್ತಾಯ್ತು ಇವರು ಏನೋ ಲೋಕಕಂಟಕರು ಇವರು ಅಂತ. ಸೊ ಅವ್ರು ಕಶ್ಯಪ ಮುನಿ ಹೇಳಿದ್ರು, ಇವರು ಎಲ್ಲಾರನ್ನ ಹಿಂಸಿಸ್ತಾರೆ, ಸಾಧು ಜನ ಎಲ್ಲಾರು ಹಿಂಸಿಸೋದು, ಎಲ್ಲ ಲೋಕಗಳು ಇವ್ರಲ್ಲಿದ್ದ ಕ್ಷೋಭೆಗೊಳಗಾಗ್ತವೆ. ಸೊ ಅವ್ರೇನ್ ಮಾಡಿದ್ರು, ದಿತಿ ಅಸಲು ನಾನು ಡೆಲಿವರಿ ಮಾಡಬಾರ್ದು ಅನ್ಕೊಂಡ್ರು. ಏನು ಡೆಲಿವರಿ ಮಾಡ್ದಾಗಿದ್ರೆ ಚೆನ್ನಾಗಿಲ್ಲ, ಹೊಟ್ಟೆಗೆ ಇರ್ಲಿ ಅವನು. ಅವ್ರು ಎಂತ ಫೆಲೋಸ್ ಅಂದ್ರೆ ಹೊಟ್ಟೆಯಲ್ಲೇ ತಪಾಸ್ ಮಾಡಕ್ ಚಾಲು ಮಾಡಿದ್ರು. 100 ವರ್ಷ ಆಯ್ತು, 200 ವರ್ಷ ಆಯ್ತು. ಅವ್ರ ಒಳಗಡೆ ಪ್ರಿಪರೇಷನ್, ಒಳಗಡೆ ಮಹಾ ದೈತ್ಯರಾಗಿ ಎಷ್ಟೋ ಅಷ್ಟಸಿದ್ಧಿಗಳು ಹೊಂದ್ಬಿಟ್ರು. ಅವ್ರು ಹೊರಗಡೆ ಸೂರ್ಯನ ಕಂಟ್ರೋಲ್ ಮಾಡ್ತಾ ಇದ್ರು, ಸೂರ್ಯನೇ ಬರದಂಗ್ ಮಾಡ್ತಾ ಇದ್ರು. ಫುಲ್ ಕ್ಲೌಡ್ಸ್ ಅಂದ್ರೆ ಇದು ಮೋಡ, ಅಸಲೆಲ್ಲ ಬ್ಲ್ಯಾಕ್. ಕತ್ಲು ಅಂದ್ರೆ ಏನ್ ಗೊತ್ತಾ? ಬೆಳಕಲ್ಲಿ ಬೆಳಕು ಬಂದ್ಮೇಲೆ ಎಲ್ಲರೂ ಫ್ರೆಶ್ ಆಗಿಬಿಡ್ತಾರೆ. ಕತ್ತಲಲ್ಲಿ ಪಿಚಾಚಿ, ಪೀಡೆ, ದೆವ್ವ ಎಲ್ಲ ಕತ್ತಲೇ ಇರ್ತವೆ. ಅದಕ್ಕೆ ನೋಡಿ ಮಾಂತ್ರಿಕರೆಲ್ಲ ಕರೆ ಬಟ್ಟೆ ಹಾಕ್ಯಂತಾರೆ, ಹೌದಾ? ಅದೇ ಬಿಳೆ ಬಟ್ಟೆ ಅವ್ರು ಹಾಕೋಣಕ್ಕಿಲ್ಲ. ಭಕ್ತರು ಬಿಳೆ ಡೇ ಟೈಮ್. ಸೊ ಸೂರ್ಯ ಸಮಾನ್ ಮಾಯೋ ಅಂಧಕಾರ ಅಂತ ಹೇಳ್ತಾರೆ. ಸೊ ಮಾಯಾ ಈ ರಾತ್ರಿ. ಸೊ ಆ ಕ್ರಿಯೇಟ್ ಮಾಡ್ಬಿಟ್ರಂದ್ರು ಹೊಟ್ಟೆಯಲ್ಲಿ ಅವರು. ಸೊ ಅವ್ರಿಗೆ ಯಾವಾಗ ಸೂರ್ಯ ಬರಲಿಲ್ಲ, ಈ ವನಗಳು ಬೆಳೆಯೋದು ಹೆಂಗೆ, ಈ ಪ್ರಪಂಚ ಮುಂದೆ ನಡೆಯೋದು ಹೆಂಗೆ? ಸೊ ಎಲ್ಲ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಹೋದ್ರು, ಸ್ವಾಮಿ ಇವ್ರು ಯಾರೇನೋ ಗೊತ್ತಿಲ್ಲ, ಇವ್ರು ಇಷ್ಟು ಕಂಟ್ರೋಲ್ ಮಾಡ್ತಾ ಇದ್ರೆ ನೀವು ಹೊರಗಡೆ ಬಂದ್ರೆ ಇನ್ನೆಷ್ಟು ಸಮಸ್ಯೆ ಮಾಡಬೇಡ. ಸೊ ಆದ್ರೂ ಕೂಡ ಏನು ಮಾಡಬೇಕು? ಎಲ್ಲರೂ ಬಂದು ಇದಕ್ಕೆ ಹೇಳಿದ್ರಂತೆ, ನೀನು ಹೆಂಗಾರ ಮಾಡಿ ಡೆಲಿವರಿ ಮಾಡ್ಕಮ್ಮ, ಮುಂದೆ ಆಗುತ್ತ ನೋಡೋಣ ನಾವು. ಅವರು ಡೆಲಿವರಿ ಆಗೋ ಟೈಮಲ್ಲಿ ರಕ್ತದ ಮಳೆ, ಮೂಳೆಗಳು ಮಳೆ, ಕಿವು ಅಂತಾರಲ್ಲ, ಕಿವು ಅಂದ್ರೆ ಅದೇ ನಾವು ಅದ್ರದ್ದು ಮಳೆ. ಸೊ ಎಲ್ಲರೂ ಅಯ್ಯೋ ರಕ್ತದ ಮಳೆ, ಅಯ್ಯೋ ಅಯ್ಯೋ. ಸೊ ಅವ್ರು ಹೊರಗಡೆ ಬಂದತ್ತಲ್ಲ, ಅವರು 6ನೇ ಮಿನಿಟ್ ಸಮೇತ ಬಂದ್ಬಿಟ್ರಂತ ಹೊರಗಡೆ. ಬಂದತ್ತಲ್ಲ ಅವರು ಎಷ್ಟು 85-90 ಅಡಿ. ಅವರು ಸತ್ಯಯುಗದಲ್ಲಿ 25-28 ಅಡಿ ಇರೋರು ಮನುಷ್ಯರು. ತ್ರೇತಾಯುಗದಲ್ಲಿ ರಾಮ 18 ಅಡಿ, ಕೋದಂಡ 21 ಅಡಿ, ಸೀತಾದೇವಿ 17 ಅಡಿ, ಲಕ್ಷ್ಮಣ 17 ಅಡಿ ಇರೋರು. ಅದಕ್ಕೋಸ್ಕರ ನೋಡ್ರಿ, ಹಂಪಿ ಟೆಂಪಲ್ಗೆ ಹೋದ್ರೆ ದೊಡ್ಡ ದೊಡ್ಡ ಬಾಗಿಲು. ನಾನು ಇಷ್ಟು ದೊಡ್ಡ ಬಾಗಿಲು ಎದಕ್ಕಾಗಿ ಅಂತ, ನಾವಿರೋದು ಲಿಲ್ಲಿ ಪುಟ್ಸ್ ನಾವಲ್ಲ, ಅವಾಗಿರೋ ಜನರು ಹಂಗಿರೋರು. ಸೊ ಹಿರಣ್ಯಕಶಿಪು ಹಿರಣ್ಯಾಕ್ಷ 85 ಅಡಿದ್ರೆ ಭಗವಂತ 110 ಅಡಿ ಇತ್ತಂತ. ನರಸಿಂಹಸ್ವಾಮಿ ಹೊರಗೆ ಬರ್ಬೇಕಂದ್ರೆ 110 ಅಡಿ ಅಂದ್ರೆ ಅವ್ರು ಎಷ್ಟು ದೊಡ್ಡದಿರ್ಬೇಡ ಅವರು ಅರಮನೆ. ಸೊ ಅವರು ಇಬ್ರು ಹೊರಗಡೆ ಬಂದತ್ತಲೆ ಎಲ್ಲ ಇವಾಗ ಅವ್ರಿಗೆ ರಾಜ್ಯವಿಲ್ಲಲ್ಲ, ಅವರು ದೇವತೆ ಮಕ್ಕಳು. ಇವಾಗ ರಾಜ್ಯ ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಹೋಗಿ ಆಕ್ಯುಪೈ ಮಾಡ್ಬೇಕು.
ಎಲ್ಲ ಲೋಕಗಳು ಅತಲ ಸುತ್ತಲ ಮಹಾತಲ ರಸಾತಲ ಪಾತಾಳ ಯಾರು ಹಿರಣ್ಯಾಕ್ಷ ಹೋಗ್ಬಿಟ್ರು ಅದನ್ನೆಲ್ಲ ಕವರ್ ಮಾಡಕ್ಕೆ. ಸೊ ಯಾವಾಗಲೂ ಈ ರಾಕ್ಷಸರು ಏನು ಕಾಯ್ದಿರ್ತಾರೆ ಅಂದರೆ ಈ ವ್ಯತಿರೇಕ ದೇವತೆಗಳು ವ್ಯತಿರೇಕವಾಗಿ ಯಾರು ಇರ್ತಾರೋ ಅವ್ರನ್ನೇ ಕಾಯ್ತಿರ್ತಾರೆ ರಾಕ್ಷಸರು. ಇವ್ರು ನೋಡಿದ್ರು ಇವ್ರು ಪವರ್ಫುಲ್, ಇವ್ರು ಸುಮ್ಮನೆ ಹಿಂಗೆ ಇಟ್ಬಿಟ್ರೆ ಎಲ್ಲ ಬೆಂಕಿ. ಸೊ ಅವ್ರು ನೋಡ್ಬಿಟ್ಟು ನೀವೇ ನಮ್ಮ ರಾಜರಾಗ್ಬಿಡಿ, ದೈತ್ಯಪತಿ ಜೈ ಹೋ. ಸೊ ಹಂಗೆ ಹಿರಣ್ಯಾಕ್ಷ ಎಲ್ಲ ಗೆದ್ಬಿಟ್ಟು ಆದ್ರೂ ಕೂಡ ಎಲ್ಲಿ ಯುದ್ಧ ಮಾಡಿಲ್ಲ ಅವನು, ಸುಮ್ಮನೆ ಹೋಗೋದೆಲ್ಲ ಗೆದ್ದೋಗ್ಬಿಡೋದು. ಸೊ ಹಿರಣ್ಯಕಶಿಪದಲ್ಲಿ ಬಂದು ಅಣ್ಣ ಎಲ್ಲ ಗೆದ್ಬಿಟ್ಟಿದ್ರಿ, ಇನ್ನು ಮೇಲೆ ಲೋಕಗಳು ನೋಡ್ಕೊಳ್ಳೋಣ, ಎಸ್ ಹೋಗ ನಡಿ. ಸೊ ಹಂಗೆ ಹೋಗ್ತಾ ದೇವಲೋಕ ಸ್ವರ್ಗಲೋಕ. ಸೊ ಅವ್ರನ್ನ ಯಾರ್ಯಾರು ಕಂಟ್ರೋಲ್ ಮಾಡ್ದಂಗೆ ಆಗ್ಬಿಡ್ತಾರೆ ಆಕ್ಚುಲಿ. ಸೊ ಅವರು ಲಾಸ್ಟಿಗೆ ಒಂದು ವರ್ಣಲೋಕಕ್ಕೆ ಹೋಗ್ತಾರೆ. ಆ ವರ್ಣಲೋಕದಲ್ಲಿ ಅವಾಗ ಮಳೆ ಬರುತ್ತೆ. ಮಳೆ ಬಂದಾಗ ವರ್ಣಲ್ಲ ಮಳೆಗೆ ಅಧಿಪತಿ. ಸೊ ವರ್ಣದಲ್ಲಿ ಹೋಗ್ತಾರೆ. ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ ಯಾರು? ಹಿರಣ್ಯಾಕ್ಷ. ಸೊ ನೀ ಏನು ಭಿಕ್ಷೆ ಕೊಡಬೇಕು ಅಂದರೆ ನನಗೆ ಕೈ ತಿಂಡಿ ಆಗ್ತಾ ಇದೆ, ಯುದ್ಧ ಮಾಡಬೇಕಂತ ಆಸೆ. ಸೊ ಬರ್ತೀರಾ ನೀವು? ಸೊ ನಾನು ಮುದುಕಾಗ್ಬಿಟ್ಟಿನಪ್ಪ, ಭಗವಂತಂತಲ್ಲಿ ಹೋಗು. ಶ್ರೀಮನ್ ನಾರಾಯಣ ಎಲ್ಲಿರ್ತಾನೆ? ಅವನು ಹೊರಗಡೆ ಬರ್ಬೇಕಾದ್ರೆ ಏನು ಮಾಡಬೇಕು? ಏನಿಲ್ಲ, ಈ ಭೂಮಿ ಇದೆಯಲ್ಲ ಇದು ತಗೊಂಡೋಗಿ ಬಿಸಾಕ್ಬಿಡು, ಆಟೋಮೆಟಿಕ್ಕಾಗಿ ಹೊರಗೆ ಬರ್ತಾರೆ. ಓಹ್, ಕರೆಕ್ಟ್ ಐಡಿಯಾ. ಸೊ ಅವನು ಏನು ಮಾಡ್ದ, ಸೀದಾ ಹೋಗಿ ಈ ಕಾರಣ ಸಮುದ್ರ ಅಂತ ಒಂದಿದೆ ಆ್ಯಕ್ಚುಲಿ. ಈ ಕಾರಣ ಸಮುದ್ರದಲ್ಲಿ ಒಂದು ಸೈಡಲ್ಲಿ ನೀವು ಕೆರೆ ನೋಡಿದ್ರೆ, ಕೆರೆ ಹೂವನ್ರಿ, ಕೆರೆಯಲ್ಲಿ ಒಂದು ಸೈಡಿಗೆ ಈ ಅಲೆ ಹೋಗಿ ಅಲ್ಲೆಲ್ಲ ಕಸ ಕಡ್ಡಿ ಕೆಸರು ಥರ ಹೋಗ್ಬಿಡುತ್ತೆ ಮೂಲಿಗೆ. ಸೊ ಅದ್ರ ಕೆಳಗಡೆ ಕೆಸರು ಥರ ಉಳಿದಿರುತ್ತೆ. ಅಲ್ಲಿ ಯಾವ ಜಂತುಗಳು ನೀರು ಕುಡಿಯಲ್ಲ, ಅಲ್ಲಿ ಈ ಕಡೆ ಕುಡ್ತಿರ್ತೇವೆಲ್ಲ. ಸೊ ಹಂಗೆ ಕಾರಣ ಸಮುದ್ರಕ್ಕೆ ಕೂಡ ಒಂದು ಮೂಲೆಯಲ್ಲಿ ಕೆಸರು ಅಂದರೆ ಎಲ್ಲ ಗಲೀಜೆಲ್ಲ ಇರ್ತಾರೆ. ಸೊ ಅದ್ರ ಗಲೀಜಂದ್ರೆ ಹಿಂಗೆ ವಾಸನೆ ಅಂದರೆ ಟಾಯ್ಲೆಟ್ ನೀರು ಅಂದ್ಕೊಳ್ಳಿ, ಇನ್ನಿನ್ನು ನೀರು. ಸೊ ನೀವು ಅಲ್ಲಿ ಹೆಂಗೆ ಬರುತ್ತೆ, ಆದರೆ ಈ ಕತೆಗೋಸ್ಕರ ಬರಲೇಬೇಕಲ್ಲಿ. ಸೊ ಆ ಕಾರಣ ಸಮುದ್ರ ಒಂದು ಮೂಲೆಯಲ್ಲಿ ಎಲ್ಲ ಗಲೀಜು ಕೆಸರು ಅವೆಲ್ಲ ಗಂದಗಿ ಎಲ್ಲ ಇರೋದು. ಸೊ ಇವನೇನು ಮಾಡ್ದ, ಆ ಭೂಮಿ ತಗೊಂಡೋಗಿ ಸೀದಾ ಅದರಲ್ಲಿ ಹಾಕ್ಬಿಟ್ಟ. ಸೊ ಅದು ಗಲೀಜಲ್ಲಿ ಬಿದ್ದಿರೋದನ್ನ ಯಾವ ಮನುಷ್ಯ ಯಾವ ಜಂತು ಯಾರು ಹೋಗೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಸೊ ಇವು ಭಗವಂತ ತೆಗಿಬೇಕಪ್ಪ ಅಂದರೆ ಏನು ಅವತಾರ ಮಾಡಬೇಕು? ಸೊ ಅದಕ್ಕೋಸ್ಕರ ಭಗವಂತ ವರಾಹ ಬಂದು ಎಲ್ಲ ಜಂತುಗಳು ಹಿಂಗೆ ತಿಂದರೆ ಅದು ಮೂತಿ ನೆಲಕ್ಕೆ ಹಾಕಿ ಉಜ್ಜಿ ತಿಂತಾ ಇರ್ತದೆ, ಹೌದಲ್ಲ? ನೋಡಿರ್ತೀರಿ ನೀವು. ಸೊ ಭಗವಂತ ಆ ಜಂತುವಾಗಿ ಬಂದರು. ಎದಕ್ಕಂದ್ರಗಿನ ಅಲ್ಲಿ ಒಳಗಡೆ ಹರೇ ಕೃಷ್ಣ ಬಿಟ್ಟು ಬಂದ್ರೆ ಕೇಳಿ. ಸೊ ಭಗವಂತ ಆ ಭೂಮಿ ಒಳಗಡೆ ಹೋಗಿದೆಯಲ್ಲ, ಆ ಭೂಮಿನ ಎತ್ತಬೇಕಂದ್ರೆ ಭಗವಂತ ಹುಡುಕ್ಬೇಕು, ಮೂತಿಲಿದ್ದ ಹುಡುಕ್ಬೇಕು. ಸೊ ಹುಡುಕ್ತಾ ಭೂಮಿನ ಕೋರೆಯಲ್ಲಿ ಆಗ್ಬಿಟ್ಟು ತೆಗೆದ ಹೊರಗೆ. ಸೊ ಅಷ್ಟು ಗಲೀಜಲ್ಲಿ ತಿರ್ಗಾ ವ್ಯಕ್ತಿ ಜಂತು ಆ್ಯಕ್ಚುಲಿ ಪೂರ್ವನಿಗೆ ಹಂದಿ ಎದಕ್ಕಾಗಿ ನಮ್ಗೆ ಹುಟ್ಟಿಸ್ಬೇಕು? ನಮ್ಮ ಭೂಲೋಕದಲ್ಲಿ ಎಲ್ಲ ಜಂತುಗಳು ಹುಟ್ಟಿಸ್ಬೋದು, ಹಂದಿನ ಯಾಕೆ ಹುಟ್ಟಿಸ್ಬೇಕಂದ್ರೆ ಹಂದಿ ಕೆಲಸ ಏನು ಗೊತ್ತಾ? ಈ ಗಲೀಜೆಲ್ಲ ತಿಂದು ಕ್ಲೀನ್ ಮಾಡೋ ಕೆಲಸ ಅಂತ ಸೋಲಾರ್ ಸಿಸ್ಟಮಲ್ಲಿ. ಆದರೆ ಇವು ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಅದಕ್ಕೆಲ್ಲ ಮುನ್ಸಿಪಾಲ್ಟಿ ಮಾಡಿದಾರೆ ನಮ್ಮವರು. ಆದರೆ ಮನುಷ್ಯರು ಮಾಡ್ತಾ ಇದ್ದಾರೆ ಅದನ್ನು. ಆ್ಯಕ್ಚುಲಿ ಪೂರ್ವನಾಗ ಹಂದಿಗಳಿರೋ ಅವಾಗೆಲ್ಲ ಇಷ್ಟು ಮಾಂಸ ಹಿಂಸೆ ಇಲ್ಲ, ಜೀವ ಹಿಂಸೆ ಇಲ್ಲ, ಆ ಜಂತುಗಳ ಆ ಕೆಲಸ ಮಾಡೋ. ಇವಾಗೆಲ್ಲ ಎಲ್ಲ ಜಂತುಗಳು ತಿಂದ್ಬಿಡ್ತಿದ್ದಾರೆ, ಹಾಕಿ ಇರೋದು ದೊಡ್ಡ ಜಂತು ಆಗ್ಬಿಡ್ತಿದ್ದಾರೆ ಇವಾಗ. ಸೊ ಭಗವಂತ ಆ ವರಾಹನಾಗಿ ಆ ಭೂಮಿನ, ಯಾಕಂದರೆ ಆ್ಯಕ್ಚುಲಿ ಭೂಲೋಕ ಇದೆಲ್ಲ ಮೇಲೆ ಲೋಕಗಳೆಲ್ಲ ಒಂದು ಸೆಟಪ್ ಇರುತ್ತೆ. ಭೂಮಿ ಒಂದು ಕಡೆ ತಿರುಗಬೇಕು, ಸೂರ್ಯ ತಿರುಗಬೇಕು, ನಕ್ಷತ್ರಗಳು ಇವೆಲ್ಲ ಅವ್ರವ್ರ ಸುತ್ತ ತಿರುಗಿಬಿಟ್ಟು ಎಲ್ಲ ಸೂರ್ಯ ಸುತ್ತ ತಿರುಗಬೇಕು, ಸೂರ್ಯ ಇನ್ನೊಬ್ಬರು ಸುತ್ತ ತಿರುಗಿ ಒಂದು ಸಿಸ್ಟಮ್ ಇದೆ ನೋಡಿ. ಒಂದು ಸೈಕಲಲ್ಲಿ ಎಲ್ಲ ಸಿಸ್ಟಮ್. ಒಂದು ಕಡೆ ಚೈನಿಂಗ್ ಎಳೆದ್ರೆ ಮಾತ್ರ ಹಿಂದ್ಗಡೆ ವೀಲ್ ತಿರುಗಬೇಕು, ಹಿಂದ್ಗಡೆ ವೀಲ್ ತಿರುಗಿದ್ರೆ ಮುಂದ್ಗಡೆ ಹೋಗಬೇಕು. ಸೊ ಒಂದು ಸಿಸ್ಟಮ್. ಆ ಸಿಸ್ಟಮ್ ಯಾರೋ ಒಂದು ಪಿನ್ ತೆಗೆದ್ರೆ ಕೂಡ ಸೈಕಲ್ ಮುಂದಕ್ಕೆ ಹೋಗಲ್ಲ. ಸೊ ಹಂಗೆ ಇಲ್ಲಿ ಸಿಸ್ಟಮ್ನಾಗ ಇವನು ಯಾರು? ಹಿರಣ್ಯಾಕ್ಷ. ಆ ಸಿಸ್ಟಮ್ನ ಚೇಂಜ್ ಮಾಡಿದ್ರೆ ಮಾತ್ರ ಭಗವಂತ ಬರ್ತಾನೆ ಅಂತ ಐಡಿಯಾ ಅವನು. ಸೊ ಅವನು ಭೂಲೋಕನ, ಎಸ್ಪೆಷಲಿ ಭಗವಂತನಿಗೆ ಎಲ್ಲ ಲೋಕಗಳಿಗಿನ್ನ ಪ್ರೀತಿಯಾದ ಲೋಕ ಯಾವುದು? ಎದಕ್ಕಾಗಿ? ಇನ್ನ
ಭೂಲೋಕದಾಗ ಇರೋರು ಎರಡು ಕಾಯಿ ಎರಡು ಕಾಲು ಎರಡು ಕೈ ಇರೋ, ಭಗವಂತ ಕೂಡ ಭೂಲೋಕ ಬೃಂದಾವನದಲ್ಲಿ ಎರಡು ಕಾಲು ಎರಡು ಕೈ ಇರೋ, ಎಲ್ಲಾ ಲೋಕದಲ್ಲಿ 6 ಕೈ 8 ಕೈ 12 ಕೈ ಇರೋ ಜನರು ಜಗ್ಗಿ ಶಕ್ತಿವಂತರು. ಯಾಕಂದ್ರೆ ಒಂದ್ಸಲ ನೀವು ಕೂಡ ಕತೆ ಕೇಳಿರ್ತೀರಿ, ಕೃಷ್ಣನ ಕಥೆಯಲ್ಲಿ ಬ್ರಹ್ಮ ಲಿಟ್ಲ್ ಕೃಷ್ಣ ನೋಡಿರ್ತೀರಿ. ಬ್ರಹ್ಮ ಒಂದ್ಸಾರಿ ಭಗವಂತ ನೋಡಕ್ ಹೋಗ್ತಾರೆ. ಹೋದಾಗೆ ದ್ವಾರಪಾರ ಕೇಳ್ತಾರೆ, ಎಷ್ಟೆಲ್ಲ ಬ್ರಹ್ಮ ನೀನು ಅಂತ. 4 ಚತುರ್ಮುಖ ಬ್ರಹ್ಮ ನಾನು, ಇರೋದು ಒಬ್ಬನೇ ಬ್ರಹ್ಮ, ಇನ್ನ ಜಾಸ್ತಿ ಯಾರಿಲ್ರಿ ಅದು. ಆದ್ರೆ ಹಂಗೆ ಹೇಳ್ಬಿಟ್ಟು ಒಳಗಡೆ ಹೋದ. ಭಗವಂತನಿಗೆ ಗೊತ್ತು, ಓಹೋ ಇವನಿಗೆ ಸ್ವಲ್ಪ ಅಹಂಕಾರ ಬಂದಿದೆ. ಭಗವಂತ ಕಣ್ಣು ಮುಚ್ಚಿಂಗ್ ತೆಗೆದು ಅಸಂಖ್ಯಾತ ಬ್ರಹ್ಮಗಳು ಇದು ಹಂಸ ವಾಹನದಲ್ಲಿ ಬಂದು ಎಷ್ಟೋ ಕೋಟಿ ಜನ ಬಂದು. ಒಬ್ಬರಿಗೆ 4 ತಲೆ, ಒಬ್ರಿಗೆ 1 ತಲೆ, ಒಬ್ರಿಗೆ 5 ತಲೆ, ಒಬ್ರಿಗೆ 1000 ತಲೆ, ಒಬ್ರಿಗೆ 1,00,000 ತಲೆ, ಒಬ್ರಿಗೆ 10,000 ತಲೆ, ಒಬ್ರಿಗೆ 80,000 ತಲೆ. ಚತುರ್ಮುಖ ಬ್ರಹ್ಮನಿಗೆ ನಾವು 2 ಕಾಲು 2 ಕೈ ಇದ್ದು ಫೋನು ಯಾವುದು ಸೆಟಲೈಟು ಗುರ್ತಿಡಿದೀವಿ, ವಿಮಾನ 80,000 ತಲೆ ಇರೋ ಜನರು ಎಷ್ಟು ಹೈಟ್ ಇರಬೇಡ, ಅವ್ರು ಎಷ್ಟು ಟೆಕ್ನಾಲಜಿ ಇರಬೇಡ, ಎಷ್ಟು ಫಾಸ್ಟ್ ಇರಬೇಡ, ಅವ್ರ ಲೋಕ ಎಷ್ಟು ದೊಡ್ಡದಿರಬೇಡ. ಬ್ರಹ್ಮನಿಗೆ ಅಷ್ಟು ಇಷ್ಟು ತಲೆ, ಅವನ ಎಷ್ಟು ಜನಕ್ಕೆ ಇಷ್ಟು ಮಗ ತೊಳೆಯದೆ ಅವಾಗ ಅವನ ಲೋಕ ಹೆಂಗಿರ್ತಾಳೆ, ಇಮ್ಯಾಜಿನೇಷನ್. ಭಗವಂತ ಅರ್ಥನೇ ಆಗಲ್ಲ ಯಾರಿಗೆ. ಸೊ ಈ ಚತುರ್ಮುಖ ಬ್ರಹ್ಮ ಭಗವಂತ ನೋಡಿ ನಿಂತ್ಕೊಂಡಾಗಿ ಇವಿಷ್ಟು ಜನ ಬ್ರಹ್ಮ ಬಂದು ಒಂದ್ಸಾರಿ ಪ್ರಣಾಮ ಮಾಡಿದ್ರಂತ. ಪ್ರಣಾಮ ಮಾಡಿದ ಅವ್ರ ಕಿರೀಟಗಳು ಅವ್ರಿಗೆ ಭೂಮಿ ಟಚ್ ಆಗುತ್ತಲ್ಲ, ಟಪ್ ಸೌಂಡ್ ಬರುತ್ತೆ ನೋಡಿ. ಈ ಸೌಂಡ್ ಬಂದ್ರೆ ಈ ಬ್ರಹ್ಮನ ಕಿವಿ ಕೆವ್ವ ಅಂದ್ಬಿಡ್ತೈತಿ. ಅಂದ್ರೆ ಇಷ್ಟು ಜನ ಬ್ರಹ್ಮರೇ, ಸ್ವಾಮಿ ನಾನು ಏನೋ ಚತುರ್ಮುಖ ಅಂತ ಹೇಳಿ ಯೂಸಸ್ ಫೆಲೋ, ಲಕ್ಷ ತಲೆ ಇರೋರು ಹೋದ್ರೆ ಎಷ್ಟು ಜನ ಇರ್ಬೇಡ, ಎಷ್ಟಾಗಲೇ ಇರ್ಬೇಡ. ಅವರೆಲ್ಲರೂ ನಮಸ್ಕಾರ ಮಾಡಿ ಭಗವಂತ ಹೋಗ್ರಿ ಅಂದರು, ಹೋಗ್ಬಿಟ್ರು. ಇವ್ನು ಸುಮ್ಮನೆ 4 ಚತುರ್ಮುಖ. ಸೊ ಹಂಗೆ ಈ ಇಲ್ಲಿ ಈ ಹಿರಣ್ಯಕಶಿಪು ಈ ಕಥೆಯಲ್ಲಿ ಅಷ್ಟು ದೊಡ್ಡ ಭಗವಂತ ಈ ಒಂದು ಸಿಸ್ಟಮ್ ಮಾಡಿದಾನೆ. ಮತ್ತೆ ಇದೆಲ್ಲ ಸೋಲಾರ್ ಸಿಸ್ಟಮ್. ಈ ಸೋಲಾರ್ ಸಿಸ್ಟಮ್ ಯಾರು ಡಿಸ್ಟರ್ಬ್ ಮಾಡಿದ್ರೆ ಭಗವಂತ ಕಂಪಲ್ಸರಿ ಅವ್ರನ್ನ ಸೆಟ್ ಮಾಡೋ ಸೀನ್ ಬಂತು ಬ್ರಹ್ಮನಿಗೆ. ಹರ್ಷಯ ಬ್ರಹ್ಮನ್ ಮೂಗಿಲ್ದ ಒಂದು ಸಣ್ಣ ಸೊಳ್ಳೆ ಬಿತ್ತು ಕೆಳಗೆ. ಆ ಸೊಳ್ಳೆ ನಡ್ಕಂತ ಹೋಗ್ತಾರೆ. ಅಂದ್ರೆ ನಡೀತಾ ಇಷ್ಟಿರೋ ಸೊಳ್ಳೆ ಇಷ್ಟ ಆಯ್ತು. ಹೋಗ್ತಾ ದೈತ್ಯಾಕಾರವಾಗಿ 120 ಅಡಿ ಬೆಳೆದ್ಬಿಡ್ತಂತ. ಸೊ ಬ್ರಹ್ಮನಿಗೆ ಅರ್ಥ ಆಯ್ತು, ಇಷ್ಟು ಫಾಸ್ಟಲ್ಲಿ ಇಷ್ಟು ಬೆಳೆಯೋದು ಭಗವಂತ ಬಿಟ್ಟಿನ ಯಾರೋ ಅಲ್ಲ ಅಂತ ಭಗವಂತ ಸ್ತುತಿ ಮಾಡಕ್ಕೆ ಚಾಲು ಮಾಡ. ಸೊ ಭಗವಂತ ಒಂದು ಸರಿ ಅರಸಿದ್ರೆ ಎಲ್ಲೋ ಇದ್ದಂತ ಹಿರಣ್ಯಾಕ್ಷ ಅವನಿಗೆ ಈಗ ಯಾರಾದರೂ ಬಾಂಬ್ ಬಿದ್ದರೆ ಒಂದು ರಕ ಸೌಂಡ್, ಅದು ಪಟಾಕಿ ಬಿಟ್ಟರೆ ಒಂದು ಸೌಂಡ್. ಪಟಾಕಿ ಬಿಟ್ಟಾಗೆ ಹರ್ಷ ಸಂತೋಷ ಬರುತ್ತೆ, ಬಾಂಬ್ ಬಿದ್ದರೆ ಢಮ್ ಎಲ್ಲರಿಗೂ ಭಯ. ಸೊ ಅವನಿಗೆ ಭಯ ಬಂತಂತೆ, ಏನೋ ಸೌಂಡ್ ಬಂತು. ಸೊ ಅವ್ನು ತಿರುಗಿಬಿಟ್ಟು ಭಗವಂತನ ಹತ್ರ ಹೋಗಿ ಫೈಟ್ ಮಾಡಾಗೋದು. ಭಗವಂತ ಒಂದೇ ಹೆಟ್ಗೆ ತಲೆ ಹೊಡೆದ್ರೆ ಅವ್ರು ಕಂಪ್ಲೀಟ್ ಕಣ್ಣು ಕುಲ್ಲು ಎಲ್ಲ ಬಂದ್ಬಿಡ್ತಂತೆ ಹೊರಗೆ. ಸೊ ಅವಾಗೆ ಭಗವಂತ ಈ ಹಿರಣ್ಯಾಕ್ಷನ ಸಂಹಾರ ಮಾಡಿದ್ರು. ಸೊ ಈ ವಿಷಯ ಹಿರಣ್ಯಕಶಿಪಿಗೆ ಗೊತ್ತಾಯ್ತು. ಸೊ ಅವರು ಆ ಹಿರಣ್ಯಾಕ್ಷನ್ ವೈಫ್ ಅಂಡ್ ಚಿಲ್ಡ್ರನ್ಸು ಅಳ್ತಾ ಇದ್ರು. ಅವ್ರಿಗೆ ಬುದ್ಧಿ ಮಾತು ಹೇಳ್ತಾರೆ ಯಾರು? ಹಿರಣ್ಯಕಶಿಪು ರಾಕ್ಷಸ ಭಾಗವತ ಲೆಕ್ಚರ್ ಕೊಡ್ತಾ ಇದ್ರಲ್ಲಿ. ಸೊ ಭಾಗವತ ಲೆಕ್ಚರ್ ಅಂದ್ರೆ ನಟ್ಟಾಡಿದ್ರೆ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂದ್ರೆ ಇದು ಭಾಗವತಂಲಿದೆ 7th ಕ್ಯಾಂಟೋದಲ್ಲಿ. ಸೊ ಒಂದು ಕತೆ ಹೇಳ್ತಿದ್ದಾನೆ, ಯಮಧರ್ಮರಾಜ್ ಕತೆ. ನೋಡಿ ಎಲ್ಲರೂ ಸಾಯ್ಬೇಕು, ಯಾರು ಇಲ್ಲಿ ಇರೋಕ್ಕಾಗಲ್ಲ, ನೀವು ಅದ್ರಲ್ಲಿ ತಿಳ್ಕೊಂಬಿಟ್ಟು ನೀವು ಅಳೋದು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಒಂದು ಕತೆ ಹೇಳಿದ್ರು. ಏನು, ಒಂದು ಊರಲ್ಲಿ ಒಂದು ಪಕ್ಷಿ ಫ್ಯಾಮಿಲಿ ಇರೋದು, ವೈಫ್ ಅಂಡ್ ಹಸ್ಬೆಂಡ್, 4 ಜನ ಮಕ್ಕಳು, ಪಕ್ಷಿಗಳಿರೋ. ಅವು ಒಂದು ಮರದಲ್ಲೇ ವಾಸವಾಗಿರೋ. ಸೊ ಈ ಮದರ್ ಫಾದರ್ ಯಾವಾಗಲೂ ಹೊರಗಡೆ ಆಹಾರ ಅನ್ವೇಷಣೆಗೆ ಹೊರಗಡೆ ಹೋಗ್ತಾವಲ್ಲ, ಈ 4 ಮನೆಯಲ್ಲಿರೋ. ಈ ಬೇಡ ಒಬ್ಬನು ಒಂದು ಬಲೆ ಹಾಕಿದ, ಅದೇ ನೆಟ್ ಏನಂದ್ರೆ ಬಲೆ ಅಲ್ಲ, ಬಲೆ ಹಾಕಿದ್ರೆ 4 ಪಕ್ಷಿಗಳು, ಮರಿ ಪಕ್ಷಿಗಳು ಸಿಕ್ಬಿಟ್ರು ಅದರಲ್ಲಿ. ಈ ಸಾಯಂಕಾಲ ಯಾರು ಮದರ್ ಫಾದರ್ ಇಬ್ರು ಬಂದು ಅರಸ್ತಾ ಇದ್ರು. ಏನು, ಮಕ್ಕಳು ಬೆಲೆಯಲ್ಲಿ ಬಿದ್ದಿದೆ, ಯಾರು ರಕ್ಷಿಸ್ರಿ ಅಂತ. ಮದರ್ ನೋಡ್ತಾ ತಡೆಯೋಕ್ಕಾಗಲಾರ್ದು ಮದರ್ ಹೋಗ್ಬಿಟ್ಟು ಮದರ್ಗೂ ಸಿಕ್ಕಾಕೊಂಡ್ಬಿಟ್ಟು. ಅವಾಗ ಹಸ್ಬೆಂಡ್ ಏನು ಮಾಡಬೇಕು ನೀವು ಹೇಳ್ರಿ?
ಹಿರಣ್ಯಾಕ್ಷ ವೈಫ್ ಅಂಡ್ ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಕತೆ. ಗಂಡ ಏನ್ ಮಾಡ್ಬೇಕು? ಗಂಡ ಪಕ್ಷಿ ಇದು ಕೂಡ ಜಂಪ್ ಆಗ್ಬಿಡ್ಬೇಕಾ? ಏನ್ ಬಿಟ್ಟು ಹೋಗ್ಬೇಕಷ್ಟೇ. ಅಲ್ಲಿದ್ರೆ ಅವ್ರು ಕೂಡ ಅದೇ ಸಿಗ್ಬಿಡ್ತಾರೆ, ತಗೊಂಡೋಗ್ಬಿಡ್ತಾರೆ ಅಷ್ಟೇ. ಬುದ್ಧಿವಂತ ಅದನ್ನು ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ನಾವು ಕೂಡ ಒಂದು ದಿವಸ ಹಿಂಗ್ ಸಾಯ್ತೀವಿ ಅಂತ ತಿಳ್ಕೊಂಡು ಅವ್ರೆಲ್ಲ ಹೋಗ್ಬೇಕು. ಈ ಕತೆ ಹಿರಣ್ಯಾಕ್ಷನ ವೈಫ್ ಅಂಡ್ ಚಿಲ್ಡ್ರನ್ಗೆ ಹೇಳ್ತಾರೆ. ಸೊ ಹೇಳಿ ಅವರೆಲ್ಲರೂ ಸಂತೋಷಪಟ್ಟು ಹೋಗ್ಬಿಟ್ರು. ಇವರು ಹಿರಣ್ಯಕಶಿಪು ಒಂದು ಪ್ರತಿಜ್ಞೆ ಮಾಡ್ದ, ಇದನ್ನ ಯಾರು ಮಾಡಿದರೋ ಶ್ರೀಮನ್ ಹರಿ ನಾನು ಗ್ಯಾರಂಟಿ ಅವ್ನು ಬಿಡಲ್ಲ, ಅವನ್ನ ಹೆಂಗನ ಮಾಡಿ ಸಾಯಿಸ್ತೀನಿ ಅಂತ ಶಪಥ ಮಾಡಿ. ಸೊ ಹಂಗೆ ಅವನು ಗದ ತೆಗೆದುಕೊಂಡು ವೈಕುಂಠಕ್ಕೆ ಹೋದ. ಸೊ ಅಷ್ಟರಲ್ಲಿ ಅವ್ರ ಗುರುಗಳು ಬಂದು, ನಿನ್ನ ಶಕ್ತಿ ಅವ್ರಲ್ಲ ಈ ನಾಸ್ತಿಕರು ವ್ಯಾಲ್ಯೂ ಹೆಂಗಿರುತ್ತಂದ್ರಗಿನ ಅವ್ರ ಬುದ್ಧಿ ತಪಸ್ ಮಾಡಿ 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 ಒಂದು ದಿವಸ ದೇವರಾಗ್ಬಿಡ್ತಾರೆ ಅಂತ ಅವ್ರ ಭಾವನೆ ಅದ. ಸೊ ಅವ್ರು ಹೇಳಿದ್ರು, ನೀನು ತಪಸ್ ಮಾಡು, ಚೆನ್ನಾಗಿ ತಪಸ್ ಮಾಡಿ ನಿನಗೆ ಆ ಶಕ್ತಿಗಳು ಬಂದಮೇಲೆ ಅವನು ಎದುರಿಸಬಹುದು. ಸೊ ಯಾರನ್ನು ತಪಸ್ ಮಾಡಬೇಕು? ಸೊ ಎಲ್ಲ ರಾಕ್ಷಸರೆಲ್ಲ ಏನ್ ಮಾಡ್ತಾರೆ? ದೇವಿ ದೇವತೆಗಳು ಪೂಜೆ ಮಾಡ್ತಾರೆ. ಭಕ್ತರಲ್ಲಿ ಯಾರನ್ನ ಪೂಜೆ ಮಾಡ್ತಾರೆ? ಭಗವಂತನ ಪೂಜೆ ಮಾಡ್ತಾರೆ. ನಮ್ಮ ಇಸ್ಕಾನ್ನಾಗ ಎಲ್ಲರೂ ಒಂದು ಪ್ರತಿನಿಧಿ ಉಂಟು, ಕೃಷ್ಣನ ಗುಡಿಗೆ ಹೋದ್ರೆ ಯಾವ ಕೆಲಸ ಆಗಕ್ಕಿಲ್ಲಪ್ಪ, ಯಾವ ಕೆಲಸ ಆಗಕ್ಕಿಲ್ಲ, ಅಲ್ಲಿ ಹೋಗಿ ನೀನು ಆಗಂಗಿಲ್ಲ. ಅದೇ ನೀನು ಶಿವನ ಗುಡಿಗೆ ಹೋಗು, ದುರ್ಗಾ ಗುಡಿಗೆ ಹೋಗು, ಲಕ್ಷ್ಮಿ ಗುಡಿಗೆ ಹೋಗು, ಮತ್ತೆ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗು, ಗಣಪತಿ ಗುಡಿಗೆ ಹೋಗು, ಹಿಂಗ್ ಹೋಗಿ ಹಂಗ ಆಗ್ಬಿಡ್ತಾರೆ. ಎದಕ್ಕಾಗಿ ಅಂದ್ರೆ ಇದಕ್ಕೊಂದು ಅರ್ಥ ಉಂಟು, ಒಂದು ನಿಗೂಢ ಅರ್ಥ. ನಿಮ್ಗೆಲ್ಲರಿಗೆ ಮಕ್ಕಳಿದ್ರೆ ತಾನೆ, ನಿಮ್ಮ ಮಗ ಬಂದು ಅಮ್ಮ ಅಮ್ಮ ಅಪ್ಪ 10 ರೂಪಾಯಿ ಕೊಡು, ಸಿಗರೇಟ್ ಕೊಡ್ಕೊಂಬರ್ತೀನಿ ಅದು. ಅಪ್ಪ ಕೊಡ್ತಾನ? 10 ರೂಪಾಯಿ ಒಂದೇಟ್ ಕೊಟ್ಟು ಕಳಿಸ್ತಾನೆ. ಅದೇ ಅಂಗಡಿಯವನಿಗೆ ಹೋಗಿ 10 ರೂಪಾಯಿ ಕೊಟ್ರೆ ಒಂದು ಸಿಗರೇಟ್ ಕೊಡ್ರಿ, ಹೆಂಗನ ಹಾಳಾವು 10 ರೂಪಾಯಿ ಕೊಟ್ಟು ಕಳಿಸ್, ಅವನಿಗೆ ದುಡ್ಡು ಬೇಕು. ಯಾರಿಗೆ? ಅಂಗಡಿಯವನಿಗೆ. ಸೊ ಹಂಗೆ ಈ ದೇವತೆಗಳು ಏನ್ ಗೊತ್ತಾ, ಯಾವಾಗಲೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ನಾಮ ಜಪ ಮಾಡ್ತಾ ಇರ್ತಾರೆ. ಸರಸ್ವತಿ ದೇವಿ ಕೈಯಲ್ಲಿ ನೋಡು ಒಂದು ಮಾಲೆ ಇರುತ್ತೆ, ಬ್ರಹ್ಮನ ಕೈಯಲ್ಲಿ ಒಂದು ಮಾಲೆ ಇರುತ್ತೆ, ಗಣಪತಿ ಕೈಯಲ್ಲಿ ಒಂದು ಮಾಲೆ ಇರುತ್ತೆ, ಮತ್ತೆ ದುರ್ಗಾದೇವಿ ಕೈಯಲ್ಲಿ ಕೂಡ ಒಂದು ಮಾಲೆ ಇರುತ್ತೆ. ಎಲ್ಲಾರ ಕೈಯಲ್ಲಿ ಮಾಲೆ ಇರ್ತವೆ. ಏನ್ ಮಾಡ್ತಾರೆ ಮಾಲೆ? ಜಪ. ಡ್ಯಾನ್ಸ್ ಮಾಡಕ್ಕಲ್ಲ, ಅಲಂಕರಣ ಅಲ್ಲ, ಜಪ ಮಾಡಕ್ಕೆ. ಶಿವ ಎಲ್ಲೇನು ಶಿವ ಸುಮ್ಮನೆ ಕುಂತಿರೋದು ನೋಡಿರ? ಇಲ್ಲ. ಜಪ ಯಾರ ಗುరించి ದಾನ ಮಾಡ್ತಾರೆ? ದೇವ್ರು ಅವರೇ ಆಗಿದ್ರೆ ಇಲ್ಲ, ಅವರು ರಾಮನ ಗುరించి ತಪಸ್ ಮಾಡ್ತಾರೆ. ಮನೆಯಲ್ಲಿ ತಾಯಿ ಅಡಿಗೆ ಮನೇಲಿ ಇರ್ತಾರೆ, ಹುಡುಗರು ಹೋಗಿ ಅಮ್ಮ 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 ಒಂದು 4 ಸಣ್ಣ ಒಲೆಗಳು, ಸಣ್ಣ ಪಾತ್ರೆಗಳು, ಚೌಟ ತಾಂಡೋಗಿ ಆ ಹುಡುಗರಿಗೆ ಮೂಲೆ ಬಿಸಾಕ್ಬಿಟ್ರೆ ಆಡ್ಕೆಲ್ರಿ, ಅವ್ರು ಆಡ್ಕೊಳ್ತಾರೆ. ನಾವು ಕೂಡ ಜಾಸ್ತಿ ಹಿಂಗೆ ಕಿರಿಕಿರಿ ಮಾಡಿದ್ವಿ. ಭಗವಂತ ಏನ್ ಮಾಡ್ತಾನೆ, ನಮ್ಮನ್ನು ಭೂಲೋಕವನ್ನು ತಯಾರು ಮಾಡಿ ಅದರಲ್ಲಿ ಸಂಸಾರ ಮಾಡಿ ಅದ್ರ ಆಡ್ಕೊಳ್ರಿ ಅಂತ ಕಳಿಸ್ಬಿಡ್ತಾರೆ. ಸೊ ದೇವಿ ದೇವತೆ ನೋಡಿ, ದೇವಿ ದೇವತೆಗಳನ್ನ ಪೂಜೆ ಮಾಡಿದ್ರು. ಅವರು ಫುಲ್ ಬಿಸಿಯಾಗಿರ್ತಾರೆ ಭಗವಂತನ ಸೇವೆ ಮಾಡೋದ್ರಾಗೆ. ಸೊ ಅದ್ರಾಗಿ ನಾವು ಹೋಗಿ ಶಿವ 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 ಅಂದ್ರೆ ಏನ್ ಬೇಗ ತಗೊಂಡು ಹಾಳಾಗಿ ಹೋಗಿ ಬರ್ಬೇಡಿಲ್ಲ. ಆದ್ರೆ ಕೃಷ್ಣ ಹಂಗಿಲ್ಲ, ಅವನಿಗೆ ಮುಂದೆ ಇದ್ರಲ್ಲಿ ಸಮಸ್ಯೆ ಬರುತ್ತಾ, ಭಗವಂತ ಕಾಪಾಡೋ ಸ್ಟೈಲ್ ಬೇರೆ, ಇವ್ರ ಸ್ಟೈಲ್ ಬೇರೆ. ಎಲ್ಲರೂ ಅಂತಾರೆ ಪ್ರಹ್ಲಾದನ ಅಷ್ಟು ಹಿಂಸೆ ಮಾಡೋರು ಎದಕ್ಕಿರ್ಬೇಕ್ರಿ? ಭಗವಂತ ಹಿಂಗ ಅನ್ಬಿಡ್ಬೋದಲ್ಲ. ದ್ರೌಪದಿನ ಸೀರೆ ಎಳೆಯವರಿಗೆ, ಬೈಯವರಿಗೆ, ಎಳ್ಕೊಂಡು ಬರೋವರಿಗೆ ಎದಕ್ಕೆ ಸುಮ್ಕಿರ್ಬೇಕು? ದೇವ್ರು ಸ್ಯಾಡಿಸ್ಟ್ ಏನು? ಭಗವಂತನಿಗೆ ಗೊತ್ತು ಯಾವಾಗ ಯಾರಿಗೆ ಬುದ್ಧಿ ಬರಂಗ್ ಮಾಡಬೇಕು, ನಾನು ಹೆಂಗ್ ಕೊಡ್ಬೇಕು, ಹೆಂಗ್ ಕೊಟ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ದ್ರೌಪದಿ ಕೂಡ ಬುದ್ಧಿ ಬರ್ಬೇಕಪ್ಪ ಅಂದ್ರೆ ಆ ಸಿಚುವೇಶನ್ ಕೊಡ್ಬೇಕು, ಅವಾಗ ದ್ರೌಪದಿ ಪ್ಯೂರ್ ಡ್ಯೂಟಿ ಆಗ್ಬಿಡ್ತಾರೆ. ಸೊ ಜಲ್ದಿ ಫಸ್ಟಿಗೆ ಅವನು ದುಶ್ವಾಸನ ಬಂದಾಗೆ ಭಗವಂತ ಸೀರೆ ಕೊಟ್ಬಿಟ್ಟಿದ್ರೆ ಅಷ್ಟು ಆಕ್ಟಿವ್ ಇರ್ತಿದ್ದಿಲ್ಲ, ನಾವು ಡಿಸ್ಕಸ್ ಮಾಡ್ತಾ ಇದ್ದಿಲ್ಲ. ಸೊ ಭಗವಂತನಿಗೆ ಯಾವಾಗ ಪ್ಲೇಸ್ ಅಂಡ್ ಸರ್ಕಮ್ಸ್ಟೆನ್ಸ್ ಸೊ ಹಂಗೆ ಹಿರಣ್ಯಕಶಿಪು ಅವನ ಮೈಂಡು ಅಷ್ಟಕ್ಕೆ ದೇವತೆಗಳು ಪೂಜೆ ಮಾಡೋದು. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದವ್ರು ಯಾರಪ್ಪ? ಬ್ರಹ್ಮ.
ಬ್ರಹ್ಮನ ಪೂಜೆ ಮಾಡೋರು ಹೋಗಿ ತಪಸ್ ಮಾಡಕ್ಕೆ ಮಂದಾರ ಪರ್ವತ ಕೇಳಿರ್ತೀವಿ, ಮೇರು ಪರ್ವತ ಅಂತ ಹೆಸರು ಕೇಳಿರ್ತೀರಿ ನೀವು. ಮೇರು ಪರ್ವತಕ್ಕೆ ಹೋಗಿ ತಪಸ್ ಮಾಡಕ್ಕೆ ಚಾಲು ಮಾಡ. ಆ ತಪಸ್ ಮಾಡೋ ಟೈಮಲ್ಲಿ 2 ಪಕ್ಷಿಗಳು ಬಂದು ನಾರದ ಮುನಿ ಆ 2 ಪಕ್ಷಿಗಳು ಕಳಿಸಿದ್ರು, ಸ್ವಲ್ಪ ಅವನಿಗೆ ಡಿಸ್ಟರ್ಬ್ ಮಾಡಿ ಅಂತ. ಆ 2 ಪಕ್ಷಿಗಳು ಬಂದು ನಾರಾಯಣ ನಾರಾಯಣ ಅಂದು. ಸೊ ಇವನು ಯಾರ ಮೇಲೆ ಸಿಟ್ಟಿಗಾಗಿ ಮಾಡ್ತಾನೆ ತಪಸ್ಸು? ಆ ನಾರಾಯಣ ಮೇಲೆ ಸಿಟ್ಟಿ ಮೇಲೆ ಮಾಡ್ತಾ ಇದ್ದಾನಲ್ಲ, ಯಾರು? ಹಿರಣ್ಯಕಶಿಪು. ಸೊ ಈ ಹಿರಣ್ಯಕಶಿಪು ಏನ್ ಮಾಡ್ದ, ಮತ್ತೆ ಡಿಸ್ಟರ್ಬ್ ಆಯ್ತು, ಮತ್ತೆ ಕಣ್ಮುಚ್ಬಿಟ್ಟ. ಸೊ ಮತ್ತೆ ನಾರಾಯಣ ನಾರಾಯಣ ಹಂಗ 4-5 ಸರಿ ಅಂದ್ವು. ಸೊ ಹಿರಣ್ಯಕಶಿಪು ಇವತ್ತು ಟೈಮ್ ಏನು ಬೇಸಿಲ್ಲ, ಇವತ್ತು ಯಾರ ಮಗ ಇದ್ದಿನ ಮಗ ಇದ್ಬಿಟ್ಟು ನೋಡಿದ್ದು ಗೊತ್ತಿಲ್ಲ, ಮನೆಗೆ ಹೋಗಿ ಮತ್ತೆ ಒಂದು ಸರ್ಪರ ಮನೆಗೆ ಹೋಗು. ಸೊ ಇಲ್ಲಿ ಹೋಗ್ಬೇಕು, ಇಲ್ಲಿ ಅವ್ರ ವೈಫು ಊರ ಅಲ್ಲಿ ದೇಶದಾಗ ರಾಜ್ಯದಲ್ಲಿ ಜನರು ಪೂಜಾರಿಗಳೆಲ್ಲರೂ ಹೋಗ್ಬೇಕಾದ್ರೆ ಅವ್ರಿಗೆ ಆರತಿ ಇತ್ತು, ಟೆಂಕಾಯಿ ಹೊಡೆದು ವೀರ ತಿಲಕ್ ಇಟ್ಟು ಎಲ್ಲ ಕಳಿಸಿದ್ರು. ಏನ್ರಿ ವಾಪಸ್ ಬಂದ್ಬಿಟ್ರಿ ನೀವು ಅದ್ರಿಗೆ? ಏನಿಲ್ರಿ, ನಾರಾಯಣ ನಾರಾಯಣ ಅಂತ 2 ಪಕ್ಷಿಗಳು ಅರ್ಸ್ತಾ ಇದ್ವು. ಏನಂದ್ವು? ನಾರಾಯಣ ನಾರಾಯಣ. ಮತ್ತೆ ಏನಂದ್ವು? ನಾರಾಯಣ. ಮತ್ತೆ ಏನಂದ್ವು? ಅವ್ರು ಜೋಕ್ ಮಾಡ್ತಾರೆ ಅವ್ರ ವೈಫು, ಯಾರು? ಕಯಾದು. ಸೊ ಹಂಗೆ ಅವತ್ತು ರಾತ್ರೆಲ್ಲ ಅದೇ ಡಿಸ್ಕಸ್ ಮಾಡ್ತಾ ಮಾಡ್ತಾ ಅವರಿಬ್ಬರು ಸಂಸಾರ ಜೀವನ ನಡೆಸಿದ್ರು. ಸೊ ಅವ್ರ ಹೊಟ್ಟೆಯಲ್ಲಿ ಪ್ರಹ್ಲಾದ್ ಮಹಾರಾಜ್ ಅಂತ ಮಹಾಭಕ್ತರು. ಸೊ ಭಕ್ತರಾಗಿ ಬರ್ಬೇಕಂದ್ರೂ ಕೂಡ ತಂದೆ ತಾಯಿಗಳು ನಾಮಜಪ ಮಾಡಿದ್ರೆ ಮಾತ್ರ ಭಗವಂತ ಭಕ್ತರು ಬರ್ತಾರೆ. ನಾವೆಲ್ಲ ಈ ಡಿಫ್ರೆಂಟ್ ಟೈಮಲ್ಲೆಲ್ಲ ಸಂಸಾರ ಜೀವನ ಮಾಡಿದ್ರೆ ರಾಕ್ಷಸರು ಹುಡ್ತಾರೆ. ಹುಟ್ಟತ್ತಲೇ ಅವರು ದೇಶ ಲೋಕಕಂಟಕರಾಗ್ಬಿಡ್ತಾರೆ. ಸೊ ಇವನು ಮತ್ತೆ ಯಾರು? ಹಿರಣ್ಯಕಶಿಪು ಬಿಡ್ಲಿಲ್ಲ. 1 ಮಂತ್ ಆದ್ಮೇಲೆ ಮತ್ತೆ ತಪಸ್ಸಿಗೆ ಹೋದವು. ಮತ್ತೆ ಮೇರು ಪರ್ವತಕ್ಕೆ ಹೋಗಿ ಅವಾಗ 6 ಮಂತ್ ಯಾರಿಗೆ? ಕಯಾದು ಅವ್ರ ವೈಫ್ಗೆ ಹೋಗ್ಬಿಟ್ಟ. ಏನಾಗ್ಲಿ ಹೋಗ್ಬಿಟ್ಟು ಅಲ್ಲಿ ತಪಸ್ ಚಾಲು ಮಾಡು. ಅವ್ನು ಹೆಂಗ ಚಾಲು ಮಾಡ್ದ ಅಂದ್ರೆ ಭಾಗವತಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಘೋರ, ನಾವು ಪಾದಗಳು ಇದ್ದಲ್ಲ, ಪಾದಗಳು ಹಿಂಗೆ ನಿಲ್ಲಕ್ಕಾಗಲ್ಲ ಯಾರ ಕೈಲಿ. ಕೆಲವು ಜನ ಮಾತ್ರ ನಿಲ್ಲಬಲ್ಲರು, ಒಂದು ಸ್ವಲ್ಪ ಹೊತ್ತು ನಿಲ್ಲಕ್ಕಾಗ. ಅವನು ಎಬ್ಬಟ್ಟು ಮೇಲೆ ನಿಂತ್ಕೊಂಡ್ಬಿಟ್ಟು 2 ಕೈ ಹಿಂಗೆ ಎತ್ಬಿಟ್ಟು ಓಂ ನಮೋ ಬ್ರಹ್ಮದೇವಾಯ ನಮಃ ಚಾಲು ಮಾಡ್ದ. ಓಂ ನಮೋ ಬ್ರಹ್ಮದೇವ. ಅವನ್ನ ಅರಸ್ತಾ ಇದ್ರಿಗಿನ ಲೋಕಗಳೆಲ್ಲ ಅಲ್ಲಾಡ್ತಾ ಇದ್ವು. ಎಲ್ಲ ದೇವತೆಗಳು ಇನ್ನು ನಮಗೇನು ಕೆಡುಗಾಲ ಬಂತು ಅಂತೇಳಿ ತಿಳ್ಬಿಟ್ಟವರು ಇವನ್ ತಪಸ್ಕಿನ ಮುಂಚೆ ಅವ್ರ ಮನೇಲಿ ಎಲ್ಲರನ್ನ ಅಟ್ಯಾಕ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇಂದ್ರ ಅವ್ರ ಮನೆಗೆ ಹೋಗಿ ಅವ್ರ ವೈಫ್ನ, ಅವ್ರ ರಾಜ್ಯವೆಲ್ಲರನ್ನ ಹೊಡೆದಾಕ್ಬಿಟ್ಟು ಅವ್ರ ವೈಫ್ನ ಕಿಡ್ನಾಪ್ ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟು. ಸೊ ದಾರಿಯಲ್ಲಿ ನಾರದ ಮುನಿ ಹೇಳಿದ್ರಂತೆ, ಅವ್ರ ವೈಫನ್ನ ಬಿಟ್ಬಿಡಿ, ಅವ್ರ ಹೊಟ್ಟೆಯಲ್ಲಿ ಮಹಾಭಾಗವತ, ಅವನಲ್ಲಿದ್ದ ಕೆಲಸ ಇರೋದು, ನೀವು ಸುಮ್ಕಿರ್ರಿ ಅಂತ. ಸೊ ಸೀದಾ ಆ ಕಯಾದು ಅಂದ್ರೆ ಅವ್ರ ವೈಫನ್ನ ನಾರದ ಮುನಿ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ದಿನ ಭಾಗವತಂ ಕ್ಲಾಸ್ ಕೊಡ್ತಾ ಇದ್ರು. ಎಷ್ಟು? ಭಾಗವತಂ ಕ್ಲಾಸ್ ಕೊಡ್ತಾ ಇದ್ರು. ಈ ಕಡೆ ಯಾರು? ಹಿರಣ್ಯಕಶಿಪು ಘೋರ ತಪಸ್ ಮಾಡ್ತಾ 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 100 ವರ್ಷ, 1000 ವರ್ಷ, 5000 ವರ್ಷ, 10,000 ವರ್ಷ. 10,000 ವರ್ಷ ಅಂದ್ರೆ ಅವನ ಬಾಡಿಯಲ್ಲಿ ಏನು ಉಳಿದಿದ್ದಿಲ್ಲ. ಇರುವೆಗಳೆಲ್ಲ ತಿಂದ್ಬಿಟ್ಟು ಅವನ ಮೇಲೆ ಗ್ರೀನ್ ಕಾರ್ಪೆಟ್ ಅಂತಾರಲ್ಲ, ಅದು ಹುಲ್ಲೆಲ್ಲ ಬೆಳೆದ್ಬಿಟ್ಟು ಬಳ್ಳಿ ಎಲ್ಲ ಆಗಿ ಬೊಂಬ ಸ್ಟ್ರೀಸ್ ಎಲ್ಲ ಆಗಿ ಅವನ ತಲೆ ಮೇಲೆ ಅವನ ಬಾಡಿ ಸುತ್ತ. ಸೊ ಅವ್ನು ಮಾಡ್ತಾ ಇದ್ರೆ ತಪಸ್ ಮಾಡ್ತಾ ಇದ್ರೆ ದೇವಲೋಕ, ಸ್ವರ್ಗಲೋಕ, ತಪೋಲೋಕ, ಸತ್ಯಲೋಕ ಅಂತಾರಲ್ಲ, ಈ ಲೋಕಗಳೆಲ್ಲ ಫುಲ್ಲು ಎಸಿ. ಅಲ್ಲಿ ಬಿಸಿಲು ಕಾಲ ಇರಕ್ಕಿಲ್ಲ, ಎಲ್ಲ ಇದು ಕೊಬ್ಬಿನ ರಸ ಸಮುದ್ರ, ಮತ್ತೆ ತುಪ್ಪದ ಸಮುದ್ರ, ಪನ್ನೀರ್ ಸಮುದ್ರ, ಸಿಹಿ ನೀರು ಸಮುದ್ರ, ಹಂಗ ಫುಲ್ ಎಂಜಾಯ್ಮೆಂಟ್ ಅವರು. ಅಲ್ಲಿ ನಮಗೆ ಮೊನ್ನೆ ಒಂದು ವಾರ ಕೆಳಗೆ ಬೈತಲ್ರಿ ಬಿಸಿಲು, ಅದೇನ 46, 45 ಹಂಗ ಹೋಗ್ಬಿಡ್ತು ಅವ್ರಿಗೆ. ಅವ್ರು ಹುಡ್ತಾ ಇದಾರೆ ಅವರೆಲ್ಲ. ಅವ್ರು ಏನ್ರಿ ಎಲ್ಲೆಲ್ಲಿ ಬರ್ತಾ ಇದ್ದಿದ್ದು? ಈ ಹಿರಣ್ಯಕಶಿಪು ತಪಸ್ಸು, ಆ ತಪಸ್ಸು ನೋಡಿ. ನಾವು ಜಪ ಮಾಡ್ಬೇಕು ನೋಡಿ, ಹೀಟ್ ಆಗ್ಬಿಡ್ತೀವಿ. ಹೌದಾ? ಜಪ ಮಾಡ್ಬೇಕು. ಎಷ್ಟು ಜನ ಜಪ ಮಾಡಿದೆ ಕೈ ಎತ್ಬಿಡಿ. ಜಪ ಮಾಡಬೇಕಾದ್ರೆ ನೋಡಿ ಹೀಟ್ ಆಗ್ತೀವಿ ಬಾಡಿ. ಸೊ ನಾವು ನಾಮ ಮಾಡಿದ್ರೆ ಹೀಟ್ ಆಗ್ತೀವಿ ಅಂದ್ರೆ ಅವನು
10,000 ವರ್ಷ ತಪಸ್ಸು ಮಾಡಿದ್ರೆ ಸುಟ್ಟೋಗ್ಬಿಡ್ತೈತೆ. ಬ್ರಹ್ಮ ಕೂಡ ಆಲೋಚನೆ ಮಾಡ್ತೇವೆ, ನೀವು ಇಷ್ಟು ತಪಸ್ಸು ಮಾಡ್ತೀರಲ್ಲ, ಏನೋ ಮಾಡ್ತಾನೆ, ಇವ್ನು ಬಿಡಕ್ಕಿಲ್ಲ, ಏನ್ ಮಾಡ್ಬೇಕು? ಎಲ್ಲಾ ದೇವತೆಗಳು ಹೋಗಿ ಬ್ರಹ್ಮನ ಹತ್ರ ಹೋದ್ರಂತೆ. ಬ್ರಹ್ಮದೇವ, ಇವನು ತಪಸ್ಸು ಎಷ್ಟು ಟ್ರೈ ಮಾಡಿದ್ವಿ, ಗಾಳಿ ಬೆಂಕಿ ನಿಮ್ಮ ಮಳೆ, ಅವನ ಅಸಲು ಅವನು ಎಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ ಅಂತ, ಅಸಲು ಅವನ ಬಾಡಿನೆಲ್ಲ ತಿಂದೋಗ್ಬಿಟ್ಟಿದೆಯಲ್ಲ. ಸೊ ಬ್ರಹ್ಮ ಇವ್ನ ಏನ್ ಮಾಡೋಕ್ಕಾಗಲ್ಲ, ಅವನಿಗೆ ಹೆಂಗೋ ಅನುಗ್ರಹ ಮಾಡಬೇಕು ಅಂತ ಬ್ರಹ್ಮದೇವರು ಬಂದರು. ಹಂಸವಾಹನದಲ್ಲಿ ಬಂದರು. ಹುಡುಗಿದ ಎಲ್ಲೆಲ್ಲಿಲ್ಲ ಅವನ ಬಾಡಿನೇ ತಿಂದೋಗ್ಬಿಟ್ಟಿದ್ದೆಲ್ಲ, ಶರೀರದಲ್ಲಿ ರಕ್ತ ಮಾಂಸ ಏನೂ ಇಲ್ಲ, ಬರೇ ಎಲುಬು, ಬೋನ್ಸ್, ಎಮ್ಕೆಗಳು ಇರೋವು, ಸ್ಕಲ್, ತಲೆ ಬುರುಡೆ ಇರೋದು ಅಷ್ಟೇ. ಒಳಗಡೆ ಮಾತ್ರ ಪ್ರಕಾಶವಾದ ಒಂದು ಹಾರ್ಟ್ ಹೊಡ್ಕೊಂತ ಇರೋದು. ಹಾರ್ಟಲ್ಲಿ ಆತ್ಮ ಒಂದು. ಓಂ ನಮೋ ಬ್ರಹ್ಮದೇವ, ಓಂ ನಮೋ. ಸೊ ಬ್ರಹ್ಮ ಅನ್ಕೊಂಡ್ರಂತೀವಿ. ಇಲ್ಲೆಲ್ಲ 10,000 ವರ್ಷ ಆದ್ಮೇಲೆ, 20 ವರ್ಷ ಆದ್ಮೇಲೆ ಇಲ್ಲಿ ಯಾರು ಇರಕ್ಕಿಲ್ಲ. ಇರ್ತೀವ ನಾವು 50% ಔಟು. ಸೊ ಹಂಗೆ 20 ವರ್ಷಕ್ಕೆ ನಾವು ಇಲ್ಲಿ ಯಾರು ಇರಲ್ವೇ, 10,000 ವರ್ಷಕ್ಕೆ ಯಾರು ಇರ್ತಾರೋ ಅಲ್ಲಿ ಕಂಪ್ಲೀಟ್ ಚೇಂಜ್ ಆಗೋಗ್ಬಿಡುತ್ತೆ. ಲಾಸ್ಟಿಗೆ ಬ್ರಹ್ಮ ಅವನ ಕಾಂತಿ ನೋಡ್ಬಿಟ್ಟು ಅವ್ರ ಕಮಂಡದಲ್ಲಿರೋ ಜಲನ ಹಾಕಿದ್ರು. ಸೊ ಅವನು ಗೋಲ್ಡನ್ ಆಗಿ ಒಂದು ಒಳ್ಳೆ ಹೀಮೆನ್ ಥರ ಬಾಡಿ ಅವನು ಹೊರಗೆ ಬಂದ್ರಂತೆ. ಬಂದು ನಮಸ್ಕಾರ ಮಾಡಿ ಕೇಳಿದ್ರಂತೆ, ಏನು ಬೇಕು ಕಶ್ಯಪ ಪುತ್ರ ಹೇಳು ಅಂತ. ನನಗೆ ಸಾವೇ ಬೇಡ ಅಂತ ಬ್ರಹ್ಮ ಹೇಳಿದಂತೆ, ಪ್ರತಿ ಜೀವಿ ನಾವು ಹುಟ್ಟಿದ ಮೇಲೆ ನಮ್ಮಿಂದಲೇ ಸಾವು ಹುಟ್ಟುತ್ತೆ, ಆದರೆ ಇದನ್ನು ಇಂಥದ್ದು ಕೋರಿಕೆ ಕೋರಬಾರ್ದು, ಇನ್ನು ಬೇರೆ ಆಪ್ಷನ್ಸ್ ಕೇಳ್ರಿ, ಅದ್ರ ಪ್ರಕಾರ ನಾನು ಕೊಡ್ತೀನಿ. ಮತ್ತು ನನಗೆ ಕೂಡ ಸಾವು ಉಂಟು, ನಾನು ಇಲ್ಲದ್ದು ನಿಮ್ಗೆ ಏನು ಕೊಡೋಕ್ಕಾಗುತ್ತೆ? ಸೊ ಅವಾಗ ಅವನು ಹೇಳ್ದ, ಅವನು ಭಾರಿ ಬುದ್ಧಿವಂತ. ಮತ್ತ ಸ್ಮೃತಿ ಜ್ಞಾನ ಮಕೋಚನಾಂಶ ಅಂತ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ನಮಗೆಲ್ಲರಿಗೆ ಜ್ಞಾಪಕ ಬರ್ತಾ ಇದಲ್ಲ, ಭಗವಂತನ ದಯಲ್ದು ಬರ್ತಾ ಇದೆ. ಈ ಮರ್ತೋಗ್ತಾ ಇದೀವಲ್ಲ, ಭಗವಂತನ ದಯಲ್ದು ಮರ್ತೋಗ್ತಾ ಇದೆ. ಆದರೆ ಹಿರಣ್ಯಕಶಿಪುನಿಗೆ ಈ ಜ್ಞಾಪಕ ಶಕ್ತಿ ಕೊಟ್ಟಿದ್ದು ಯಾರು? ಭಗವಂತೆ. ಸೊ ಅವನು ಜ್ಞಾಪಕ ಶಕ್ತಿ, ನಾನು ತ್ರಿಮೂರ್ತಿಗಳು ಸಾಯಬಾರ್ದು, ದೇವತೆಗಳು ಸಾಯಬಾರ್ದು, ಯಾ ಆಯುಧಗಳು ಸಾಯಬಾರ್ದು, ಯಾವ ಪಕ್ಷಿಗಳು ಸಾಯಬಾರ್ದು, ಯಕ್ಷ ಕಿನ್ನರ ಕಿಂಪುರುಷ ನಾಗ ಯಾರ ಕೈಲಿ ಸಾಯಬಾರ್ದು, ನೀನು ಬ್ರಹ್ಮನ ಸೃಷ್ಟಿ ಮಾಡ್ರೆ ಎಲ್ಲಾ ಜೀವಿಗಳು ನನ್ನ ಸಾಯಿಸಬಾರ್ದು, ಹೆಣ್ಣು ಸಾಯಿಸಬಾರ್ದು, ಗಂಡು ಸಾಯಿಸಬಾರ್ದು, ರಾತ್ರಿ ಸಾಯಿಸಬಾರ್ದು, ಹಗಲು ಸಾಯಿಸಬಾರ್ದು, ಆಕಾಶದಲ್ಲಿ ಸಾಯಬಾರ್ದು, ಭೂಮಿ ಮೇಲೆ ಸಾಯಬಾರ್ದು. ಸೊ ಇಂಚುಮಿಂಚು ಸಾವು ಇಲ್ಲೇ ಅವನಿಗೆ. ಆ ಥರ ನಿರ್ಜೀವ ವಸ್ತು ಸಾಯಿಸಬಾರ್ದು, ಜೀವ ವಸ್ತು ನಿರ್ಜೀವ ಯಾವುದೋ ಕಲ್ಲು ನೋಡಿರ್ಬೋದು ಅಲ್ಲ, ಅವ್ರ ಕೈಲಿ ಸಾಯಬಾರ್ದು, ಯಾರ ಕೈಲಿ ಸಾಯಬಾರ್ದು. ಸೊ ಹಿಂಗ ನಿನ್ನ ಕೈಲಿ ಸಾಯಬಾರ್ದು, ಬ್ರಹ್ಮನ ಕೈ ಸಾಯಬಾರ್ದು, ವಿಷ್ಣು ಕೈ ಸಾಯಬಾರ್ದು, ದೇವಿ ಕೈ ಸಾಯಬಾರ್ದು, ಯಾರ ಕೈ ಸಾಯಬಾರ್ದು. ಎಲ್ಲ ಕೇಳ್ತಾ ಬ್ರಹ್ಮ ಅಂದ್ರಂತೆ, ಕಶ್ಯಪ ಪುತ್ರ ಇಷ್ಟವರೆಗೆ ಇಂಥ ಕೋರಿಕೆ ಯಾರು ಕೇಳಿಲ್ಲ, ಏನ್ ಮಾಡ್ತಿ ಇಷ್ಟು ಗೊತ್ತಾಗೊಂಡು ನೀನು ಸ್ವಾಮಿ ಕೊಡು. ಹಂಗೆ ಎಲ್ಲ ಅಸ್ತ್ರಗಳು ಬೇಕು, ಎಲ್ಲ ಶಕ್ತಿ ಬೇಕು. ಆಯ್ತು, ಬ್ರಹ್ಮನ್ 99% ಬ್ರಹ್ಮನಿಗೆ ಎಷ್ಟು ಶಕ್ತಿ ಇದೆಯೋ ಕಂಪ್ಲೀಟ್ ಅವನು ಎಳೆದ್ಬಿಟ್ಟ. ಯಾರು? ಹಿರಣ್ಯಕಶಿಪು. ತದಹಸ್ತು. ಸೊ ಅವನು ಹೊರಗಡೆ ಬಂದತ್ತಲೇ ಸೀದಾ ಅಟ್ಯಾಕ್, ಸ್ವರ್ಗಲೋಕ. ಎಲ್ಲರೂ ಔಟ್, ಇವರೆಲ್ಲರೂ ಎಲ್ಲರಿಗೆ ಸರಪಣಿ ಹಾಕಿ 33 ಕೋಟಿ ದೇವತೆಗಳು ಅವ್ರ ಮನೆ ಮುಂದೆ ನಿಲ್ಲಿಸ್ಬಿಟ್ಟ ಅವನು ಎಲ್ಲ. ಸೊ ಎಲ್ಲ ಕವರ್ ಮಾಡಿಬಿಟ್ರು. ಅವ್ನು ಹೆಂಗೆ ಉಲ್ಟಾ ಅಂದರೆ, ಒಳ್ಳೆ ಕೆಲಸ ಮಾಡಿದವರು ನರಕಕ್ಕೆ ಹೋಗ್ಬೇಕು, ಕೆಟ್ಟ ಕೆಲಸ ಮಾಡಿದವರು ಸ್ವರ್ಗಕ್ಕೆ ಹೋಗ್ಬೇಕು. ಅವನು ಫಿಲಾಸಫಿ. ಸೊ ಅವನು ಇವಾಗ ಹೆಂಗೆ ಸಾಯ್ಬೇಕು? ನಾರದ ಮುನಿ ಆಲಿಸ್ಬಿಡು, ಇವನು ಯಾವಾಗ ಸಾಯ್ಬೇಕಪ್ಪ, ಇವನು ಹೆಂಗೆ ಸಾಯ್ಬೇಕು? ಕೆಳಗಡೆ ಬಂದು ನಾರದ ಮುನಿ ಕೇಳಿದ, ಅಲ್ಲಪ್ಪ ಹಿರಣ್ಯಕಶಿಪು ಇಷ್ಟು ಹೊರಗಡೆ ಬಂದಿದೆಯಲ್ಲ, ಇನ್ನು ಇಂಚು ಮುಂಚು ನೀನು ದೇವ್ರೇ ಹಾಳಾಗಿ ಹೋಗ್ಬೇಕಪ್ಪ. ನನಗೆ ಕೆಲವು ಜನ ಈ ಫ್ರೆಂಡ್ಸೇ ಹಾಳು ಮಾಡ್ಬಿಡ್ತಾರ. ನೋಡಿಲಿ, ಇಂಚು ಮುಂಚು ನೀನು ದೇವ್ರೇಪ್ಪ. ಅವನು ಹೌದಲ್ಲ, ನಾನು ದೇವರಾಗಿರ್ಬೋದು ತಾನೆ. ಕರೆಕ್ಟ್, ನಾನೇ ದೇವರು. ಎಲ್ಲರೂ ಹೇಳ್ರಿ, ಹಿರಣ್ಯಕಶಿಪು ಭಗವಾನ್ ಕಿ ಜಯ. ನೋಡಿದ್ರೆ ನೀವೇನ್ರಿ ಹಿರಣ್ಯಕಶಿಪು ದಾಸರಿದ್ದಂಗೆ ದೇವತೆಗಳು ಎಲ್ಲರೂ. ಇವನು ನಾರದ ಮುನಿ ಕೂಡ ಹಿರಣ್ಯಕಶಿಪು ಭಗವಾನ್ ಕಿ ಜೈ ಅಂದ. ಸೊ ಎಲ್ಲಾ ಟೆಂಪಲ್ 14 ಲೋಕರು ಎಲ್ಲಾ ಗುಡಿಗಳು ತೆಗಿಸ್ಬಿಟ್ಟು ಹಿರಣ್ಯಕಶಿಪುನು ವಿಗ್ರಹ, ಅವನಿಗೆ ಅರ್ಚನಾ, ಅವನು ಸೋಮವಾರ ಸೇವಾ, ಅವನಿಗೆ ಏಕಾಂತ ಸೇವಾ,
ಅವನಿಗೆ ಬಿಲ್ವಾರ್ಚನ ಹಿಂಗೆ ಚಾಲು ಎಲ್ಲದಲ್ಲಿ ನಾನೇ ದೇವರು. ಅವನು ಫಸ್ಟು ಈ ಟೆಂಪಲ್ಗಳನ್ನ ಸೃಷ್ಟಿ ಮಾಡಿದ್ಮೇಲೆ ಭೂಲೋಕದಾಗಿರೋ ಎಲ್ಲ ಗಿಡಗಳು ಕಟ್ ಮಾಡಿಬಿಟ್ಟಂತೆ. ಇವಾಗ ನಮ್ಮ ಸೊಸೈಟಿ ಇದೆಯಲ್ಲ, ಆ್ಯಕ್ಚುಲಿ ನಮ್ಮ ಗೌರ್ನಮೆಂಟು ಇವಾಗೆಲ್ಲ ಎಲ್ಲ ಗಿಡಗಳು ಕಟ್ ಮಾಡಿ ಬಾಗಿಲು, ಡೈನಿಂಗ್ ಟೇಬಲ್ಲು, ಸೋಫಾ ಸೀಟ್ ಮಾಡಿ ಹಾಳು ಮಾಡ್ತಾ ಇದೆ ದೇಶನ. ಸೊ ಹಂಗೆ ಅವಾಗ ಅವ್ನು ಚಾಲೂ ಮಾಡಿದ ಏನು ಎಲ್ಲ ಟ್ರೀಸ್ ಕಟ್ ಮಾಡಿಬಿಡಿ. ಎದಕ್ಕಾಗಿ ಅದ್ರ ಕೆಲವು ಟ್ರೀಸ್ 5 ರಕ ಟ್ರೀಸ್ ಇಲ್ಲದ ಯಜ್ಞ ಮಾಡ್ತಾರೆ. ಅಶೋಕ ಟ್ರೀ ಮತ್ತು ಸಾಗವಾನ್, ಕೆಲವು ಗಂಧದ ಟ್ರೀಗಳು ಆ ಮರಗಳೆಲ್ಲ ಕಟ್ಸ್ಬಿಟ್ಟಂತವು. ಮತ್ತು ಎರಡನೇದು ಈ ಕ್ಷತ್ರಿಯರೆಲ್ಲ ಕಾಲು ಕೈ ಮುಡಿಸ್ಬಿಟ್ಟಂತ. ಯಾಕಂದರೆ ಕ್ಷತ್ರಿಯ ಇರಲಿದ್ದೆ ಯಜ್ಞಗಳು ಚಾಲೂ ಮಾಡ್ತಾರೆ. ಸೊ ಹಸು ಇಲ್ದಂಗೆ ಮಾಡ್ಬಿಟ್ಟಾರೆ. ಸೊ ಅದರಲ್ಲಿದ್ದ ಹಸುಗಳಿದ್ದ ತುಪ್ಪ ಬರುತ್ತೆ, ತುಪ್ಪಲಿದ್ದ ಯಜ್ಞ ಮಾಡ್ತಾರೆ, ಯಜ್ಞಲಿದ್ದ ದೇವತೆಗಳು ಶಕ್ತಿ ಬರುತ್ತೆ. ಈ ಕ್ಷತ್ರಿಯ ಇದ್ರಿಗಿನ ಇವರು ಅವ್ರಿಗೆ ದುಡ್ಡು ಕೊಡ್ತಾರೆ, ಅವ್ರು ಯಜ್ಞ ಮಾಡ್ತಾರೆ. ಅವ್ರ ಕಾಲು ಕೈ ಮುರಿಸಿ ಹಸುಗಳು ಕೊಲ್ಬಿಟ್ಟು ಈ ಗಿಡಗಳೆಲ್ಲ ಕೊಲಿಸ್ಬಿಟ್ಟು ಅದೇ ಕಟ್ ಮಾಡಿಸ್ಬಿಟ್ಟ. ಅವ್ನು ಎಲ್ಲಿ ನೋಡಿದ್ರೆ ಅವಂದೇ. ಯಾರಾದರೂ ಹರಿಭಕ್ತರು ಕಂಡ್ರಂಕೋ ಅವ್ರು ತಗೊಂಡೋಗಿ ಕಾರಾಗೃಹದಲ್ಲಿ ಹೊಡೆಯೋದು. ನೋಡಿ, ಭಕ್ತಿ ಮಾಡಿದ್ರೆ ಒದಿಸ್ಕೊಂಡು ಭಕ್ತಿ ಮಾಡೋರು ಆಗಿನ ಕಾಲ. ಇವನು ಬೇಡ ಪ್ರಸಾದ ಇಡ್ತೀವಿ ಅಂದ್ರೆ ಬರವಲ್ರಿ ಯಾರು. ಹೌದು ತಾನೆ? ಬರ್ರಿ ಪ್ರಸಾದ ಮಾಡಿಕೊಡ್ತೀವಿ, ಚೆನ್ನಾಗಿ ಒಂದು ಸ್ವೀಟು ಸಬ್ಜಿ ಎಲ್ಲ ಕೊಟ್ಟು ಕೀರ್ತನ ಮಾಡೋಣ ಅಂದ್ರೆ ಬರ್ತೀವಿ ಪ್ರಭು. ಹಂಗೋಗಿ ಈಗ ಬಂದೆ ಪ್ರಭು, ಸೆಕೆಂಡ್ ನೀವು ಹಿಂಗೋರಿ ಬಂದ್ಬಿಡ್ತೀರ ನಾನು. ಸೊ ಅದಕ್ಕೆ ನಾವು ಸತ್ಯಯುಗದಾಗ ಇದ್ರೆ ರಿಪೇರಿ ಇರೋದು. ಸತ್ಯಯುಗದಾಗ ಹೆಂಗ್ ಗೊತ್ತಾ, ಹರೇ ಕೃಷ್ಣ ಅಂದ್ರೆ ಕಟ್ಟಿಗೆ ತಾನು ಹೊಡಿಯೋರು, ಕಟ್ಟಾಗಿ ಹೊಡಿಯೋರು. ಅವ್ರ ಭಕ್ತರು ಕೂಡ ಭಗವಂತನ ಹೆಂಗ್ ಬಿಟ್ಟು ಕೊಡ್ತಾರೆ, ಸತ್ರ ಕೂಡ ಬಿಡಕ್ಕಾಗಲ್ಲ. ಅವ್ರು ಹೊಡಿಯೋರು. ಸೊ ಹಿರಣ್ಯಕಶಿಪು ಹಂಗ ಘೋರವಾಗಿ ಸಮಸ್ಯೆ ಚಾಲು ಆಗ್ತದೆ. ಸೊ ಈ ಹಿರಣ್ಯಕಶಿಪು ಸಮಸ್ಯೆಂಗ ಎಲ್ಲ ದೇವತೆಗಳು ರಾತ್ರಿ ಕ್ಷೀರಸಾಗರದಲ್ಲಿ ಬ್ರಹ್ಮನ ಹತ್ರ ಹೋದ್ರಂತೆ. ಸ್ವಾಮಿ, ಇವನು ಕಾಟ ಜಾಸ್ತಿ ಆಗ್ಬಿಡುತ್ತೆ. ಇಂದ್ರನ ಕೆಲಸ ಏನು ಗೊತ್ತಾ, ಅವ್ನ ದಿನ ಅವನ ಮನೆಯಲ್ಲಿ ಕಸ ಬೆಳೆಯೋದು. ಯಾರ ಮನೆಯಲ್ಲಿ? ಹಿರಣ್ಯಕಶಿಪು ಮನೆಯಲ್ಲಿ. ವರುಣ ಬಾತ್ರೂಮ್ನ ನೀರು ತುಂಬಿಸೋನು. ಇವನು ಯಾರು ರಾಹು ಕೇತು ಅಡಿಗೆ ಮನೆಗೆ ಅವ್ರ ಪಾತ್ರೆ ತೊಳೆಯೋರು. ಸೊ ಅವನು ಇಷ್ಟ ಬಂದಂಗೆ ಯಾವ ಬಿಸಿಲು ಕಾಲದಲ್ಲಿ ಮಳೆ ಬರ್ತಾ ಇರಬೇಕು, ಮಳೆಗಾಲದಲ್ಲಿ ಬಿಸಿಲು ಇರಬೇಕು. ಅವನೇನು ಉಲ್ಟಾ, ಅವ್ನು ಮಲಗಿದಾಗೆ ಸ್ವಲ್ಪ ಸೆಕೆ ಆಯ್ತು ಅನ್ಕೋ, ಅದೇ ಕ್ಲೈಮೇಟು ಹಿಂಗಿರಬೇಕು, ಇವಾಗ ಸೆಕೆ ಇದೆ, ಆಮೇಲೆ ಸ್ವಲ್ಪ ಕೂಲಾಗಿ ಇದೊಂದು ಸಿಸ್ಟಮ್, ಸೋಲಾರ್ ಸಿಸ್ಟಮ್, ಅದೆಲ್ಲ ಉಲ್ಟಾ ಬಾವು. ಇವಾಗ ಕೂಲಾಗಿರ್ಬೇಕು, ನನ್ನ ಮನೆ ಮಾತ್ರ ಕೂಲ್ ಇರಬೇಕು. ಸೊ ಆ ಥರ ಅವನು ಹುಚ್ಚನ್ ತಡಿಬೋ. ಸೊ ಈ ಸಿಸ್ಟಮ್, ಈ ಜನರೆಲ್ಲ ಎಲ್ಲ ದೇವತೆಗಳೆಲ್ಲ ಹಿಂಗಾದ್ರೆ ಪ್ರಪಂಚ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿದರು. ಎಲ್ಲರ ಕಲಿತು ವೈಕುಂಠಕ್ಕೆ ಹೋದರು. ಸ್ವಾಮಿ ಪಾಹಿಮಾಂ ಪಾಹಿ ಏನು ಎಲ್ಲರೂ ಬಂದಿರ ಅಂತ ಭಗವಂತ ಕೇಳಿದ್ರು. ಇವನು ಕಾಟ ಜಾಸ್ತಿ ಆಗ್ಬಿಡುತ್ತೆ, ಹೆಂಗನ ಸಹಾಯ ಮಾಡಿ ಸ್ವಾಮಿ. ಅದಷ್ಟಪ್ಪ. ಏನು ಸ್ವಾಮಿ ನೀನು ಕೂಡ ಕೈ ಎತ್ಬಿಟ್ಟಲ್ಲಪ್ಪ. ಅವನು ತಪಸ್ಸು ಮಾಡಾನೆ. ಇವಾಗ ತಪಸ್ಸು ಅಂಬೋದಕ್ಕೆ ಭಗವಂತ ಕೂಡ ರೆಸ್ಪೆಕ್ಟ್ ಕೊಡ್ತಾನೆ. ಕೆಲವು ದಿವಸ ನೀವು ಅನುಭವಿಸ್ಬೇಕಾಗಿದ್ದೆ. ಅಲ್ಲ ಸ್ವಾಮಿ, ನಿನ್ನ ನಂಬಿಕೊಂಡಿರೋರು ನಾವೆಲ್ಲರೂ ವೀಕ್ನೆಸ್ ಆಗ್ತಿದ್ದೀವಿ ದಿವಸ, ಯಜ್ಞಗಳಿಲ್ಲ, ಪ್ಲೀಸ್ ಅಂದರೆ ಏನಿಲ್ಲ, ನಿಮ್ಮ ಹಿಂಸೆ ಮಾಡಿದ್ರೆ ನನಗೇನು ಅನಿಸ್ತಾ ಇಲ್ಲ. ಮತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ, ನನ್ನ ಭಕ್ತನ ಹಿಂಸೆ ಮಾಡಿದಾಗೆ ನಾನು ಸಿಟ್ಟು ಬರುತ್ತೆ. ಏನೋ ನನ್ನ ಭಕ್ತನ ಹಿಂಸೆ ಕೊಟ್ಟಂಗಿಲ್ಲ ಅಂದ್ರೆ ಗೊಂತ ಬಂದ್ಬಿಡ್ತೀವಿ ನಾವು. ಯಾವಾಗ ಅವನು ವರ ಕೇಳ್ದಲ್ಲ ಹಿರಣ್ಯಕಶಿಪು, ಅವಾಗೇ ನರಸಿಂಹಸ್ವಾಮಿ ಹುಟ್ಟುಬಿಟ್ಟ ಅಂತ. ಆದರೆ ಸೈಲೆಂಟ್ ಆಗಿದೆ. ಯಾಕಂದ್ರೆ ಅಲ್ಲಿ ಹಿಂಸೆ ಚಾಲು ಆಗ್ಬೇಕಲ್ಲ. ಫಿಲಿಮ್ನಾಗ ನೋಡು, ಮತ್ತೆ ಕಟ್ಟೆ ಹಾಕಿ ಅವ್ರಿಗೆ ಬಾರ್ ಕಲ್ತಾರ ಹೊಡೆದಂಗೆಲ್ಲ ಈ ಪ್ರೇಕ್ಷಕರು ಪಗ್ಲಿಗೆ ಹೊಡೆದಿರ್ತಾರ. ಅಯ್ಯೋ ನಮ್ಮ ಹೀರೋ ಸಾಯ್ತಾನೆ ಹೊಡಿಸ್ಕೊಂತ ಇದಾರೆ. ಸೊ ಹಂಗೆ ಭಗವಂತ ಕೂಡ ಅಷ್ಟೇ, ಅಲ್ಲಿ ಅವನ ಭಕ್ತನಿಗೆ ಯಾವಾಗ ಹಿಂಸೆ ಚಾಲು ಆಗುತ್ತೋ ಅವಾಗ ದೇವತೆಗಳು ಹೇಳ್ತಿದಾರೆ, ನೋಡ್ರಿ ನಮ್ಮ ಭಕ್ತನಿಗೆ ಸಮಸ್ಯೆ ಚಾಲು ಮಾಡ್ತಾನೋ ನಾನು ಬಿಡಕ್ಕಿಲ್ಲ, ಅವಾಗ ಬರ್ತೀನಿ. ಅಷ್ಟವ್ರಿಗೆ ನೀವು ಅನುಭವಿಸ್ಬೇಕಾಗಿದೆ, ಹೋಗ್ರಿ. ಎದಕ್ಕಾಗಿ ದೇವತೆಗಳಿಗೆ ಭಗವಂತ ಹಂಗೆ ಹೇಳ್ದ? ಇವರು ಸಕಾಮ ಭಕ್ತರು ಅಂದ್ರೆ ಅವ್ವ ಹೂವ ಎರಡು ಬೇಕಂಬರು. ಯಾರು? ದೇವತೆಗಳು. ಅಂದ್ರೆ ಈ ಕಡೆ ಎಂಜಾಯ್ಮೆಂಟು, ಈ ಕಡೆ ದೇವರು. ನಾವು ಕೂಡ ಎಂಜಾಯ್ಮೆಂಟ್ ಬೇಕು, ಭಕ್ತಿ ಬೇಕಂಬೋರಿಗೆ ಭಗವಂತ ನೋಡ್ಕೊಳಕ್ಕಿಲ್ಲ ಜಾಸ್ತಿ. ಭಕ್ತ ಅಂದ್ರೆ ಏನ್ ಗೊತ್ತಾ? ಭಗವಂತ ಬಿಟ್ಟು ಅನ್ನಶರಣ ನಾಸ್ತಿ, ಭಗವಂತನೇ ಸರ್ವಸ್ವ ಅಂತ ಹೇಳಿ ಭಕ್ತರು ಸೇವೆ ಮಾಡ್ತಿರ್ತಾರೆ.
ಸೊ ಅಂಥವ್ರು ಯಾವಾಗ ಹಿಂಸೆ ಚಾಲಾಗುತ್ತೋ ಭಗವಂತ ಹಿರಣ್ಯಕಶಿಪುನ ಪೀಸ್ ಹೆಂಗೆ ಮಾಡ್ದೋ ನಮ್ಗೆ ಸಮಸ್ಯೆ ಬಂದರೂ ಕೂಡ ನರಸಿಂಹಸ್ವಾಮಿ ಬರ್ತಾರೆ ಆ್ಯಕ್ಚುಲಿ. ಸೊ ಹಿಂಗೆ ಹೇಳಿದ ಮೇಲೆ ಇಲ್ಲಿ ಕಯಾದ ಹೊಟ್ಟೆಯಲ್ಲಿ ಪ್ರಹ್ಲಾದ ಬೆಳಿತಾ ಇದ್ದಾನೆ. ಅಲ್ಲಿ 10,000 ವರ್ಷ ತಪಸ್ ಮಾಡ್ದಲ್ಲ ಯಾರು? ಹಿರಣ್ಯಕಶಿಪು. 10,000 ವರ್ಷ ಭಾಗವತ ಕ್ಲಾಸ್ ಕೇಳಿದ್ದಾರೆ ಪ್ರಹ್ಲಾದ್ ಮಹಾರಾಜ್. ಎಷ್ಟು? ಭಾಗವತಂ ಕ್ಲಾಸ್. ನಾವು ಅರ್ಧ ಗಂಟೆ ಕೇಳೋದ್ರೊಳಗೆ ಪ್ರಭುಜಿ ಯಾವಾಗ ಬಿಡ್ತೀರಿ ಪ್ರಭು ಟೈಮ್ ನೋಡಿ ಹಾಫ್ ಅನ್ ಅವರ್ ಆಗು. ಸೊ ಹಂಗೆ 10,000 ವರ್ಷ ಭಾಗವತಂ ಕ್ಲಾಸ್ ಕೇಳ್ಬಿಟ್ಟು ಒಂದು ಸಾರಿ 100 ದಿವಸ ಕ್ಲಾಸ್ ಕೇಳ್ಬಿಟ್ರೆ ನಾವೆಲ್ಲ ಎಲ್ಲ ಬಿಟ್ಟು ಬೃಂದಾವನ್ಗೆ ಹೋಗ್ಬಿಡ್ತೀವಿ ಎಲ್ಲರೂ. 10,000 ವರ್ಷ ಕೇಳಿದ್ರಿ ನಾವು ಹುಡುಗ ಏನಾಗ್ಬೇಡ ಪಾಪ ಹೊರಗಡೆ ಬರ್ತಾ ನಾರಾಯಣ ನಾರಾಯಣ ಅಂತ ಬಂದ್ಬಿಟ್ರಂತ ಹೊರಗೆ. ಸೊ ಗುರುಕುಲಕ್ಕೆ ಕಳಿಸಿದ್ರು ಯಾರು? ಹಿರಣ್ಯಕಶಿಪು ಅವ್ರ ಮಗನ ಗುರುಕುಲಕ್ಕೆ ಕಳಿಸಿದ್ರು. ಗುರುಕುಲದ ಹೋಗಿ ಬಂದ್ಮೇಲೆ ತಂದೆಗೆಲ್ಲರಿಗೂ ಆಸೆ ಇರುತ್ತಲ್ಲ ಮಕ್ಕಳದ್ದು ಏನೋ ಒಂದು ಕೇಳಬೇಕಂತ. ಮಗನೇ ನೀನು ಗುರುಕುಲದಲ್ಲಿ ಏನು ಕಳೆದಿದ್ಯಾ ಕೇಳಿದ್ರು. ಸೊ ಯಾರು ಪ್ರಹ್ಲಾದ್ ಮಹಾರಾಜ್ ಅಂದರು ನಿನಗೆ ಏನು ಇಷ್ಟ ಅಂತ ಕೇಳಿದ್ರು ಫಸ್ಟು. ನನಗೆ ಈ ಪ್ರಪಂಚದಲ್ಲೆಲ್ಲ ಎಲ್ಲ ನಶ್ವರ ಅಂತ ಕಾಣ್ತಾ ಇದೆ, ಹರಿಯೇ ಸರ್ವೋತ್ತಮ ಅನಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಬೃಂದಾವನ್ಗೆ ಹೋಗಿ ತಪಸ್ ಮಾಡ್ಬೇಕಂತ ಆಸೆ ಇದೆ. ಇವನಿಗೆ ಬೆಲ್ಲ ತಲೆ ಕೆಟ್ಟು ಚಾಲಾಯ್ತು. ಏನು ನಾನೇನು ಹೇಳಿದ್ರೆ ನೀನೇನು ಹೇಳ್ತಾ ಇದೆಯಲ್ಲ, ಅವ್ರು ಗುರುಗಳು ಕೇಳಿದ್ರು ಏನ್ರಿ ಇವ್ರು ಯಾರು ಹೇಳ್ಕೊಟ್ರು ಏನೇನೋ ಮಾತಾಡ್ತಿದ್ದಾನಲ್ಲ ಇವನು. ಇಲ್ಲ ಸ್ವಾಮಿ ನಮ್ಗೇನು ಗೊತ್ತಿಲ್ಲ, ನಾವು ಹೇಳ್ಕೊಟ್ಟಿದ್ದು ಧರ್ಮಾರ್ಥ ಕಾಮ ಅಷ್ಟೇ, ಮೋಕ್ಷದ ಬಗ್ಗೆ ನಾವು ಹೇಳೇ ಇಲ್ಲ, ನೀವು ಹೇಳ್ದಂಗೆ ನಾವು ಹೇಳ್ಕೊಡ್ತಾ ಇದ್ವಿ. ಹೆಂಗ ರಾಜನೀತಿ ಧರ್ಮ ಅರ್ಥ ದುಡ್ಡು ಹೆಂಗ ಸಂಪಾದಿಸ್ಬೇಕು, ಕಾಮ ಎಲ್ಲ ಹೆಂಗೆ ಕಬಳಿಸ್ಬೇಕು ಇಂಥವು ಹೇಳ್ಕೊಡ್ತಾ ಇದ್ದೀವಿ. ಆದರೆ ನಮ್ಗೆ ಗೊತ್ತೇ ಇಲ್ಲ ನೀವು ಯಾವ ಗೆಲ್ತಾನೆ ಹರಿನಾಮ ಮಾಡ್ತಾ ಇದ್ದೀವಿ ನೀವು. ಸೊ ಅವಾಗೆ ಯಾರು ಹಿರಣ್ಯಕಶಿಪು ಕೇಳಿದಂತೆ ಪ್ರಹ್ಲಾದ ನೀನು ಯಾರು ಹೇಳ್ಕೊಟ್ರು? ಒಬ್ರು ಹೇಳ್ಕೊಟ್ರೆ ಬರಕಿಲ್ಲ, ನಮ್ಮ ಗುರುಗಳೇ ಹೇಳ್ಕೊಟ್ರು. ಹಿಡ್ಕೊಂಬ ಕಟ್ಟಾಕ್ರಿ ಅವ್ರನ್ನ. ಅವರೆಲ್ಲ ಸ್ವಾಮಿ ನಾವೇ ನಿಜವಾದ ಪ್ರಹ್ಲಾದ ಗುರು ಯಾರು? ನಾರದ ಮುನಿ. 10,000 ವರ್ಷ ಕ್ಲಾಸ್ ಕೊಟ್ಟಿರೋದು. 10,000 ವರ್ಷ ಕ್ಲಾಸ್ ಕೇಳ್ಬಿಟ್ರು ಏನು ಜೀವನ್ಮುಕ್ತರಾಗಿ ಭಾಗವತಾಮ್ಗೆ ಹೋಗ್ಬಿಡ್ತಾರೋ. ಸೊ ಮಹಾಭಾಗವತ ಆಗ್ಬಿಟ್ರು ಯಾರು? ಪ್ರಹ್ಲಾದ್ ಮಹಾರಾಜ್. ಸೊ ಹಿಂಗೆ ಹೇಳ್ಬೇಕಾದ್ರೆ ಸಾಕು ಫಸ್ಟ್ ಇವನಿಗೆ ಸೆಕ್ಯೂರಿಟಿ ಜಾಸ್ತಿ ಮಾಡಿ ಹರೇ ಕೃಷ್ಣವ್ರು ಯಾರನ್ನೊಬ್ಬರು ಇವ್ರ ಒಳಗಡೆ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದು ಕಂಡುಬಿಟ್ರೆ ಪ್ರೀಚ್ ಮಾಡ್ತಿದ್ದಾರೆ ಇವ್ರನ್ನ. ಅವ್ರು ಬಂದ್ರೆ ಹೊರಗೆ ದೊಬ್ಬರಿ ಅವ್ರನ್ನ ಅಂತೇಳಿ. ಈ ಹರೇ ಕೃಷ್ಣ ಭಕ್ತರು ಕೂಡ ಅಷ್ಟೇ ಹಿಂಗೆ ಪ್ರಚಾರ ಮಾಡಿ ಎಲ್ಲರೂ ಉದ್ಧಾರ ಮಾಡ್ತಾರೆ. ಹೆಂಗಂದ್ರೆ ರಷ್ಯಾ ಹೆಸರು ಕೇಳಿರ್ತೀವಿ, ರಷ್ಯಾ ದೇಶದಲ್ಲಿ 20-30 ವರ್ಷ ಕೆಳಗಡೆ ರಷ್ಯಾ ಎಲ್ಲ ಕಮ್ಯುನಿಸ್ಟ್ ಕಂಟ್ರಿ. ಅಲ್ಲಿ ವರ್ಕ್ ಈಸ್ ವರ್ಷಿಪ್ ಅಷ್ಟೇ, ಕೈ ಕೆಸರು ಬಾಯಿ ಮೊಸರು ಹೇಳ್ತಾರಲ್ಲ ಆ ಟೈಪ್. ಇನ್ನು ಏನು ದೇವ್ರಿಲ್ಲ ದಿಂಡ್ರಿಲ್ಲ ಅಲ್ಲಿ. ಅಲ್ಲಿ ಯಾರು ಟೆಂಪಲ್ಗೆ ಹೋಗ್ಬೇಕಪ್ಪ ಅಂದ್ರೆ 60 ವರ್ಷ ಆದಮೇಲೆ ಚರ್ಚ್ಗೆ ಹೋಗ್ಬೇಕು. ಚರ್ಚ್ದಲ್ಲಿ ಗನ್ ಹಿಡ್ಕೊಂಡು ಕುಂತಿರ್ತಾನೆ. 60 ವರ್ಷದವ್ರು ಮಾತ್ರ ಒಳಗೆ ಹೋಗ್ಬೇಕು. 60 ವರ್ಷ ಒಳಗೆ ಯಾರು ಬಂದರೆ ಚರ್ಚ್ಗೆ ಗಂತ ನೋಡ್ಬಿಡ್ತಾನೆ ಅವ್ರಿಗೆ. ಅವ್ರಿಗೆಲ್ಲ ದೇವ್ರು ಯಾರು? ಲೆನಿನ್ ಸ್ಟಾಲಿನ್. ಇಬ್ಬರಿಗೆ ಗುಡಿಗೆ ಮೊಕ್ಕಬೇಕು, ಕೆಲಸ ಮಾಡ್ಕೋಬೇಕು, ತಿನ್ಬೇಕು, ಬದುಕಬೇಕು. ಸೊ ಅವರು ಅದು ಕಮ್ಯುನಿಸ್ಟ್ ಕಂಟ್ರಿ. ಆ ಕಮ್ಯುನಿಸ್ಟ್ ಕಂಟ್ರಿಗೆ ನಮ್ಮ ಇಸ್ಕಾನ್ ಸೊಸೈಟಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಷ್ಟು ಟೆಂಪಲ್ಸ್ ಇಲ್ಲ. ಅಲ್ಲಿ 250 ಟೆಂಪಲ್ಸ್ ಇದಾವೆ. ಹೆಂಗ್ ಪ್ರಚಾರ ಮಾಡಿದ್ರಲ್ಲಿ ಗೊತ್ತಾ? ಅಲ್ಲಿ ಪ್ರಚಾರ ಮಾಡ್ಬೇಕಾದ್ರೆ ಎಷ್ಟು ಶಕ್ತಿ ಇರ್ಬೇಕು ಗೊತ್ತಾ? ಭಕ್ತರು ಬುಕ್ ಡಿಸ್ಟ್ರಿಬ್ಯೂಷನ್ ನಾವೆಲ್ಲ ಇಲ್ಲಿ ಸ್ವಾಮಿ ಸರ್ ಭಗವದ್ಗೀತೆ ತಗೊಳ್ಳಿ ಸರ್, 34 ಗುರು ಪರಂಪರೆ ಆಸ್ ಇಟ್ ಈಸು, ಭಗವದ್ಗೀತಾ ಕೃಷ್ಣ ಬ್ರಹ್ಮ ನಾರದ ವ್ಯಾಸ ಈ ಪರಂಪರೆ ಬಂದು ಹೇಳಿದ್ರೆ ಕೇಳ್ತಾರೆ. ಅಲ್ಲಿ ದೇವರೇ ಗೊತ್ತಿಲ್ಲ ಅವ್ರಿಗೆ ಹೆಂಗ್ ಪ್ರೀಚ್ ಮಾಡಬೇಕು? ರಷ್ಯಾನಾಗ ಪ್ರತಿ ಮನೆಯಲ್ಲಿ ಭಗವದ್ಗೀತಾ ಭಾಗವತ ಚೈತನ್ಯ ಚರಿತಾಮೃತ 2 ಸೆಟ್ಗಳಿದಾವಂತೆ ಪ್ರತಿ ಮನೆಯಲ್ಲಿ. ಹೆಂಗ್ ಪ್ರೀಚ್ ಮಾಡ್ರೆ ಬೇಡ ಅವರು? ಭಕ್ತರಿಗೆ ಅಷ್ಟು ಶಕ್ತಿ. ಅವರೆಲ್ಲ ಬುಕ್ಸ್ ತಗೊಂಡು ಏನು ಮಾಡೋರು ಅಂತ ಗೊತ್ತಾ? ಅಲ್ಲಿ ಆ ಕಡೆ ದೇಶಗಳು ಹೆಂಗಂದ್ರೆ ಯಾರನ್ನ ಪ್ರಸಾದ ನಾವು ಕಾಜಾ ಪ್ರಸಾದ ಲಡ್ಡು ಪ್ರಸಾದ ಕೊಟ್ರೆ ಎದಕ್ಕೆ ಕೊಡ್ತಿದೀಯ ನನಗೆ ಮಕ್ಕಕ್ಕೆ ಬಿಸಾಕ್ಬಿಡ್ತೀವಿ. ಯಾಕಂದ್ರೆ ವಿಷಯಕ್ಕೆ ಬಿಡ್ತಾರೆ ಇವ್ರು ಅಂತ. ಇವರು ಬುಕ್ಸ್ ಇಟ್ಕೊಂಡು ಹೋಗೋದು ಬೇಕಂತ ಡ್ಯಾಶ್ ಹೊಡ್ಬಿಡೋದು ಅವ್ರಿಗೆ, ಅವ್ರ ಮೈ ಮೇಲೆ ಬಿದ್ದುಬಿಡೋದು. ಅಯ್ಯೋ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ಲ ಅವರು, ಐ ವಿಲ್ ಗಿವ್ ಗಿಫ್ಟ್ ಅಂತ ತೆಗೆದು ಜಗನ್ನಾಥ್ ಪ್ರಸಾದ್ ಕೊಟ್ಬಿಡೋದು. ಅವನು ಯಾವಾಗ ಬಿದ್ದ ಬಾಯಿ ಹಾಕಿಡತ್ತಲೆ ಏನು ಪುಸ್ತಕ ಇವು, ಒಂದು ಬುಕ್ ತಗೊಳೋದು, ಅವ್ನು ನೋಡೋದವ್ರು, ಅವ್ನ ಅಡ್ರೆಸ್ ತಗೊಳೋದವ್ನು, ಅವ್ನು ಬುಕ್ ತಗೊಂಡು ಹೋದ ಫ್ರೀ, ರೊಕ್ಕಕ್ಕಲ್ಲ. ಮತ್ತೆ
ಅವ್ನು ಹೋದ್ಮೇಲೆ ಅವ್ನ ಅಡ್ರೆಸ್ ತಗೊಳೋದು, ರಾತ್ರಿ ಹೊತ್ತು 12 ಗಂಟೆ ಮೇಲೆ ಅವ್ರ ಮನೆಗೆ ಹೋಗೋದು. ಅವ್ರ ಮನೆಗೆ ಹೋಗಿ ಭಗವಂತನ ಪ್ರೀಚಿಂಗ್ ಮಾಡೋದು, ಮಾಡೋದು. ಪ್ರಚಾರ ಮಾಡಿ 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 ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ 2 ಸೆಟ್ ಇದೆ. ಅದು ಭಗವದ್ಗೀತಾ ಭಾಗವತ್ ಸೆಟ್ಟು, ಚೈತನ್ಯ ಚರಿತಾಮೃತ ಸೆಟ್ಟು, ಸ್ಮಾಲ್ ಬುಕ್ಸ್ 2 ಸೆಟ್ಟು, ಮತ್ತೆ 1 ಸೆಟ್ ಕೂಡ ಅಲ್ಲ. ಅಲ್ಲಿ 250 ಟೆಂಪಲ್ ಉಂಟು. ಮಾಸ್ಕೋದಲ್ಲಿ 5 ಎಕರೆ ಟೆಂಪಲ್ ಉಂಟು. ನಮ್ಮ ಭಾರತ ದೇಶದಲ್ಲಿ ಭಗವಂತ ಹುಟ್ಟಿರೋದು ಇಲ್ಲೇ. ಅದಕ್ಕೆ ಡಿಟರ್ಮಿನೇಷನ್. ಸೊ ಅಲ್ಲಿ ಹೇಳ್ತಿದ್ರೆ ನಾನು ಹಿರಣ್ಯಕಶಿಪು ಹರೇ ಕೃಷ್ಣ ಭಕ್ತರು ಬಂದ್ರೆ ಹುಷಾರು ಅಂತ ಕ್ಲಾಸಲ್ಲಿ ಹಿಂಗೆ ಹೇಳಿದ್ರು, ಗೊತ್ತು ಹಿಂಗೆ ಹೇಳ್ತಿದ್ರು. ಹರೇ ಕೃಷ್ಣ ಭಕ್ತರು ರಾತ್ರಿ ಹೊತ್ತು ಇವಾಗ ಭಗವದ್ಗೀತಾ ಇದು ಸಿಟಿ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ, ಇದೇ ಇವರಲ್ಲಿ ಸಿಟಿ ಬಸ್, ಅಲ್ಲಿ ಒಂದು ಬುಕ್ ಇಡೋದು, ಅಲ್ಲಿ ಕಾಯ್ತಿರೋದು. ಅದನ್ನ ಯಾರು ತಗೊಂತಾರೆ ಅವ್ನು ತಗೊಂಡು ಅವ್ನ ಹಿಂದೆ ಓಡೋದು, ಅವ್ರ ಮನೆಗೆ ಹೋಗೋದು, ಅವ್ನ ಅಡ್ರೆಸ್ ಬರ್ಕೊಂಡ್ರೆ ರಾತ್ರಿ 12 ಗಂಟೆಗೆ ಅವ್ರ ಮನೆಗೆ ಹೋಗೋದು. ನೀವು ಬುಕ್ ತಗೊಂಡ್ರಲ್ಲ, ಅದೇನು ಗೊತ್ತಾ, ಎಕ್ಸ್ಪ್ಲೇನ್ ತಗೊಳ್ರಿ, ಪ್ರಸಾದ ಕತೆ ಪ್ರೀಚ್ ಮಾಡಿ ಹರೇ ಕೃಷ್ಣ ಭಕ್ತರು. ಲಾಸ್ಟಿಗೆ ಕಮ್ಯುನಿಸ್ಟ್ ಹೋಗ್ಬಿಡ್ತು, ಹರೇ ಕೃಷ್ಣ ಭಕ್ತರು ಆಗ್ಬಿಟ್ರು. ಲಾಸ್ಟ್ ಆ ಗೌರ್ಮೆಂಟ್ ಏನು ಮಾಡ್ತು ಗೊತ್ತಾ, 12 ಜನ CIDಗಳು ಕಳಿಸ್ತು. ಈ ಇಸ್ಕಾನ್ ಯಾರು ಇವ್ರು ಏನು ಮಾಡ್ತಿದ್ದಾರೆ? 12 ಜನ ಕಳಿಸಿದ್ರೆ 2-3 ವಾಪಸ್ ಬಂದ್ರಂತೆ, ಮಿಗ್ತವ್ರೆಲ್ಲ ಗುಂಡು ಹೊಡಿಸ್ಕೊಂಡು ಭಕ್ತರ. ಆ 3 ಬಂದವ್ರು ಏನು ಹೇಳಿದ್ರಂತೆ, ನಿಜವಾಗ್ಲೂ ಒಳ್ಳೆಗೆ ಒಂದು ಒಳ್ಳೆ ರಿಲಿಜನ್ ಇದೆ ಅಂದ್ರಗಿನ ದಿಸ್ ಇಸ್ಕಾನ್. ಸೊ ಅಂದರೆ ಅವರು ನಾವೆಷ್ಟೇ ಯಾರು CID ಸುಮ್ಕಿರಲ್ಲ, ಅವರಷ್ಟು ಚೆಕಪ್ ಯಾರು ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಅವರು ಅಷ್ಟು ಟ್ರೈ ಮಾಡಿದ್ರು. ಎಷ್ಟೋ ಜನ ಜೈಲಲ್ಲಿ ಹಾಕಿದ್ರು. ಕೆಲವು ಜನ ಮಾಂತ್ರಿಕನ ಕರೆಸಿ ದೇವರು ಬಿಟ್ಟರು, ಏನು ಮಾಡ್ಕೊಂತಾರೆ. ಪ್ರಭುಪಾದ್ ಅಂದರೆ ಆ ದೇವಗಳು ಹೋಗ್ಬಿಡ್ತು. ಒಂದು ರೂಮಲ್ಲಿ ಹಾಕ್ಬಿಟ್ರು. ಅವ್ರು ಬ್ರೆಡ್ ಕೊಡ್ತಾರಲ್ಲ, ಬ್ರೆಡ್ಸ್ ತಿನ್ನಕ್ಕೆ, ಅಲ್ಲೆಲ್ಲ ನಮ್ಮ ಕಡೆ ರೈಸ್ ಚಪಾತಿ ಕೊಟ್ಟಂಗೆ ಅವ್ರು ಬ್ರೆಡ್ ಕೊಡ್ತಾರೆ. ಆ ಬ್ರೆಡ್ಲಿದ್ದ 108 ಉಂಡೆ ಮಾಡಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ 108 ಉಂಡೆ ಮಾಡಿ ಜಪ ಮಾಡ್ತಿದ್ರು. ಅವ್ರಂದ್ರು, ಬಾಬು ನಿಮಗಾರ ಏನು ಉಚ್ಚಾಯ ಉಳಿಲಿ, ತಿನ್ನಕ್ಕೆ ಬ್ರೆಡ್ ಕೊಟ್ರಿ, ಅದನ್ನ 108 ಉಂಡೆ ಮಾಡಿ ಒಂದೊಂದು ಹರೇ ಕೃಷ್ಣ ಜಪ ಮಾಡ್ತಿದ್ರಿ. ಭಗವಂತ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ. ಸೊ ಮಾಡೋರು ಹಂಗೆ ಮಾಡ್ತಾ ಇದಾರೆ, ನಾವು ಕೇಳಕ್ಕೂ ಟೈಮ್ ಇಲ್ಲ. ಸೊ ಹಂಗೆ ಹಿರಣ್ಯಕಶಿಪು ಅವರು ಗುರುಗಳಿಗೆ ಹೇಳ್ತಿದ್ದಾನೆ, ಯಾರು ಇವ್ರು ನೋಡ್ದಂಗೆ ನೋಡ್ಕೊಳ್ಳಿ. ಮತ್ತೇನೋ ಒಂದ್ಸರಿ ಅದೇ ಗುರುಗಳು ಮತ್ತೆ ಕರ್ಕೊಂಡು ಬಂದ್ರು ಅವನ್ನ, ಯಾರನ್ನ, ಪ್ರಹ್ಲಾದನ. ಸೊ ಪ್ರಹ್ಲಾದ್ ಮತ್ತೆ ಹೇಳ್ದ, ಸೊ ಹರಿಯ ಸರ್ವೋತ್ತಮ, ಅವನ್ನ ಬಿಟ್ಟು ಪ್ರಪಂಚದಾಗ ಯಾರೂ ನಮಗೆ ಸಂತೋಷ ಕೊಡೋಕ್ಕಾಗಲ್ಲ. ಸೊ ಎಲ್ಲಿ ಹರಿ, ನಾನೆಲ್ಲ ಹುಡುಕಿದೆ, ಎಲ್ಲ ಕಡೆ ಹುಡುಕಿದೆ, ಎಲ್ಲ 14 ಲೋಕ ತಿರುಗಿದೆ, ಹರಿಯೇ ಸಿಗ್ಲಿಲ್ಲಲ್ಲ. ನಿನ್ಗೆ ಹೆಂಗೆ ಸಿಕ್ಕ? ಆದರೆ ನೀನು ಹರಿ ಯಾಕಂದ್ರೆ ಇವ್ನು ಏನು ಮಾಡಿದಾರೆ ಪ್ರಹ್ಲಾದ, ಈ ಗೃಹಸ್ಥರು ಇಬ್ಬರು ಗುರುಗಳು ಇವರು ಒಳಗೆ ಮನೆಗೆ ಹೋದಾಗೆ ಈ ರಾಕ್ಷಸರು ಹುಡುಗರೆಲ್ಲ ಕುಂದಿಸಿ ಪ್ರೀಚಿಂಗ್ ಚಾಲು. ಏನು ಅವರು, ನೀನು ನಾರಾಯಣ ಅಂತೆಲ್ಲ, ಅವ್ರ ಅಪ್ಪ ಅವರಮ್ಮ ಎಲ್ಲಿ? ಅವನಿಗೆ ಅವ್ರ ಅಪ್ಪ ಅವರಮ್ಮ ಇಲ್ಲ, ಅವನಿಗೆ ಸಾವೇ ಇಲ್ಲ. ಅವ್ನು ಹೆಂಗೆ? ಅವ್ನು ನೋಡ್ಬೇಕಂದ್ರೆ ಏನು ಮಾಡಬೇಕು? ನೀವು ಕೂಡ ಹರೇ ಕೃಷ್ಣ ಹೇಳ್ರಿ, ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ. ಸೊ ಈ ಬರೋದ್ರೊಳಗೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಎಲ್ಲರೂ. ಸೊ ಅವರೆಲ್ಲ ಇವನು ಏನ್ರಿ, ಇವನೊಬ್ಬನ ಕೆಡದಲ್ದ ಎಲ್ಲಾರನ್ನ ಕೆಡಿಸಿಕ್ಬಿಡ್ತಾನೆ ಅವನು. ಸೊ ಅಲ್ಲಿ ಹಿರಣ್ಯಕಶಿಪು ಇವೆಲ್ಲ ಅವ್ರ ಕಂಪ್ಲೇಂಟ್ ಕೇಳ್ಬಿಟ್ಟು, ನೀನು ಎಲ್ಲಿಂದ ಬಂತು ನಿನಗೆ ಈ ಶಕ್ತಿ? ನಿನಗೆ ಎಲ್ಲಿಂದ ಬರ್ತಾ ಇದ್ದು? ನನಗೆ ಕೂಡ ಎಲ್ಲಿಂದ ಬರ್ತಾ ಇದೆ. ಹೌದಾ, ನಿನಗೆ ಎಲ್ಲಿ ಶಕ್ತಿ ನಾನು ನೋಡ್ತೀನಿ. ಯಾಕಂದರೆ ಜನರು ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಹೊರಗಡೆ ಎಷ್ಟೋ ಹಿರಣ್ಯಕಶಿಪುಗಳು ಇದ್ದಾರೆ ಗೊತ್ತಾ? ನಮ್ಮ ಇಸ್ಕಾನಲ್ಲಿ, ನಾನು ಇಸ್ಕಾನ್ ಸೇರಿದಾಗೆ ಒಬ್ಬ ಭಕ್ತ ಇದ್ದ, ಅವನು ಡಿವೋಷನಲ್ ಸೇರ್ಕೊಂಡಿದ್ದಾವೆ. ಒಂದು ವಾರ ಆದಮೇಲೆ 15 ದಿವಸ ಆದಮೇಲೆ ಅವ್ರ ಮನೆಯಲ್ಲೂ ಒಂದು ದೊಡ್ಡ ವ್ಯಾನ್ ಬಂತು ಬೆಂಗಳೂರಿನಿಂದ. ಆ ವ್ಯಾನಲ್ಲಿ ತಂದೆ, ತಾಯಿ, ಅಕ್ಕ, ತಂಗಿ, ಅತ್ತೆ, ಮಾಮ ಎಲ್ಲರೂ ಲಬ್ಬ ಹೊಡ್ಕೊಂತಿದ್ದಾರೆ. ಅಲ್ಲೋ ನೀನು ಹರೇ ಕೃಷ್ಣ ಮಾಡ್ತಿದ್ದೀಯಲ್ಲೋ, ನೀನು ಹೋಗೋಗಿ ನಮ್ಮ ವಂಶದಾಗ ಕೆಟ್ಟೋಗ್ಬಿಟ್ಟಲ್ಲೋ, ನಮ್ಮ ನಾಶನ ಮಾಡ್ಬಿಟ್ಟೆ, ನಮ್ಮ ಎಲ್ಲ ಫ್ಯಾಮಿಲಿ. ನಿನಗೆ ಇಂಜಿನಿಯರಿಂಗ್ ಓದ್ತಿದ್ದಲ್ಲೋ, ಅದು ತಲೆ ಹೊಡ್ಕೊಂತಾರೆ. ಸತ್ತೋಗು, ಹರೇ ಕೃಷ್ಣ ಮಾತ್ರ ಮಾಡಬೇಡ. ಯಾಕಂದ್ರೆ ಈ ಪ್ರಪಂಚ ಹಂಗಿರೋದು. ಒಬ್ಬ ಮಾತಾಜಿ ಕಾಲೇಜುಗಳಿಗೆ ಹೋಗಿ ಪ್ರೀಚಿಂಗ್ ಮಾಡ್ತಾ ಇದ್ರು. 1 ತಿಂಗಳು 2 ತಿಂಗಳಾದ್ಮೇಲೆ, ಕಾಲೇಜ್ ಅಂದರೆ ಸಣ್ಣ ಮಕ್ಕಳು ಇರ್ತಲ್ಲ, ಚಿಲ್ಡ್ರನ್ಸ್ 1st ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ವರೆಗೆ ಹುಡುಗರನ್ನ ಹೋಗಿ ಪ್ರೀಚಿಂಗ್ ಮಾಡ್ತಾ ಇದ್ಲು. 1-2-3 ತಿಂಗಳಾದ್ಮೇಲೆ ಪ್ರಿನ್ಸಿಪಾಲ್ ಫೋನ್ ಮಾಡು, ಏನಮ್ಮ ಅರ್ಜೆಂಟ್ ನಿಮ್ಗೆ ಬಾಮ್ಮ. ಏನಂತ ಹೇಳಿ, ನೀವು ನಾಳೆಲ್ದು ನಿಮ್ಮ ಕ್ಲಾಸಸ್ ನಿಮ್ಗೆ ಬೇಕಾಗಿಲ್ಲ. ನಮಗೆ ಎದಕ್ಕಾಗಿದೆ? ಈ
ಪೇರೆಂಟ್ಸ್ ಎಲ್ಲರೂ ಸೇರಿಬಿಟ್ಟು ಒಂದು ಗ್ಯಾದರ್ ಆಗಿ ಒಂದು 500 ಜನ ಬಂದ್ರಂತೆ. ಏನು ನಮ್ಮ ಹುಡುಗರೆಲ್ಲ ಕೆಟ್ಟೋಗ್ಬಿಟ್ಟಾರೆ. ಏನು ಕೆಟ್ಟೋಗಿರ ಅಂದರೆ ಊಟ ಮಾಡೋಕ್ಕೆ ಮುಂಚೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೊರಗಡೆ ಕೇಕ್ ತಿನ್ನಕ್ಕೆ ಹೋದ್ರೆ ಕೇಕಲ್ಲಿ ಎಗ್ಗಿರುತ್ತೆ, ನಾವು ತಿನ್ನಕ್ಕಿಲ್ಲ ಅಂತಾರೆ. ಒಬ್ರು ತಿಲಕ್ ಇಟ್ಕೊಂತು ಅಂತಾರೆ, ಒಬ್ರು ಕಂಟಿ ಹಾಕ್ಯಂತು ಅಂತಾರೆ, ನಾವು ಗುಡಿಗೆ ಹೋಗ್ಬೇಕಂತಾರೆ. ಏನ್ರಿ ಆ ಹುಡುಗಿ ನಾಶನ ಮಾಡ್ಬಿಟ್ರಲ್ಲ ನಮ್ಮ ಹುಡುಗರನ್ನ. ಅದು ಈ ಪ್ರಪಂಚ ಹೆಂಗೆ ಗೊತ್ತಾ, ಈ ಮಾಂಸ ಭಕ್ಷಣೆ ತಿನ್ನಕ್ಕೆ ಎಷ್ಟೋ ಹೋಟೆಲ್ಸ್ ಉಂಟು, ಅದಕ್ಕೆಲ್ಲ ಕ್ಯೂ. ಆದರೆ ಅದೆಲ್ಲ ನಮ್ಮ ನರಕಕ್ಕೆ ಹೋಗ್ಬಿಡ್ತೀವಿ, ಗ್ಯಾರಂಟಿ ನಮ್ಮನ್ನು ನಾಶನ ಮಾಡಿಬಿಡುತ್ತೆ. ಆದರೆ ಎಲ್ಲರೂ ಅದಕ್ಕೆ ಓಟ್ ಹಾಕ್ತಾರೆ. ಅದೇ ಭಗವದ್ಗೀತೆ ಕೊಡಗೋರಿ ಏನ್ರಿ, ಭಗವದ್ಗೀತೆ ಶ್ಲೋಕ ಕೊಡೋ ರೊಕ್ಕ ಕೊಡ್ಬೇಕೇನ್ರಿ? ಅಂದರೆ ಭಗವದ್ಗೀತೆ ಫ್ರೀ ಬೇಕು, ಅಲ್ಲಿ ಮಾಂಸ ರೊಕ್ಕ ಕೊಟ್ಟರು ಆದರೆ ನಮ್ಗೆ ಕೆಟ್ಟೋದ್ರ ಪರವಾಗಿಲ್ಲ, ನಾವು ಅದೇ ತಿಂತೀವಿ. ಸೊ ಈ ಪ್ರಪಂಚ ಭಗವದ್ಗೀತೆ ಫ್ರೀ ಕೊಡ್ರಿ, ನಮ್ಮ ಧರ್ಮ ಉಳಿಸ್ಬೇಕಂದ್ರೆ ಫ್ರೀ ಕೊಡ್ಬೇಕು ನೀವು. ಅದಾದ್ರೆ ಇವಾಗ ಅದೇ ಸ್ಕೂಲ್ಗಳಲ್ಲಿ ಹೌ ಟು ವಾಕ್ ಸ್ಟೈಲು ಅದಕ್ಕೆಲ್ಲ 10,000 ಕೊಡ್ತಾರೆ. ಯಾಕಂದ್ರೆ ನನ್ನ ಹುಡುಗನ ಎಜುಕೇಟೆಡ್ ಆಗಿ ಮಾಡ್ತಾರೆ ಅವರು. ಹೆಂಗೆ ನಡಿಬೇಕು, ಹೆಂಗೆ ಮಾತಾಡಬೇಕು, ಹೆಂಗೆ ಡ್ರೆಸ್ ಹಾಕ್ಯಬೇಕು, ಯಾವ ಥರ ಸ್ಟೈಲ್ ಹಿಂಗೆ ಗುದ್ಕೋಬೇಕು, ಅದಕ್ಕೆಲ್ಲ ದುಡ್ಡು ಕೊಡ್ತಾರೆ. ಆದರೆ ನಾವು ಶ್ಲೋಕ ಹೇಳ್ಕೊಡ್ತೀವಿ ಅಂದ್ರಗಿನ ನಮ್ಮ ಹುಡುಗರು ಕೆಡಿಸ್ಬಿಡ್ತಾರೆ ಇವರು. ಸೊ ಹಿಂಗೆ ಈ ಪ್ರಪಂಚ ನಾವು ನಡೀತಾ ಇರೋದು ಆ್ಯಕ್ಚುಲಿ. ಸೊ ಇಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನ ನೋಡ್ಬಿಟ್ಟು ಸಿಟ್ಟು ಬಂದು, ಏಯ್ ಅಲ್ಲಿರುತ್ತ ಇಲ್ಲಿ ಸಿಂಹಾಸನದ ಹೊರಗೆ ದುಬ್ಬಿಟ್ರಂತ, ಹೋಗೋ ಇವನ್ನ ಹಿಂಸೆ ಮಾಡ್ರಿ ಇವ್ನು. ನಾವು ಪ್ರಭುಪಾದರು ಅಮೆರಿಕಾಗೆ ಹೋದಾಗೆ, ನ್ಯೂಜಿಲ್ಯಾಂಡ್ ಅಲ್ಲ ಆಸ್ಟ್ರೇಲಿಯಾಗೆ ಹೋದಾಗೆ ಒಂದು ರೂಮ್ ತೆಗೆದುಕೊಟ್ಟಿದ್ರು ಪ್ರಭುಪಾದ. ಆ ರೂಮಲ್ಲಿ ಒಂದು ಫೋಟೋ ಹಾಕಿದ್ರು. ಆ ಫೋಟೋ ಏನು, ಯೇಸುಕ್ರಿಸ್ತು ಫೋಟೋ. ಯೇಸುಕ್ರಿಸ್ತು ಆ ಫೋಟೋ, ಯೇಸುಕ್ರಿಸ್ತಿಗೆ ಇದೇನು ಅದಂತ ಮುಳ್ಳಿನ ಕಿರೀಟ ಹಾಕಿಬಿಟ್ಟು ರಕ್ತ ಸೋರ್ತಾರೆ. ಪ್ರಭುಪಾದ ಕಣ್ಣಾಗ ನೀರು ಬರ್ತಾರೆ. ಶಿಷ್ಯರೆಲ್ಲ ಗುರುದೇವ ಇದಕ್ಕಾಗಿ ಕಣ್ಣಾಗ ನೀರು ಬರ್ತಾ ಇದ್ದಾರೆ. ಪ್ರಚಾರ ಭಗವಂತನ ನಾಮ ಪ್ರಚಾರ ಮಾಡಿದ್ರೆ ಇಷ್ಟು ಶಿಕ್ಷೆ ಕೊಡ್ತಾರ? ಯೇಸುಕ್ರಿಸ್ತು ರಕ್ತ ಬರ್ತಾ ಇತ್ತಲ್ಲ, ಇದಕ್ಕಾಗಿ ಅವರು ಭಗವಂತನ ನಾಮ ಪ್ರಚಾರ ಮಾಡಿದ್ರು. ನಾಮ ಪ್ರಚಾರ ಮಾಡಿದ್ರೆ ಇಷ್ಟು ಶಿಕ್ಷೆ ಕೊಡ್ತಾ ಇದಾರ. ಲೆಕ್ಕ ಹಾಕಿ ಎಷ್ಟು ದೈತ್ಯರು ಇರ್ಬೇಡ ಕಡೆಲ್ಲ. ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ, ನಾಮ ಮಾಡಿ ಭಗವಂತನ ಸೇರ್ಕೋಬೇಕು ನಾವೆಲ್ಲ. ಸೊ ಇಲ್ಲಿ ಹಿರಣ್ಯಕಶಿಪು ಅವ್ರಿಗೆ ಹೇಳ್ದ ಪಂಚ ಶಿಕ್ಷಾ ಅಂದ್ರೇನು, ನೀರಲ್ಲಿ ಹಾಕ್ಬಿಡೋದು, ಬೆಟ್ಟದ ಮೇಲೆ ಹಾಕ್ಬಿಡೋದು, ಆನೆಯಲ್ಲಿ ತುಳಿಸ್ಬಿಡೋದು, ಮತ್ತೆ ಬೆಂಕಿಯಲ್ಲಿ ಹಾಕ್ಬಿಡೋದು, ಸೊ ಮತ್ತೆ ನೀರಲ್ಲಿ ಹಾಕ್ಬಿಡೋದು, ಇದೆಲ್ಲ ಕೊಡ್ರಿ ಅದು. ಸೊ ಚಾಲು ಮಾಡಿದ್ರು. ಫಸ್ಟ್ ಯಾವುದು, ಫಸ್ಟು ಬೆಟ್ಟದ ಮೇಲೆ ಎತ್ಬಿಟ್ಟು ಹಾಕ್ಬಿಡ್ಬೇಕು. ಆ ಬೆಟ್ಟ ಎತ್ತಕ್ಕೆ 3 ದಿವಸ ಬೇಕಾಯ್ತು. ಅಷ್ಟು ದೊಡ್ಡ ಬೆಟ್ಟ ಎತ್ಬಿಟ್ಟು ಅಲ್ಲಿರೋದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹಾಕ್ಬಿಟ್ರು. ಲೋಟಸ್ ಎಲೆ ಇರುತ್ತಲ್ಲ, ಆ ಎಲೆ ಬಿಟ್ಟದ ಮೇಲೆ ಹಾಕಿ ಸರನ್ ಬೀಳಲ್ಲ ಅದು, ಈ ಥರ ಈ ಥರ ಈ ಥರ. ಸೊ ಹಂಗೆ ಪ್ರಹ್ಲಾದ್ ಮಹಾರಾಜ್ ಲೋಟಸ್ ಎಲೆ ಥರ ಬರ್ತಾ ಇದ್ದಾರೆ. ಭಗವಂತನ ಕೈಲಿ ಹೊರಗಡೆ ಬಂದು ಭಗವಂತ ಕೆಳಗಡೆ ಅವ್ನು ಬಿಟ್ಟು ಕಳಿಸ್ತಾರೆ. ಸೊ ಇಲ್ಲಿ ಇವನು ಯಾರು, ಹಿರಣ್ಯಕಶಿಪು ನನ್ನ ಮಗ ಇದ್ದ ಪಾಪ ಅಂದರೆ ಆ್ಯಕ್ಷನ್ ಫೆಲೋ ಇಲ್ಲ. ರಾಕ್ಷಸರು ಹೆಂಗೆ ಗೊತ್ತ, ಶಿಕ್ಷೆ ಕೊಡಬಾರ್ದಾಗಿತ್ತಲ್ಲ ನೀನು. ಶಿಕ್ಷೆ ಕೊಟ್ಟು ಆ ಕಡೆ ಅವನು ಬಿಸಾಕ್ಬಿಟ್ರು. ಸೊ ಇವಾಗ ನನ್ನ ಮಗ ಇದ್ದ, ಭಾರಿ ಒಳ್ಳೆನಪ್ಪ ಅವನು, ಭಾರಿ ಚೆನ್ನಾಗಿದ್ದ, ನನ್ನ ಮಾತು ಕೇಳ್ದಂಗೆ ಸತ್ತೋಗ್ಬಿಟ್ಟ ಅವನು ಅಂದಾಗ ಟಕ್ ಟಕ್ ಸೌಂಡ್ ಮನೆ ಸೌಂಡ್ ಬಂದು, ಯಾರು ಅಂದರೆ ನಾನು ಪಪ್ಪ ನಾನು ಅಲ್ಲೂ ಮ್ಯಾಗಲ್ ಬಿಸಾಕಿ ಬಿದ್ದು ಸತ್ತೋಗಿಲ್ಲ ನೀನು ಅಂದರೆ ಅವರೆಲ್ಲ ಎಲ್ಲಿಗೆ ಹೋದ್ರು, ಅವ್ರೆಲ್ಲವ್ರು ನಡ್ಕೊಂತ ಬರ್ತಾ ಇದಾರೆ, ನಾನು ಜಲ್ದಿ ಬಂದ್ಬಿಟ್ಟೆ. ಸೊ ಅವ್ನಿಗೆ ಮತ್ತೆ ಸಿಟ್ಟು ಬಂದ್ಬಿಟ್ಟಾಗ, ಇವ್ನು ತಾಂಡೋಗಿ ದೊಡ್ಡ ಬಂಡೆ ಕಟ್ಬಿಟ್ಟು ನೀರಲ್ಲಿ ಹಾಕ್ಬಿಡಿ. ಅವರು ನೀರಲ್ಲಿ ಹಾಕ್ಬಿಟ್ರು ಸಮುದ್ರದಲ್ಲಿ. ಒಳಗೆ ಹೋಗ್ಬಿಟ್ರು. ರಾತ್ರಿ ಸಾಯಂಕಾಲ ಆಗಿರೋದು, ರಾತ್ರಿ 9 ಗಂಟೆಗೆ ಬಂದರು ಅವರು. ಸ್ವಾಮಿ ಇವತ್ತಿಗೆ ಸೆಟ್ಲು, ಸತ್ತೋಗ್ಬಿಟ್ಟ. ನನ್ನ ಮಗ ಭಾರಿ ಒಳ್ಳೆನಪ್ಪ. ಇವನು ಮತ್ತೆ ಆ್ಯಕ್ಷನ್ ಚಾಲು, ಯಾಕೆ ಎಲ್ಲರ ಮುಂದೆ ಕೆಟ್ಟವರಾಗಬಾರ್ದಲ್ಲ ಇವನು, ಯಾರು ಹಿರಣ್ಯಕಶಿಪು. ಸೊ ಅಲ್ಲಿ ಬೆಳಿಗ್ಗೆ ಬಂದ ಮತ್ತೆ ಯಾರು ಪ್ರಹ್ಲಾದ, ಏನೋ ಮತ್ತೆ ಬಂದ್ಬಿಟ್ಟಿರಿ ಅಂದರೆ, ನಮ್ಮ ತಾತನ ಮನೆ ಅದು ಆಡ್ಕೊಂಡು ಬಂದೆ. ಹೆಂಗೆ ನಿಮ್ಮ ತಾತ? ನಮ್ಮಪ್ಪ ಯಾರು? ಶ್ರೀಮನ್ ನಾರಾಯಣ. ನಾರಾಯಣ ಪತ್ನಿ ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀ ತಂದೆ ಯಾರು? ಸಮುದ್ರ ರಾಜ. ನಮ್ಮ ತಾತನ ಮನೆ ಅದು, ಆಡ್ಕೊಂಡು ಬಂದೆ ಬೇಸ್ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇವ್ನು ತಗೊಂಡೋಗಿ ಬೆಂಕಿಗೆ ಬಿಸಾಕಿ
ಬೆಂಕಿಗೆ ಹಾಕಿದ್ರು. ಹೆಂಗಿದೆ ಇವಾಗ? ಕೂಲಾಗಿದೆ ಪಾಪ, ಬೆಡ್ಶೀಟ್ ಕೊಡು ಅಂತ. ಮತ್ತೆ ನೆಕ್ಸ್ಟ್ ಅವನು ವಾಟರ್ ಬೆಂಕಿ, ಮತ್ತೆ ಇವನು ಆನೆಗಳು ಕೆಳಗೆ ಹಾಕ್ಬಿಡಿ ಅಂತ. ಆನೆ ಅವ್ನು ನೋಡಿದ್ರೆ ಓಡೋಗ್ಬಿಟ್ಟು ಯಾಕಂದ್ರೆ ಅವ್ನು ದೊಡ್ಡ ಸಿಂಹ ಥರ ಕಾಣ್ತಾ ಇದ್ದಾನೆ. ಸೊ ಇದು ಅದು ಯಾವುದು ಸ್ನೇಕ್ಸ್, ಹಾವುಗಳ ತಲೆ ಹಾಕಿದ್ರು. ಸೊ ಅವಾಗ ಪ್ರಹ್ಲಾದ್ ಅಂತ ಅಬ್ಬಾ, 2 ತಲೆ ಹಾವು, 3 ತಲೆ ಹಾವು, 5 ತಲೆ ಹಾವು, 6 ತಲೆ ಬಾ, ನಮ್ಮ ದೇವರು 1000 ತಲೆ ಹಾವು ಮೇಲೆ ಮಲಗೋದು. ನೀವೆಲ್ಲ 2-3 ತಲೆ ನಮ್ಮ ಫ್ರೆಂಡ್ಸೇ ನೀವು ಕೂಡ. ಅವು ಸೀದಾ ನಮಸ್ಕಾರ ಮಾಡಿ ಹೋಗ್ಬಿಟ್ರು. ಯಾಕಂದ್ರೆ ಅಲ್ಲೆಲ್ದ ವಾಟ್ಸಪ್ ಮೆಸೇಜ್ ಬಂತು, ನಮ್ಮವ್ರು ಕಳೆದು ಹೋಗ್ಬಿಟ್ರಿ ನೀವೆಲ್ಲ. ಸೊ ಈ ಪಂಚ ಶಿಕ್ಷೆ ಆದರೂ ಕೂಡ ಈ ಕಡೆ ಇಲ್ಲಿ ನಾರದ ಮುನಿ ಏನಪ್ಪ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದೀನಿ ಅವನು ಭಗವಂತನಿಗೆ. ಸ್ವಾಮಿ ಇವಾಗ ಇವನು ಹಿರಣ್ಯಕಶಿಪು ಸಾವು ಹೆಂಗ ಸ್ವಾಮಿ ಅಂತ. ಇವಾಗ ಅವನು ಒಳ್ಳೆನಾಗಿ ಮಗನ ಪ್ರೀತಿ ಮೇಲೆ ಸ್ವಲ್ಪ ಬಿಟ್ಬಿಟ್ಟಂಗು ಪರಿಸ್ಥಿತಿ ಏನೋ ಏನಿಲ್ಲ. ನೀವೆಲ್ಲರೂ ಊಡಿಗೆ ಅಂತಾರೆ ಅದನ್ನು ತೆಲುಗುನಾಗೆ, ಸೇವಕರಾಗಿ ಕೆಲಸ ಮಾಡ್ಕೊಂತಿರ್ಬೇಕು. ಇನ್ನು ಕೆಲವು ಲಕ್ಷ ವರ್ಷಗಳು ಅವ್ನು ಹ್ಯಾಪಿಯಾಗಿರ್ತಾರೆ. ಅಯ್ಯೋ ಬೇಡ ಸ್ವಾಮಿ, ಅವ್ನು ಹೆಂಗೆ ಸಾಯ್ಬೇಕು ಅಂದರೆ ಶಿಕ್ಷೆ ಜಾಸ್ತಿ ಮಾಡ್ರಿ. ಏನೋ ಶಿಕ್ಷೆ ಇದೆಯಾ? ಮಿಕ್ಸಿ ಜಾಸ್ತಿ ಮಾಡ್ತಾರಲ್ಲ ಮನೆಯಲ್ಲಿ, ವಾಷಿಂಗ್ ಮಿಷಿನ್ ಜಾಸ್ತಿ ಮಾಡಿ ಟ್ರನ್ ಜಾಸ್ತಿ ಮಾಡೋ. ಹೆಂಗೆ ಜಾಸ್ತಿ ಮಾಡ್ಬೇಕು ಸ್ವಾಮಿ? ಹೋಗು, ಭಗವಂತ ಐಡಿಯಾ ಕೊಡ್ತಿದ್ದ ಅಂತ ಯಾರು ನಾರದಂಗೆ ಸೀದಾ ಹಿರಣ್ಯಕಶಿಪು ಹೋಗು. ನೀನು ಇಷ್ಟು ಶಿಕ್ಷೆ ಕೊಟ್ಟಿರಲ್ಲ ನನ್ನ ಮಗನಿಗೆ, ನೀನು ನೋಡಿಯಾ? ಹೇಳು ಹೋಗಿ. ನಾರದ ಮುನಿ ಇನ್ನ ಸ್ಪೆಷಲ್ ಪರ್ಸನ್, ಸೀದಾ 1-2 ಸೇರಿಸ್ಬಿಡು. ನಾರದ ಮುನಿ ಹೋಗಿ, ನಾರದ ಮುನಿಗೆ ಎಂಟ್ರೆನ್ಸ್ ಇರೋದು, ಯಾಕಂದ್ರೆ ಅವ್ನ ಮಗನ ಕಾಪಾಡೋಣಲ್ಲ. ಸೊ ಅದಕ್ಕೋಸ್ಕರ ಸೀದಾ ಹೋಗಿ ಅವ್ನು ಭಾರಿ ದಿಗ್ಲಿಟ್ಬಿಟ್ಟಿದಂತ ಯಾರಿಗೆ? ಹಿರಣ್ಯಕಶಿಪಿಗೆ. ನಿದ್ದೆ ಬರೋವಲ್ದು, ಊಟ ಹೋಗುವಂತ. ಇದಕ್ಕಪ್ಪ ಆದರೆ ಇಷ್ಟು ಅವನು ಏನು ಒಳಗೆ ಏನಿದೆ ಗೊತ್ತಿಲ್ಲ. ಸಮಸ್ತ ಸೃಷ್ಟಿಯಲ್ಲಿ ನನ್ನ ಕೈಗಿದೆ. ಇವು ನಾನು ಉಪ್ಪು ಹಿಂಗಲ್ಲದೆ ಎಲ್ಲದರಲ್ಲಿ ಎಲ್ಲ ಏನೋ ಆಗ್ಬಿಡ್ತವೆ. ಆದರೆ ಇವ್ನು ಸಾಯವಲ್ಲಿ ಯಾಕೆ ನೋಡು. ಅವಾಗೇ ನಾರದ ಮುನಿ ಹೇಳಿದಂತೆ, ಇವನಂದ್ರೆ ಭಾರಿ ಇಷ್ಟ ನಿಮ್ಮ ಸೈನಿಕರಿಗೆ, ಎಲ್ಲರಿಗೆ, ನಿಮ್ಮ ದೇಶಸ್ಥರು, ನಿಮ್ಮ ಪ್ರಜೆಗಳಿಗೆಲ್ಲರಿಗೆ. ಇವನು ಶಿಕ್ಷೆ ಕೊಟ್ಟಿವಂತ ಹೇಳಿಬಿಟ್ಟು ಒಳಗೊಳಗೆ ಶಿಕ್ಷೆ ಕೊಟ್ಟಿಲ್ಲ ಇವನಿಗೆ. ಮತ್ತೆ ಇದಕ್ಕೇನು ಮಾಡಿ? ನಿನ್ನ ಕೈಲಿ ಕೊಡು. ಬೆಸ್ಟ್ ಐಡಿಯಾ. ರಾಕ್ಷಸರು ಹಿಂಗೆ ಆಲೋಚನೆ ಮಾಡಿ. ಎಸ್, ಏನು ಕೊಡ್ಬೇಕು? ವಿಷ ತಗೊಂಡ್ಬರ್ರಿ ಜಲ್ದಿ ಹೋಗಿ. ನೀನು ಕೊಟ್ಟರೆ ಕುಡಿಯಕ್ಕಿಲ್ಲ ಅವನು, ಅವರಮ್ಮ ಕೊಡ್ಬೇಕು. ಅದು ಸ್ಯಾಡಿಸಮ್. ಅವನು ಹೋಗಿ ಅವ್ರ ವೈಫ್ನ ಕರೆಸಿ, ನೀನು ಅವನಿಗೆ ವಿಷ ಕೊಡು. ಈ ತಾಯಿ ಹಾಲು ಕೊಡಬೇಕು, ವಿಷ ಕೊಡ್ತೀಯಲ್ಲ. ನಿನ್ನ ಪತಿ ಹಣ ಪಾಪ ಅವರು ಪತಿರ್ವತರು ಇವರಲ್ಲ, ಅವರು ಹೋಗಿ ಕೊಟ್ಟರು. ಈಸಿಯಾಗಿ ಅವ್ನು ಕುಡಿದ್ಬಿಟ್ಟ. ಯಾರು? ಹೆಂಗೈತೆ? ಪಾನಕ್ಕಿದ್ದಂಗೈತೆ ಅದು. ಅವನಿಗೆ ಇಂದ ಅವನಿಗೆ ಸ್ಯಾಡಿಸಮ್ ಆಗ್ಬಿಟ್ಟು ಅವನು ಸ್ಯಾಡಿಸ್ಟ್ ಆಗ್ಬಿಟ್ಟಿದ್ರೆ ಏನು ಮಾಡೋ ಸಾಯವಲ್ಲ. ಏನು ಮಾಡ್ಬೇಕು ಅವನು? ನಿನ್ಗೆ ಎಲ್ಲಿಂದ ಬರ್ತೈತೆ ಶಕ್ತಿ? ನಿನ್ಗೆ ಹೆಂಗೆ ಬದುಕ್ತಾ ಇದ್ದೀನಿ ನೀನು? ಭಗವಂತ ನಾನು ಕಾಪಾಡ್ತಾ ಇದ್ದಾನೆ. ಸೊ ನೀನು ಭಗವಂತ ನೋಡ್ತಾ ಇದೆಯಾ? ಆಲ್ವೇಸ್ ರೋಮದಲ್ಲಿ ನೋಡ್ತಾ ಇದ್ದೀನಿ ನಾನು. ಹೌದಾ? ನನಗೆ ಕಾಣುವಲ್ಲ. ನಿನಗೆ ನನಗೆ ಕಾಣುವಲ್ಲ. ಎಲ್ಲಿ ಕಾಣ್ತಾನೆ ಅಂದರೆ ಬಾ ತೋರಿಸ್ತೀನಿ ನಿಮಗೆ. ಎಲ್ಲದಲ್ಲಿ ತೋರಿಸ್ತೀಯಾ? ಎಸ್, ಈ ಕಂಬದಲ್ಲಿದ್ದಾನ, ಇದಾನೆ. ಎಡಗೈಲಿ ಒಂದೇ ಪೀಸ್ ಹೊಡೆದ್ರೆ ಪೀಸ್ ಆಗೋಗ್ಬಿಡ್ತು. ಭಗವಂತ 121 ಅಡಿ. ಭಗವಂತ ತಲೆ ಎಷ್ಟೋ ದಪ್ಪ, ಕೈಗಳು ಉಗುರು, ಅರ್ಧ ನರಸಿಂಹ ಅರ್ಧ ಮನುಷ್ಯ. ಡಮ್ ಮನ್ಸು ಹೊಡ್ಬೇಕು. ಎಲ್ಲರೂ ಇದ್ದಕ್ಕಿದ್ದಂಗೆ ಅಲ್ಲಿ ರಾಕ್ಷಸರು ವಂಶಗಳೆಲ್ಲ ಎಲ್ಲರೂ ಪ್ರೆಗ್ನೆಂಟ್ ಆಗಿರೋರೆಲ್ಲರೂ ಅಭಾಷಣ ಆಗೋಗ್ಬಿಟ್ಟು. ಯಾಕಂದ್ರೆ ಸೌಂಡು ಭಯಾನಕ ಸೌಂಡು. ಯಕ್ಷ, ಇನ್ನು ಕಿನ್ನರ ಕಿಂಪರು ಅವರೆಲ್ಲರೂ ಹರ್ಷ. ಅವ್ರಿಗೆ ಪಟಾಕಿ ಬಿಟ್ಟಂಗೆ, ಸಣ್ಣ ಪಟಾಕಿ ಬಿಟ್ಟರೆ ಸಂತೋಷ ಬರುತ್ತೆ ಎಲ್ಲರಿಗೆ. ಸಂತೋಷಕ್ಕೆ ಬಾಣ ಬಿಡ್ತಾರೆ. ಅದೇ ಬಾಣ ಅಂತಾರಲ್ಲ, ಪಟಾಕಿ ಬಿಡ್ತಾರೆ. ಅದೇ ಬಾಂಬ್ ಹಾಕಿದ್ರೆ, ಇವಾಗ ಎಷ್ಟು ಯುದ್ಧ ಮಾಡಿದ್ರೆ ಬಾಂಬ್ ಹಾಕಿದ್ರೆ ಒಂದು ಸಲ ಬಂದು ಡೋಮ್ ಅಂದು ಅದರಲ್ಲಿ ಎಲ್ಲರೂ ಅಯ್ಯೋ ಸಾಯ್ತೀವಿ. ಸೊ ಅವಾಗ ಸಂತೋಷದ ಎಲ್ಲರೂ ಬಂದು, ಸೊ ನರಸಿಂಹಸ್ವಾಮಿ ಗಟ್ಟಿಗೆ ಹರಿಸ್ಬಿಟ್ಟಂತ. ಹಿರಣ್ಯಕಶಿಪು ಎಲ್ಲರೂ ಎಷ್ಟೋ ಲಕ್ಷ ಮಂದಿ ಸೈನಿಕರು ಬಂದ್ರಂತೆ. ಯಾರನ್ನ? ನರಸಿಂಹಸ್ವಾಮಿ ಫೈಟ್ ಮಾಡಕ್ಕೆ. ಎಲ್ಲರೂ ಪೀಸ್ ಮಾಡ್ತಾರೆ. ಭಗವಂತನ ಕೈಲಿ ಸಹಾಯಕ್ಕೋಸ್ಕರಗೆ ಎಷ್ಟು ರಾಕ್ಷಸರು ವೇಟ್ ಮಾಡ್ತಿರ್ತಾರೆ. ಜನ್ಮಾಂತರವಾಗಿ ವೇಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವನ ಕೈ ಸತ್ರೆ ಮೋಕ್ಷ. ಕೃಷ್ಣನ ಕೈ ಸಾಯ್ಬೇಕಂದ್ರೂ ಕೂಡ ವೇಟ್ ಮಾಡ್ತಿರ್ತಾರೆ ಎಲ್ಲರೂ, ಎಷ್ಟೋ ಜನ್ಮಗಳು. ಯಾಕಂದ್ರೆ ಅವನಿಗೆ ಶತ್ರುಗಳನ್ನಾಗಿ ಭಾಗವತನ ಇದೆ ನೋಡಿ. ಭಗವಂತ ಹಿಂಗೆ ಇಸಿಗ್ಬಿಟ್ಟು, ಆ್ಯಕ್ಚುಲಿ
ಭಗವಂತನ ಕೈ ನೋಡಿ, ನೀವು ಬೆಕ್ಕು ನೋಡಿದ್ರೆ ಬೆಕ್ಕು ಮಾಮೂಲಿಯಾಗಿರ್ಬೇಕಾದ್ರೆ ಅದು ಉಗುರು ಕಾಣಲ್ಲ, ಅದು ಸೀರಿಯಸ್ ಆಗಿ ಮಾಡಿದಾಗೆ ಒಂದೊಂದು ಹಾಫ್ ಇಂಚ್ ಬಂದ್ಬಿಡುತ್ತೆ ಹೊರಗೆ. ಸೊ ಅದು ಎಸ್ಪೆಷಲಿ ಸಿಂಹಕ್ಕೆ ಇನ್ನೂ ಪವರ್ಫುಲ್ ಆ್ಯಕ್ಷನ್. ಸೊ ನರಸಿಂಹಸ್ವಾಮಿ ಅಲ್ಲೆಳಿದು ಒಂದ್ಸರಿ ಜಂಪ್ ಮಾಡ್ದ. ಇವನು ಆರ್ಡಿನರಿ ಪರ್ಸನ್ ಅಲ್ಲ, ಯುದ್ಧ ಮಾಡ್ಬೇಕಲ್ಲ. ಇವನು ಕೂಡ 80 ಫೀಟ್ಸ್ ಇರೋದು, ಇವನಿಗಿಂತ 40 ಅಡಿ ಹೈಟು. ಆದ್ರೂ ಕೂಡ ಬಿಡವಲ್ಲ ಅವನು. ನಾನು ಫೈಟ್ ಮಾಡ್ತೀನಿ, ಫೈಟ್ ಮಾಡ್ತಾ ಅವಾಗ ಭಗವಂತ ಗದ ಬಿಡೋಣಂತ ಹೊರಗೆ, ಹಿಂಗ ಜಾಗ್ ಬಿಡ್ಬಿಟ್ಟು. ಸೊ ಅವಾಗೆಲ್ಲರೂ 33 ಕೋಟಿ ದೇವತೆಗಳು ಅಯ್ಯಯ್ಯೋ ಸ್ವಾಮಿ ಅಯ್ಯಯ್ಯೋ ಹೋಯ್ತು. ಕ್ರಿಕೆಟ್ ನೋಡ್ತಿರ್ತಾರೆ ನೋಡ್ರಿ. ನಾನು ಫಸ್ಟ್ ಅವಾಗ 90s 80s ಅದು ಕ್ರಿಕೆಟ್ ನೋಡೋದ್ರೆ ವಿಚಿತ್ರ. ಎಲ್ಲರೂ ಕ್ರಿಕೆಟ್ ನೋಡಕ್ ಹೋಗ್ತಿಲ್ಲ, ಇವ್ರು ನೋಡಕ್ ಹೋಗ್ಬೇಕು, ಜನರು ಹೊಡ್ದ. ಇವಾಗೆಲ್ಲ ಮಾಮೂಲು. ಅವಾಗಿರೋ ಎಲ್ಲ ಕಾಮಿಟ್ರಿ ಹೇಳೋರು ಎಲ್ಲರೂ. ಸೊ ಹಂಗೆ ಅಯ್ಯೋ ಬಿತ್ತು. ಸೊ ಮತ್ತೆ ಭಗವಂತ ಅವನು ಅನ್ಕೊಂಡವನು ಅವ್ನು ಅಷ್ಟೊತ್ತರ ವೀಕ್ ಆಗಿ, ಅಂದ್ರೆ ಭಗವಂತ ಕೂಡ ಅಲ್ಲಿ ಆಟ ಆಡ್ತಾ ಇದ್ದ. ಸೊ ಹಿಂಗ ಆಟ ಆಡ್ತಾ 4:30 ಭಗವಂತ ಹುಟ್ಟಿರೋದು. ಟೈಮು ಸಾಯಂಕಾಲ 6 ಗಂಟೆವರೆಗೆ ವೇಟ್ ಮಾಡಿ ಲಾಸ್ಟಿಗೆ ಭಗವಂತ ಅವ್ನು ಹಿಡ್ಕೊಂಡ್ಬಿಟ್ಟು ಅವನ ತೊಡೆ ಮೇಲೆ ಮಲಸಿ, ಅವ್ನು ಫಸ್ಟ್ ಹೊಟ್ಟೆ ಕೇರಿಲಿಲ್ಲ ಅಂತ ಅವನ ಹಾರ್ಟ್ ಮೇಲೆ ಕೈ ಹಾಕಿ, ಈ ಹಾರ್ಟ್ ಅಲ್ಲ ನನ್ನ ಭಕ್ತರನ್ನ ಹಿಂಸೆ ಕೊಟ್ಟಿರೋದು, ಪೀಸ್ ಮಾಡಿ ಹೊರಗೆ ಸಾಕ್ಬಿಟ್ಟು ಹೊಟ್ಟೆ ಕಿತ್ತಿ. ಯಾವಾಗ ನಾವು ಹುಡುಗರು ಮನೇಲಿ ದೊಡ್ಡವರು ಕೂಡ ಕ್ರ್ಯಾಕ್ ಬಂದಾಗಿ ಸೆಲ್ ಫೋನ್ ಕೆಳಗೆ ಬಿಸಾಕಿ ಪೀಸ್ ಮಾಡ್ಬಿಟ್ಟು, ಹಂಗೆ ನಾವು ಅದೇ ವಂಶಸ್ಥರು. ನಾವು ಅಂಶ ನಮಗೆ ಕೂಡ ಅಂಶ ಉಂಟು. ಸೊ ಭಗವಂತ ಕಿತ್ತಿ ಅವನು ಹೊಟ್ಟೆ ಬಗೆದು ಕಳ್ಳ ಹಾಕಿ ರಕ್ತ ಮೈಗೆಲ್ಲ ಹಚ್ಕೊಂಡ್ಬಿಟ್ಟ. ಇದಕ್ಕಾಗಿ ಎಷ್ಟು ಹಿಂಸೆ ಮಾಡಲ್ಲ ನಾವು. ಇನ್ನ ಪ್ರಹ್ಲಾದ ಅಂತವ್ರು ಇವನು ಹೊಟ್ಟೆಲಿ ಇದ್ದಾರೆ ಅನ್ನೋ ಒಂದು ಹುಡುಕ್ತಾ ಇದಾರಂತೆ ಭಗವಂತ. ಸೊ ಬಿಸಾಕಿ ಗಟ್ಟಿ ಕರೆಸ್ತಾ ಇದಾರಂತೆ. ಇಲ್ಲ ಇನ್ನೇನ ಕೊಲ್ಬೇಕು. ಯಾರಿಲ್ಲ, ಎಲ್ಲ ಹೊತ್ತೋಗ್ಬಿಟ್ಟಿದಾರಲ್ಲ. ರಾಕ್ಷಸರು ಫಿನಿಶು, ಹಿರಣ್ಯಕಶಿಪು ಫಿನಿಶು. ಎಲ್ಲರೂ ದೇವತೆಗಳು ಇಷ್ಟೊತ್ತು ಅವನ ಕಾಟ ತಪ್ಪಿದ್ರೆ ಸ್ವಾಮಿ ಹರಿಸ್ತದಾರಲ್ಲ, ಈ ಅರ್ಪಿಗೆ ಎಲ್ಲರೂ ಎಲ್ಲಾರು ಓಡು, ಜೀವಿಗಳಲ್ಲಿ ಓಡು, ಅಲ್ಲೋಲ ಕಲ್ಲೋಲ ಸಮುದ್ರಗಳಲ್ಲಿ ಓಡ್ಬಿಡ್ತಾರೆ. ಸೊ ಎಲ್ಲರೂ ಸ್ವಾಮಿ ಏನ್ ಮಾಡ್ಬೇಕು. ಲಕ್ಷ್ಮೀದೇವಿ ಬಂದ್ರು, ಲಕ್ಷ್ಮೀದೇವಿ ಹೇಳಿಲ್ಲ, ಓಹೋ ರೂಪ ತೋರಿಸ್ತಿರೋದು, ಈ ರೂಪ ತೋರಿಸ್ರಿ ಹೆಂಗ್ರಿ, ನಾನು ಹೋಗಕ್ಕಾಗಲ್ರಿ ಅಲ್ಲಿ ಅದು. ಸೊ ಎಲ್ಲಾರು ಕಲ್ತು ಬ್ರಹ್ಮ ಹರಿಸ್ತದ ಭಗವಂತ ಗಟ್ಟಿಗೆ ಒಂದ್ಸಲ ಹರಿಸ್ತೀರಿ ಭಗವಂತ. ಅದು 120 ಅಡಿ ಕಣ್ಣೆತ್ತಿ ನೋಡೋದೇ ಕಷ್ಟ ಇರ್ತದೆ. ಅವ್ರ ತಲೆ ಎಷ್ಟು ದುಡ್ದಿರು ಬೇಡ, ಕೈ ಎಷ್ಟು ದುಡ್ದಿರು ಬೇಡ, ಅವ್ರ ಹೊಟ್ಟೆ ಎಷ್ಟು ದುಡ್ದಿರು ಬೇಡ, ಅವ್ರು ಗಟ್ಟಿಗೆ ಹರಿಸಿ. ಸೊ ಅವಾಗ ಪ್ರಹ್ಲಾದನ್ ಕೂಡ ಹೇಳಿದ್ರೆ ಎಲ್ಲರೂ, ಸ್ವಾಮಿ ನೀನೇ ಕಾಪಾಡಬೇಕು ಪ್ಲೀಸ್, ನೀನು ಪ್ರೇಯರ್ ಮಾಡಿದ್ರೆ ಭಗವಂತ ನಿನ್ಕೋಸ್ಕರ ಬಂದಿರೋದು. ಅದಕ್ಕೋಸ್ಕರಗೆ ಯಾರು ಭಕ್ತಿ ಮಾಡ್ತಾರೋ ಅವ್ರಿಗೋಸ್ಕರ ಭಗವಂತ ಬರೋದು, ಇನ್ನು ಯಾರಿಗೋಸ್ಕರ ಬರಲ್ಲ. ಭಗವಂತ ನರಸಿಂಹ ಲೀಲೆ ಮುಂದೆ ಇಲ್ಲ, ಭಕ್ತನಿಗೋಸ್ಕರಗೆ. ಇದ್ರ ಕಥೆಗಳು ಒಂದು 20 ಕಥೆ ಇದೆ. ಪ್ರಭುಗಳು ಟೈಮ್ ಕೊಟ್ಟರೆ ಒಂದು 5 ಕಥೆ ಹೇಳ್ತೀನಿ. ಅರೆ ಭಕ್ತರಿಗೆ ಭಗವಂತ ಹೆಂಗ್ ರಕ್ಷಿಸ್ತಾರೆ ಅಂತ. ಟೈಮ್ ವಾಟ್ ಈಸ್ ಟೈಮ್? ಆಗೋಗ್ಬಿಡ್ತು ಟೈಮ್. ಸೊ ಹಂಗೆ ಭಗವಂತ ಹೆಂಗ್ ರಕ್ಷಿಸ್ತಾನೆ ಅಂತ ಒಂದು ಕತೆ ಹೇಳ್ತೇನೆ. ಜಸ್ಟ್ ಭಗವಂತನ ಯಾರನ್ನು ನೋಡಿದ್ರಂಗೋ ವೈಗುಂಠಕ್ಕೆ ಹೋಗ್ಬಿಡ್ತಾರೆ. ಒಂದು ಫ್ಯಾಮಿಲಿ, ಇದು ನ್ಯೂಜಿಲ್ಯಾಂಡ್ನಾಗಿರೋ ಫ್ಯಾಮಿಲಿ, ಗಂಡ ಹೆಂಡತಿ, ಸಾರಿ ನನಗೆ ಭಾಷೆ ಸರಿಗೆ ಬರಲ್ಲ, ತಪ್ಪು ತಿಳ್ಕೊಬೇಡಿ. ವೈಫ್ ಅಂಡ್ ಹಸ್ಬೆಂಡು, 2 ಮಕ್ಕಳು ಇರೋರು. ಅವರು ಜಾಬ್ ಮಾಡ್ಕೊಂತಿರೋರು. ಮತ್ತೆ ಡೈಲಿ ಟೆಂಪಲ್ಗೆ ಸಂಡೇ ಸಾಟರ್ಡೆ ಹೋಗಿ ಟೆಂಪಲ್ ಭಜನೆ ಸಂಕೀರ್ತನೆ ಸೇವೆ ಮಾಡ್ಕೊಂಡು ಬರೋರು. ಅದು ನರಸಿಂಹಸ್ವಾಮಿ ಟೆಂಪಲ್. ಆ ಹುಡುಗರು ಎಲ್ಲರೂ ನರಸಿಂಹಸ್ವಾಮಿನ ಭಾರಿ ಇಷ್ಟಪಡೋರು. ಅವರು ವೈಫ್ ಇದ್ಲಲ್ಲ, ವೈಫ್ ತಂದೆ ಹೇತಿಷ್ಟು ಅಂದ್ರೆ ಅವನು ನಾಸ್ತಿಕ. ಅವನು ಆ ಕಡೆ ದೇಶದಲ್ಲ ನಾಸ್ತಿಕ. ಹೆಂಗಂದ್ರೆಗಿನ ವರ್ಕ್ ಈಸ್ ವರ್ಷಿಪ್, ದುಡಿಬೇಕು, ತಿನ್ನಬೇಕು, ಸತ್ತೋಗ್ಬಿಡ್ಬೇಕು, ಆ ಟೈಪ್. ಅವನು ನಿಮಗೇನು ಹುಚ್ಚಿಡ್ತದೆ, ನಿಮಗೆ ಗಿಡಕ್ಕೆ ಪೂಜೆ ಮಾಡ್ತಿರ್ತಾರಲ್ಲ, ನಾವು ತುಳಸಿ ಮಾರನೇ ಪೂಜೆ ಮಾಡ್ತೀವಲ್ಲ, ಗಿಡಕ್ಕೆ ಪೂಜೆ ಮಾಡ್ತೀರಿ. ಯಾವ ಸಿಂಹ ಮಕರದಕ್ಕೆ ಪೂಜೆ ಮಾಡ್ತಿರ್ತೀರಿ. ಏನು ಹುಚ್ಚಿದೆ ನಿಮಗೆಲ್ಲ, ನೀವು ನಾಗರಿಕರಲ್ಲ. ಎಲ್ಲಿ ರಷ್ಯಾನಾಗೆ ಒಬ್ಬ ಪೋಪ್, ಅಂದರೆ ಕ್ರಿಶ್ಚಿಯನ್ ಪೋಪ್ಸ್ ಇರ್ತಾರಲ್ಲ, ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಇದು ಕೋರ್ಟ್ಗೆ. ಏನು ಗೊತ್ತಾ, ಈ ಹರೇ ಕೃಷ್ಣ ಅವರೆಲ್ಲ ರಾಕ್ಷಸರು. ಹೆಂಗೆ ಅಂದರೆ ಆ್ಯಕ್ಚುಲಿ ನಿಜವಾಗ್ಲೂ ನೋಡ್ರಿ, ಮತ್ತೆ ನರಸಿಂಹಸ್ವಾಮಿ ಫೋಟೋ, ಒಳ್ಳೆ ಮನುಷ್ಯನ ಹೊಟ್ಟೆ ಕಿತ್ತಿ ಅದ್ರ ಕಳ್ಳು ಕೊಳಗ ಹಾಕೊಂಡು ಅಂಥವ್ರಿಗೆ ಪೂಜೆ ಮಾಡ್ತಾರೆ. ಅದು ನೋಡಿದ್ರೆಲ್ಲರಿಗೆ ಬೈಬಿದ್ದು ಬಿಡ್ಬೇಕು. ನಾವು ನಿಜವಾಗಿ ಕರೆಕ್ಟು, ಏನು ಸ್ಯಾಡಿಸ್ಟ್ ಫೆಲೋಸ್ ಇರಲ್ಲ ಅಂತ ಅವ್ನು ಕೋರ್ಟು ನೋಟಿಸ್ ಕಳಿಸತ್ತೆ. ಏನ್ರಿ ನೀವೆಲ್ಲ ಬಂದು ಉತ್ತರ ಕೊಡ್ರಿ. ನಮ್ಮ ಭಕ್ತರು 4 ಜನ
ಹಂಗೆ ಲೈನಲ್ಲಿ ನಗರ ಸಂಕೀರ್ತನೆ ಮಾಡ್ಕಂತ ಭಾಗವತಂ 7th ಕ್ಯಾಂಟೋ ತಗೊಂಡೋಗಿ ಯಾರಿಗೆ ಜಡ್ಜಿ ಕೈ ಕೊಟ್ಟರು. ಇದನ್ನು ಓದಿಬಿಟ್ಟು ನೀವು ತೀರ್ಪು ಕೊಡ್ರಿ. ಅವ್ರು ಓದಿಬಿಟ್ಟು ಇವ್ರು ನಿಜವಾದ ಮನುಷ್ಯರು, ಹ್ಯೂಮನ್ ಬೀಯಿಂಗ್ಸ್ ಇವ್ರು ನೋಡಿ ನೀವೆಲ್ಲರೂ ಕಲೀರಿ ಅಂತೇಳಿ ತೀರ್ಪು ಕೊಟ್ಟರು. ಸೊ ಇಲ್ಲಿ ಅವನು ಏತಿಸ್ಟ್ ಫೆಲೋ, ಯಾರು ಅವ್ರ ಮಾತಾಜಿ ತಂದೆ. ಸೊ ಅವರು ಭಕ್ತರಲ್ಲ, ಎಲ್ಲರ ಮೇಲೆ ದಯ ತೋರಿಸೋದು ಧರ್ಮ. ತಂದೆನ ತಾನು ಬಂದು ಮನೆಗೆ ಇಟ್ಕೊಂಡ್ಲ. ವಯಸ್ಸಾಗೋಗಿದೆ, ಇವತ್ತು ನಾಳೆ ಸೋತೋಗ್ಬಿಡ್ತಾರೆ ಅವರು ಅಂತ ಮನೆ ಇಟ್ಕೊಂಡು ಅವರು. ಇವ್ರು ದಿನ ಹೋಗಿ ಗುಡಿಗೆ ಹೋಗಿ ಟೆಂಪಲ್ಗೆ ಮಂಗಳಾರತಿಗೆ ಹೋಗಿ ಜಪ ಮಾಡ್ಕೊಂಡು ಬರೋರು, ಅವ್ರವ್ರ ಕೆಲಸಕ್ಕೆ ಹೋಗೋರು. ಈ ಮಾತಾಜಿ ಮನೆಯಲ್ಲಿ ಹೂವು, ಅದೇ ದೇವರಿಗೆ ಸಾಯಂಕಾಲ ಬೆಳಿಗ್ಗೆ ಮಂಗಳಾರತಿ ಕೊಡ್ಬೇಕಲ್ರಿ, ಹೂವು ಒಲಿಯೋರು. ಆವಾಗ ಹುಡುಗಿ ನರಸಿಂಹದೇವ್ ಜೈ ಅನ್ನೋರು, ಹರೇ ಕೃಷ್ಣ ಜೈ ಅನ್ನೋರು, ಹರೇ ಕೃಷ್ಣ ಜಪ ಮಾಡೋರು. ಪ್ರಭುಪಾದ ದೂನ್ ಹರೇ ಕೃಷ್ಣ ಇಡೋರು ಅವ್ರ ಮನೆಗೆ. ಈ ಮುದುಕ ತಲೆನೋವು ಇವರೆಲ್ಲ ಹೊರ ಕುತ್ಕೊಂಬೋದು. ಸೊ ಹಿಂಗೆ ಇರ್ತಾ ಇರ್ಬೇಕಾದ್ರೆ ಅವ್ರು ಜಾಸ್ತಿ ಹೇಳ್ತಿದ್ದಂತೆ, ನೀನು ನರಸಿಂಹಸ್ವಾಮಿ ಪೂಜೆ ಮಾಡೋದ ಜಪ ಮಾಡೋದು ಕೇಳ್ತಿದ್ದೆ. ಒಂದು ದಿವಸ ಅವನು ಲಾಸ್ಟ್ ಸ್ಟೇಜ್ ಆ ಮುದುಕಂದು, ಅವನು ಸಾಯ್ಬೇಕು ಸಾಯ್ಬೇಕಂದ್ರೆ ಫಸ್ಟ್ಗೆ ಏನು ಮಾಡುತ್ತೆ, ಸ್ವಲ್ಪ ಕಿವಿಗೆಲ್ಲ ಕೇಳಿಸೋದು ಓದುತ್ತೆ, ಮೆಲ್ಲಗೆ ಬಾಯಿ ಕಂಟ್ರೋಲ್ ಆಗ್ಬಿಡುತ್ತೆ. ಆ ಸ್ಟೇಜ್ನಾಗ ಇರ್ಬೇಕಾದ್ರೆ ಹಿಂಗಂತಿದಾನಂತೆ ಅವ್ರ ಮಗಳಿಗೆ. ಏನು ಹೇಳ್ತಾರೆ ಅರ್ಥ ಆಗೋಲ್ದು. ನರಸಿಂಹಸ್ವಾಮಿ ನೋಡ್ಬಿಟ್ರ ನಾವು ಮುದುಕ. ಅಂದ್ರೆ ನೀನು ಇಷ್ಟು ಮುಂಚೆ ನನಗೆ ಹೇಳ್ತಿದ್ದೆಲ್ಲ ಆ ಮಂತ್ರ ಹೇಳು ಅಂತ. ಏನು ಹೇಳಕ್ ಬರವಲ್ದು ನರಸಿಂಹಸ್ವಾಮಿ ನೋಡ್, ಅವ್ನ ಮೊಕ್ಕ ಕೂಡ ಬರವಲ್ದು. ಅಪಿರೇಸ್ ಆಗ್ಬಿಟ್ಟು ಭಗವಂತ ಕಣ್ಣು ಮಾಯಾಗ್ಬಿಟ್ಟ. ಹೇಳ್ತೇನ. ಸೊ ಲಾಸ್ಟಿಗೆ ಅವ್ನು ಏನು ಹೇಳಕ್ ಆಗ್ತಾ ಇಲ್ಲ, ಅವನು ಕೋಮನ ಹೋಗ್ಬಿಟ್ಟು. ಯಾರು ಆ ಮುದುಕ. ಅವಾಗ ಕೋಮನಾಗ ಹೋದ್ರೆ ಅದು ಇಡ್ತಾರಲ್ರಿ, ವೆಂಟಿಲೇಟರ್ ಇಟ್ಬಿಟ್ಟು ಅಲ್ಲಿ ಅದಕ್ಕೆ ಯಾರನ್ನ ಸತ್ತರೆ ಹರೇ ಕೃಷ್ಣ ದೂನ್ ಇಡಬೇಕಲ್ಲಿ, ಮರಿಬಾರ್ದು. ಹರೇ ಕೃಷ್ಣ ದೂನ್ ಇಟ್ಟರಂತೆ. ಹರೇ ಕೃಷ್ಣ ಅದ್ರಾಗ ಮೃದಂಗ ಎಲ್ಲ ಕೀರ್ತನೆ ಟೈಪ್ ಇರುತ್ತಲ್ಲ. ಸೊ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಗಂಟೆ ಆದಮೇಲೆ ಇವನು ಬಳ್ಳು ಸ್ವಲ್ಪ ಹಿಂಗೆ ಅಲಾಡ ಚಲಬಾರ್ದು, ತಾಳ ಹೊಡಿತಾರೆ ನೋಡ್ರಿ ಅಂತ. ಸೊ ಹಿಂಗೆ ಅನ್ಕಂತ 2 ಬಳ್ಳು 3 ಬಳ್ಳು 5 ಬೆರಳು ಅಲ್ಲಾಡಿಸ್ಕಂತ ಅವರೆಲ್ಲರೂ ಅಬ್ಬ ಕೋಮನಾಗಿರೋನು ವಾಪಸ್ ಬಂದ್ಬಿಟ್ಟಾನೆ. ಅವನ್ನೆಲ್ಲ ತೆಗೆದು ಚೆನ್ನಾಗಿ ಆಗ್ಬಿಟ್ಟಂತ. ಅವ್ರೆಲ್ಲ ಏನಾಗಿತ್ತು ನಿನಗೆ ಅಂದರೆ, ನೀನು ನರಸಿಂಹದೇವ್ನ ನಾನು ನೋಡಿದೆ, ಆ ಮಂತ್ರ ಬರಲಿಲ್ಲ ನನಗೆ ಹೇಳಕ್ಕೆ. ಒಂದು 3 ದಿವಸ ಅಥವಾ ಆ ಮುದುಗ ಸತ್ತೋಗ್ಬಿಟ್ಟ. ಸತ್ತೋದ್ಮೇಲೆ ಆ ಕಡೆ ದೇಶದಾಗ ಏನು ಮಾಡ್ತಾರೆ, ತಗೊಂಡೋಗಿ ಅದೆಲ್ಲ ಇಟ್ಬಿಡ್ತಾರೆ, ತಗೊಂಡೋಗಿ ಎಲ್ಲ ಭಸ್ಮ ಆಗ್ಬಿಡ್ತಾರೆ. ಅಲ್ಲಿ ಸುಡೋರು ಇರ್ತಾರಲ್ಲ, ಆ ಸುಡೋರು ಮೂಗಿ ಬಟ್ಟೆ ಕಟ್ಕೊಂತಾರ, ಯಾಕಂದ್ರೆ ಅಷ್ಟು ಗಬ್ಬು ವಾಸನೆ ಮನುಷ್ಯರು ಸತ್ತರೆ. ಸ್ನೋ ವಾಸನೆ ಅಂತವ್ ಅವ್ನ ಬಾಡಿ. ಭಗವಂತನ ನೋಡಿದಂತಾನೆ ಅವನು. ಯಾರು ನರಸಿಂಹಸ್ವಾಮಿ ನೋಡಿರೋದಷ್ಟೇ ಸ್ನೋ. ಆ ಇಬ್ರು ಸುಡೋರು ಕೂಡ ಭಕ್ತರಾಗ್ಬಿಟ್ರು. ಸೊ ಜಸ್ಟ್ ಭಗವಂತನ ದರ್ಶನ ಮಾಡಿದೆ. ಅದಕ್ಕೆ ಮನೆಯಲ್ಲಿ ನಾವೆಲ್ಲರೂ ಹರೇ ಕೃಷ್ಣ ಮಂತ್ರ ಮಾಡಬೇಕು. ಸಾವು ಸತ್ಯ, ಎಲ್ಲರೂ ಒಂದು ದಿವಸ ಹೋಗ್ಬಿಡ್ತೀವಿ. ನಾವು ಯಾರು ಇರೋಕ್ಕಾಗಲ್ಲ. ಆದರೆ ಭಗವಂತನ ದಯ. ಒಂದು ಊರಾಗೆ ಜಿಲ್ಲೆಯಲ್ಲಿ ಫಾಸ್ಟ್ ಕತೆ ಹೇಳ್ಬಿಡ್ತೀನಿ, ಮುಗಿಸ್ಬೇಕು. ಅಲ್ಲೆಲ್ಲೂ ಮತ್ತೆ ಹೋಗ್ಬಿಟ್ರೆ ಕಷ್ಟ ನೀವು, ಯಾಕಂದ್ರೆ ಅಲ್ಲೆಲ್ದು ಬಂದಿರಲ್ಲ, ಹೇಳ್ಬೇಕು ತಾನೆ ನಿಮಗೆ. ಒಂದು ಊರಲ್ಲಿ ಒಬ್ಬನು ದೊಡ್ಡ ಸ್ಯಾಡಿಸ್ಟ್ ಫೆಲೋ ಇರೋನು, 7.5 ಅಡಿ ಇರೋನು, ದೈತ್ಯ, ಭಾರಿ ದಪ್ಪ. ಅವನು ನೋಡತ್ರ ಎಲ್ಲರೂ ಅಳೋರಂತೆ. ಯಾರನ್ನ ಹತ್ತಿಲ್ಲಂಕ ಅವ್ರು ಹೊಡಿಯಾರಂತ. ಅಳು ಓದತ್ರ ಕಿಮ್ಮ ಯಾರವನು ಒಬ್ಬರು ಅದಾರ ನೋಡ್ರಿ, ಕಿಮ್ ಜಾನ್ ಒಬ್ಬ ದೇಶದವ್ರು ಆ ಕೊರಿಯಾ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ. ಅವನ್ನ ಯಾರು ನೋಡಕ್ ಹೋದ್ರೆ ಅವನ್ನೆಲ್ಲ ಸಭೆಗಳು ಅಳಬೇಕಂತ ಎಲ್ಲಾರು. ಹತ್ತಿರ ಅವ್ರಿಗೆ ಫುಲ್ ಸಂತೋಷ ಅಂತ ಅವ್ರಿಗೆ. ಹತ್ತಿರ ಇದ್ರಿಗೆ ನಾವು ತನ್ನ ಜೈಲಿಗೆ ಹಾಕ್ಬಿಡ್ತಾರ. ಆ ಟೈಪ್ ಅವನು. ಯಾರು ನೋಡಿದ್ರೆ ಯಾರು ಜನರಲ್ಲಿ 4 ಜನ ಕೂತಿದ್ರಂಕೋ, ಅವನ ಆ ಲೈನಾಗಿ ಬಂದ್ರೆ ಅವರೆಲ್ಲರೂ ಅಳ್ಬೇಕು. ಅಳ್ತಾ ಇದ್ರಿ ನೀವೆಲ್ಲರೂ. ಹಿಂಗೆ ದಾರಾಗ ಹೋಗ್ಬೇಕಾದ್ರೆ ಒಂದು ಗೂಳಿ ಗೊತ್ತಲ್ಲ, ಬಸವಣ್ಣ ಅಂತಾರ ನೋಡ್ರಿ, ದಪ್ಪನ ರೋಡ್ನಾಗ ಓದಿರ್ತಾರ ನೋಡ್ರಿ, ಅಂಥದ್ದೊಂದು ದೊಡ್ಡದಲ್ಲಿ ಕೂತಿತ್ತಂತೆ ಆಲದ ಮರ ಕೆಳಗೆ ತಿನ್ಕಂತ. ಹಿಂಗೆ ಬಂದಂತೀವನು, ಏನು ಸುಮ್ಮನೆ ಕುಂತಲ್ಲ, ನಾನು ನೋಡಿ ಅಳವಲ್ದಲ್ಲ ಇದು. ಅಳಬೇಕಾದ್ರೆ ಏನು ಮಾಡಬೇಕು, ಫುಟ್ಬಾಲ್ ಶಾಟ್ ಹೊಡೆದು ಸೀದಾ ಟನ್ ನನ್ನ ಮಕ್ಕಳು ಒಂದಿಟ್ಟು ಕಾಲು ಹೊಡೆದ. ಅದು ಹಿಂಗಂದು ಅಪ್ಪ ಅದು ಏನು ಪಟ್ ತೈಲಿ ಸುಮ್ಕೆ
ಇದು ಡೋಸ್ ಸಿಕ್ಕಿಲ್ಲ, ಇನ್ನೂ ಒಂದು ಚಾಚ್ ಹೊಡಿಬೇಕಂತ ಕಾಲು ಢಮ ಅಂತ ಹೊಡೆದ. ಅದು ಮೊದಲೇ ದೈತ್ಯಾಕಾರವಾಗಿರ್ತದೆ. ಆ ಸೀದೆ ಎದ್ದು ಕೊಮ್ಮನ್ನು ಹೊಟ್ಟೆಗಿಟ್ಟು ಗಿರಿ ತಿರ್ಸಿ ಸೋತೋಗ್ಬಿಟ್ಟವು. ಆ ಆಲದ ಮರ ಕೆಳಗೆ ಅವ್ನು ಸತ್ತೋದ. ರೋಡಾಗಿ ಬಿದ್ದು ಬಾಡಿ, ಅವ್ನ ಬಾಡಿ ಯಾರು ಮಾಡಿ ಛೀ ಹೋಗ್ಬಿಡ್ತಿದ್ರು ನಾವು. ಆ ರೋಡ್ನಾಗೆ ಆ ಬೆಟ್ಟದ ಅಲ್ಲೊಂದು ಬೆಟ್ಟ ಇತ್ತು. ಆ ಬೆಟ್ಟದ ಮೇಲೆ ಒಂದು ಪೂಜಾರಿ ಪೂಜೆ ಮಾಡ್ಕೊಂಡು ದಿನ ಆ ರೋಡಿಗೆ ಬರೋ. ಅವನು ನರಸಿಂಹಾಯ ನಮಃ, ಲಕ್ಷ್ಮೀನಾರಾಯಣ ನಮಃ ಅನ್ಕಂತ ಬಂದು ಹಿಂಗೆ ಅನ್ಬೇಕಾದ್ರೆ ಅವನ ಕೈಯಾಗ ತೀರ್ಥ ಸ್ವಲ್ಪ ಬಿತ್ತು. ಏನು ಬಿತ್ತು? ಅದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಮೇಲೆ ಟೆಂಪಲ್. ಆ ಟೆಂಪಲ್ ದಿನ ಪೂಜೆ ಮಾಡಿ ಬರೋನು. ಬರಬೇಕಾದ್ರೆ ತೀರ್ಥ, ಅದಕ್ಕೆ ತೀರ್ಥ ಯಾರು ಕುಡಿತಾರೋ 300 ಜನ್ಮ ಮಾಡಿದ ಪಾಪಗಳು ಹೋಗ್ಬಿಟ್ಟು. ಸೊ ಆ ತೀರ್ಥ ಅವನಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ 3 ಡ್ರಾಪ್ಸ್ ಆ ಬಾಡಿ ಮೇಲೆ ಬಿತ್ತು. ನೋಡ್ಕೊಂಡಿಲ್ಲ ಅವನು, ಹೋಗ್ಬಿಟ್ಟವು ಚಿ ಅಂತ. 3 ದಿವಸ ಆದಮೇಲೆ 11 ದಿವಸ ಆದಮೇಲೆ ಯಾರು ಬರ್ತಾರೆ? 3 ಬರ್ತಾರೆ. ಯಾರು? ಯಮದೂತರು ರೀ. 3 ಬರೋದವರು, 2 ಬರೋಕ್ಕಿಲ್ಲ, 3 ಬರ್ತಾರೆ. ಆ 3 ಬಂದರೆ ಕೆಲವು ಆತ್ಮಗಳು ಓಡೋತಿರ್ತಾವಂತ, ನಾನು ಬೇಡ, ನಾನು ಬರಕಿಲ್ಲ ಅಲ್ಲೆಲ್ಲಿ. ಸೊ ಅವಾಗ 3 ದಿಕ್ಕಿಲ್ತಾವು. 3 ಒಂದು ದಿಕ್ಕಿನಾಗ ಇಳ್ಕೊಂಡು ಹೋಗ್ತಾರೆ, ಒಂದು ದಿಕ್ಕಿನಾಗಲ್ದ 3 ಬರ್ತಾರೆ. ಅಂದರೆ ಈ ದಿಕ್ಕು ಖಾಲಿ ಆದಂಗಲ್ಲ, ಅದಕ್ಕೆ 3 ಬರ್ತಾರೆ. 3 ಬರೋಕ್ಕೆ ಒಂದು ಕಾರಣ ಉಂಟು. 4 ದಿಕ್ಕಿಗೆ 4 ಜನ ಬರ್ಬೋದು ತಾನೆ. 3 ಬಂದು ಒಂದು ದಿಕ್ಕಿಲ್ದ ಬಂದರೆ ಉಳಿದೆಷ್ಟು? 3. ಆ 3ನಾಗ ಹಿಡ್ಕೊಂಡು ನೋಡ್ತಾರೆ ಅನ್ಮಾತು. ಸೊ ಅವನು 3 ಅವ್ನು ತಪ್ಪಿಸ್ಕೊಳ್ತಿದ್ದಾನೆ, ಅಲ್ಲಿಗೆ. ಆದರೆ ಅವ್ನು ಒಬ್ಬರು ಅವ್ನು ಟಚ್ ಮಾಡ್ದಂತೆ. ಟಚ್ ಮಾಡ್ದ ಶಿಕ್ ಅಂತ ಒಂದು ಬಾರ್ ಬಿತ್ತಂತೆ. ಯಾರಿಗೆ ಟಚ್ ಮಾಡಿದ್ರು? ಯಮದೂತರಿಗೆ. ಆ ಬಾರ್ ಅಂದ್ರೆ ಏನು ಗೊತ್ತಾ? ಇವು ನಾವು ಕಲ್ಲಂಗಡಿಗೆ ಹಿಂಗೆ ಹೊಡೆದ್ರಿಗಿನ 2 ಪೀಸ್ ಹಂಗ ಅಬ್ಬಾ, ಇನ್ನೊಬ್ಬರು ಮುಟ್ಟಕ್ಕೆ ಶಿಕ್ ಓರ 3 ಮೈಯೆಲ್ಲ ರಕ್ತ ಆಗ್ತಾ. ಇದೇನು ಇವನು ವಿಚಿತ್ರ ಇದ್ದಾಗ ಹೋಗಿ 300 ಜನ ಬಂದ್ರಂತೆ ಯಮದೂತರು. 300 ಜನ ಬಂದು ಅವ್ನು ಹಗ್ಗ ಹಾಕಿ ಅವ್ನು ಹಿಡಕ್ಕೆ ಹೋದ್ರೆ ಸಿಕ್ಕ 300 ಜನ ರಕ್ತ 3000 ಜನ ಬಂದ್ರಂತೆ. ಅವರು ರಕ್ತ 30,000 ಜನ ಬಂದ್ರಂತೆ. ಎಲ್ಲರೂ ರಕ್ತ ಲಾಸ್ಟ್ ಅಲ್ಲಿ ಯಾರು ಇರಲ್ಲ. ಎಲ್ಲಿ? ನರಕಲೋಕದಾಗೆ. ಯಮಧರ್ಮ ಏನಪ್ಪ ಎಲ್ಲರೂ ಎಲ್ಲಿ 30,000 ಜನ ಹೋಗ್ಬಿಟ್ರಲ್ಲ, ಏನು ಮಾಡ್ತಿದ್ರಿ ಅಂದರೆ ಎಲ್ಲರೂ ಸ್ವಾಮಿ ನೋಡ್ರಿ ರಕ್ತ ಒಂದು ಆತ್ಮಗೆ ಇಷ್ಟು ಪವರ್ ಐತೆ. ಸೊ ಅಲ್ಲಿ ಯಮಧರ್ಮರಾಜ್ ಹಿಂಗೆ ನೋಡಿದಂತೆ ಅವನ ಸುತ್ತ ಸುದರ್ಶನ ಚಕ್ರ ತಿರುಗ್ತಾ ಇತ್ತು. ಆ ಬಾಡಿ ಸುತ್ತ ತಿರುಗ್ತಾ ಇತ್ತು. ಯಾರು ಮುಟ್ಟಕ್ಕೆ ಹೋದ್ರು ಕೂಡ. ಸೊ ತೀರ್ಥಕ್ಕೆ ನರಸಿಂಹಸ್ವಾಮಿ ತೀರ್ಥಕ್ಕೆ ಇಷ್ಟು ಶಕ್ತಿ. ಸೊ ಅದಕ್ಕೆ ನಮ್ಮ ಇಸ್ಕಾನಲ್ಲಿ ತಾಯ್ತ ಆಗ್ತಾರೆ ಗೊತ್ತಾ? ಇಸ್ಕಾನ್ ತಾಯ್ತ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ 300 ವರ್ಷ ರಿಸರ್ಚ್ ಮಾಡಿ ಆ ತಾಯ್ತ ತಯಾರು ಮಾಡಿದ್ರು. ಆರ್ಡಿನರಿ ಎಲ್ಲ ತಾಯ್ತ ಅದು ಯಾರನ್ನ ಅದು ಕಟ್ಕೊಂಡು ಮಾಂಸ ತಿಂದ್ಬಿಟ್ರೆ ಡಮ್ಮಿ ಆಗೋದು, ವೇಸ್ಟ್ ಆಗ್ಬಿಡು. ಅದನ್ನು ಯಾರು ಭಕ್ತರಿಗೆ ಪರ್ಪಸ್ ಭಗವಂತನ ಭಕ್ತರು ಅದು ಹಾಕ್ಕೊಂಡು ಜಪ ಮಾಡಬೇಕಾದ್ರೆ, ಭಜನೆ ಮಾಡಬೇಕಾದ್ರೆ ನರಸಿಂಹಸ್ವಾಮಿ ಅವ್ರಿಗೆ ಅವರೋಧ ಮಾಡ್ದಂಗೆ ಜಪ ಕಂಟಿನ್ಯೂ ಆಗೋಕ್ಕೆ ಯಾವ ಸಮಸ್ಯೆ ಬರ್ದಂಗೆ ನೋಡಿ. ಪ್ರಭುಪಾದರ ಟೈಮಲ್ಲಿ ನರಸಿಂಹ ಕೀರ್ತನೆ ಇದ್ದಿಲ್ಲ ಮೊದಲು. ಒಂದ್ಸರಿ ಬಾಂಬ್ ಹಾಕ್ಬಿಟ್ರು ಪ್ರಭುಪಾದ ಹೊರಗಡೆ ಹೋಗೋದಾಗ. ಟೆಂಪಲ್ ಹಾಲು ಟೆಂಪಲಲ್ಲಿ ಹೊರಗಡೆ ಇರೋದು ಒಡೆದೋಯ್ತು, ಒಳಗಡೆ ಏನಾಗಲಿಲ್ಲ. ಸೊ ಭಕ್ತರಿಗೆ ಭಯ ಬಂದ್ಬಿಡ್ತು. ಏನಪ್ಪ ಭಕ್ತರಾದ್ರಿಗಿನೆಲ್ಲ ಬ್ಲೇಡ್ ಬಾಂಬ್ ಅಂದರೆ ಅದ್ರಾಗ ಬ್ಲೇಡು ಸೂಜಿ ಇರ್ತಾವೆ. ಆ್ಯಕ್ಚುಲಿ ಅದು ಏನಪ್ಪ ಇದು ಸ್ವಾಮಿ ಆದರೆ ನೀವು ಇಂಥ ಪರಿಸ್ಥಿತಿ ಬಂತು ನಮಗೆ. ಅವಾಗೆಲ್ಲ ಪ್ರಭುಪಾದರು ಅವ್ರು ಬಾಯಲ್ಲಿ ಹೇಳ್ಕೊಟ್ರು, ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದಧಾಯ. ಅದಕ್ಕೆ ಎಲ್ಲರ ಭಕ್ತರಾದವರು ಭಕ್ತರ ಆಗೋರು ಈ ಕೀರ್ತನೆ ಕಲಿಬೇಕು. ಎಲ್ಲಿಗೆ ಹೊರಗಡೆ ಹೋಗ್ಬೇಕಾದ್ರೆ ಈ ಮಂತ್ರ ಹೇಳಬೇಕು, ಬರಬೇಕಾದ್ರೆ ಹೇಳಬೇಕು, ಬೆಳಿಗ್ಗೆ ಎದ್ಮೇಲೆ ಹೇಳ್ಕೋಬೇಕು. ನರಸಿಂಹಸ್ವಾಮಿ ಭಕ್ತರ ಪರ್ಪಸ್ಸೇ ಬಂದಿರೋದು. ಇನ್ನ ಕತೆ ಹೇಳೋಣ, ಟೈಮ್ ಆಗೋಗ್ಬಿಟ್ಟ. ಗಣೇಶ್ ಏನೇ ಡೌಟ್ಸ್? 5 ನಿಮಿಷ ಏನನ್ನ ಡೌಟ್ಸ್ ಕೇಳ್ಬೋದು. बोलो। जो हिरण्यकशिपु है, उनका जो महल है उनका आहुबलम में है क्या? यस, हो गया? नहीं, और है लंबा। क्वेश्चन पूछो। क्योंकि जब ये हिरण्यकशिपु का भाई थे हिरण्याक्ष, उन्होंने पृथ्वी को पानी में डुबाया था। सुपर क्वेश्चन। हाँ। तो
तभी हिरण्यकशिपु किधर था? ಎಸ್ ಇವ್ರ ಪ್ರಶ್ನೆ ಏನು ಗೊತ್ತಾ ಹೋಗ್ಯಾನ और भी है मैं बोलने ना नहीं। कन्नड़ में मालूम है आपको ना, करना समझ जाते हैं नहीं, और भी बोलना है। बोलो कुछ तो जब ये हिरण्यकशिपु पृथ्वी पे है तो हिरण्याक्ष और पृथ्वी को कैसे पानी में होता है? यस यस क्योंकि राक्षस जो होता है उनका एक इमोशन होता है Yes. भाई ना। तो हिरण्यकशिपु को जब वध करने के लिए अहोबिलम में आए हैं ना, तो नैशन देखो बट ये पृथ्वी में है क्या दूसरे पृथ्वी में? ಇವ್ರ ಪ್ರಶ್ನೆ ಏನಂದ್ರೆ ಹಿರಣ್ಯಾಕ್ಷ ಇವರು ಭೂಮಿನ ಕಾರಣ ಸಮುದ್ರದಲ್ಲಿ ಬಿಸಾಕ್ದಾಗೆ ಇವರಿಬ್ರು ಎಲ್ಲಿದ್ರು, ಇವ್ರ ರಾಜ್ಯ ಎಲ್ಲಿತ್ತು? ಫಸ್ಟ್ ಪಾಯಿಂಟ್. ರಾಕ್ಷಸರೆಲ್ಲ ಭೂಲೋಕದಾಗ ಇದ್ದಿಲ್ಲ ಅವರು. ಅತಲ ಸುತಲ ಮಹಾತಲ ರಸಾತಲ ಪಾತಾಳ ಆ ಲೋಕದಲ್ಲಿದ್ರು. ಅವ್ರಿಗೇನೊಂದು ಶಕ್ತಿ ಇತ್ತು, ಯೋಗ ಶಕ್ತಿ ಇದ್ದವರು ಆಕಾಶದಾಗ ನಿಂತ್ಕೊಳ್ಳೋ ಶಕ್ತಿ ಇತ್ತು ಅವ್ರಿಗೆ. ಭೂಮಿ ಜುಜುಬಿ, ಅವ್ರ ಮುಂದೇನು ಜುಜುಬಿ ಅಯೋಟ ಯೂಸ್ಲೆಸ್. ಅದಕ್ಕೆ ದ್ರಾವಣ ಏನ್ ಕೇಳ್ದ, ಮನುಷ್ಯರ ಕೈಲಿ ಹೋದ್ರೆ ಹೋಯ್ತು ಏನಾಗ್ತಾರೆ, ಅವ್ರ ಕೈಲಿ ಬೇಕಾಗಿಲ್ಲ ನನಗೆ ಅಂತ ಕೇಳ್ದ. ಅದಕ್ಕೆ ಭಗವಂತ ಮನುಷ್ಯನಾಗಿ ಬಂದಿತ್ತು. ಹಂಗೆ ಈ ಭೂಲೋಕದಲ್ಲಿ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದ್ರೆ ಇವ್ರು ಹೇಳಿದ್ರು, ಇವು ಅಹೋಬಳದಲ್ಲಿ ಹಿರಣ್ಯಕಶಿಪು ಮನೆ ಇತ್ತು ಅಂತ ಹೇಳ್ತಾರೆ. ಆದ್ರೆ ಭೂಮಿನೇ ಬಿಸಾಕ್ದವ್ರು ಹಿರಣ್ಯಕಶಿಪು ಅಹೋಬಳದ ಮನೆ ಕಟ್ಕೊಂಡ, ಹೌದಲ್ಲ? ಆದ್ರೆ ಇವಾಗ ಅವನು 14 ಲೋಕ ಒಡೆಯ ಅವನು. ಇವಾಗ ದೊಡ್ಡ ದೊಡ್ಡ ಸಾಹುಕಾರರು ಕಲ್ಕತ್ತಾನಾಗ 5 ಮನೆ ಇರ್ತವೆ, ಬೆಂಗಳೂರಿನಾಗ 5 ಮನೆ ಇರ್ತವೆ, ಡೆಲ್ಲಿಗೆ 5 ಮನೆ ಇರ್ತವೆ, ಎಲ್ಲದಲ್ಲಿ ಮನೆಗಳು ಇರ್ತವೆ. ಆದ್ರೆ ಯಾರು ಇರಕ್ಕಿಲ್ಲ ಅನ್ಕೋ, ಒಬ್ರು ವಾಚ್ಮ್ಯಾನ್ಗಳು ಇರ್ತಾರೆ ಅನ್ಕೋ ಅಷ್ಟೇ. ಹಂಗೆ ಅವನು ಅಹೋಬಳದಾಗ ಮನೆ ಕಟ್ಕೊಂಡಿದ್ದೆ. ಆಕ್ಚುಲಿ ಅಹೋಬಳದಾಗ ಬೇರೆ ಬೆಟ್ಟ ಇದೆ, ಇವಾಗ ಫೀಲ್ಡ್ ಇಲ್ಲ, ಫೀಲ್ಡ್ ನೈಯೇ ಖಾಲಿ ಪಹಾಡ. ಕೈಸಾ ಆಯಾ ಬೋಲತ್ತು ಹೆಂಗ್ ಬಂತು ಅಂದ್ರಗಿನ ಅಹೋಬಳದಲ್ಲಿ ಫೀಲ್ಡ್ ಇಲ್ಲ, ಅರಮನೆ ಕಾಣ್ತದೆ. ಇವಾಗ ನಮ್ಮ ಹಂಪಿ ತರ ಕಾಣುತ್ತೆ, ಅಲ್ಲಿ ಕಾಣಲ್ಲ. ಇದಕ್ಕಾಗಿ ಬೇರೆ ಬೆಟ್ಟ ಕಾಣ್ತಿದ್ರೆ ಆಗಿನ ಕಾಲದಲ್ಲಿ ಬೆಟ್ಟಕ್ಕೆ ರೆಕ್ಕೆ ಇರವು, ಬೆಟ್ಟಗಳಿಗೆಲ್ಲ. ಈ ಬೆಟ್ಟಗಳು ಏನ್ ಮಾಡವು, ಯಾವ್ದಾರ ಒಳ್ಳೆ ಸಿಟಿ ಚಿತ್ರದುರ್ಗ ಭಾರಿ ಚೆನ್ನಾಗೈತೆ, ಅದ್ರ ಮೇಲೆ ಕೂತ್ಕೊಂಡಾಗಿ ಅಲ್ಲಿರೋ ಜನರೆಲ್ಲ ಅಪ್ಪಚ್ಚಿ ಹಪ್ಪಳ. ಆದ್ರೆ ಅವು ಪರ್ವತ ಇರೋದು. ಆಕ್ಚುಲಿ ವೀರಬ್ರಹ್ಮ ಮುಂದೆ ಹೇಳಿದರೆ ಅಹೋಬಳದಲ್ಲಿ ಭಯಂಕರ ದುಡ್ಡಿದೆ, ಅದು ಗೋಲ್ಡ್ ಇದೆ, ಡೈಮಂಡ್ಸ್ ಇದೆ. ಯಾಕಂದ್ರೆ ಹಿರಣ್ಯಕಶಿಪು ಪ್ರಪಂಚ ಎಲ್ಲ ಒಳಗಡೆ ಬಂದು ಅಲ್ಲಿ ಇಟ್ಟಿದ್ದಾವೆ. ಅವ್ರ ಮೇಲೆ ಒಂದು ಬೆಟ್ಟ ಬಂದು ಕೂತ್ಬಿಟ್ಟಿದ್ದೀವಿ ಇವಾಗ, ಅಹೋಬಳ ಬೆಟ್ಟ. ಸೊ ಆದ್ರೆ ಹಿರಣ್ಯಕಶಿಪು ನಾವು ಭೂಲೋಕದಾಗಿರೋರಿಗೆ ಅಷ್ಟು ದೊಡ್ಡ ಮೈಂಡ್ ಇಲ್ಲ. ಬೀರಲೋಕದಲ್ಲಿ ರಾಕ್ಷಸರಿದ್ರು ಎಲ್ಲಂಬದಪ್ಪ. ಅದಕ್ಕೋಸ್ಕರಗೆ ನಮ್ಮಂತ ಮೂರ್ಖರಿಗೆ ಅರ್ಥ ಆಗೋಕ್ಕೋಸ್ಕರಗೆ ಇದನ್ನ ಈ ಅಹೋಬಳನ ತೋರಿಸ್ತಾರೆ. ಅವನೊಂದು ಬ್ರಾಂಚ್ ಆಫೀಸ್ उसको योग शक्ति था. ये अतल सुतल महातल रसातल तलातल महातल पाताल राक्षस का लोग था, वो लोग उसमें रहता था. वो लोग सेपरेट अलग इसमें एंजॉय करता था. हम जैसे लोगों को भूलोक लोगों को मालूम नहीं होता, उतना ज्ञान नहीं है. अतल है क्या, पाताल है क्या, उसके लिए एक ब्रांच अहोबल में है करके बताने के लिए मामूल लोग कॉन्फिडेंस होना ना, बिलीवनेस हो, बिलीव होना. प्रपंच में सभी बताओ 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 बोलता है, उसके लिए नहीं, प्रश्न वो नहीं है. प्रश्न ब्रांच के पास ये आप अपने ब्रदर है, आपका घर उधर है, हमारा होता है इमोशन होता है ना, तो वो को मैं कैसे कंधे में दबाऊं Yes. घर को? आपका ऑफिस वो घर पहले हिरण्यकशिपु हिरण्याक्ष इरಬೇಕಾದ್ರೆ हिरण्यकशिपु उतना पावरफुल नहीं था. तब फुल तपस की पस नहीं करे था, वो खाली अतल सुतल में था. तब भूमि ले जाकर उसमें डाल डाला. समझ में आया ना आपको? बाद में इन्हें तपस करके 10,000 साल वो पावर लेके फिर घुमाया, गेम खेला. एनी डाउट्स? ಪ್ರಶ್ನೆ ಇರಬಹುದು, ಕೇಳಿ. ಬಿಟ್ರೆ ಮನೆಗೆ ಹೋಗ್ತೀವಿ ಅಂತ ಹೋಗುವಂತ್ರಿ, ಬಿಡಕ್ಕೆ ಬಿಟ್ಬಿಡ್ತೀವಿ. ದಯಮಾಡಿ ಪ್ರಶ್ನೆ ಕೇಳಿದ್ರೆ ಬಿಡ್ತೀವಿ. ಡೌಟ್ ಇತ್ತು, ಹೇಳಿ. ಪ್ರಹ್ಲಾದ ಹಿರಣ್ಯಕಶಿಪು 10,000 ವರ್ಷ ತಪಸ್ ಮಾಡ್ತಾರಲ್ಲ, ಪ್ರಹ್ಲಾದ ಅಸುರರಿಗೆ ಏನ್ ಮಾಡ್ತಾ ಇದ್ರು ಅಂತ ಡೌಟ್ ಇತ್ತು. ನನಗೆ ಕೂಡ ಡೌಟ್ ಇತ್ತು. ಆದ್ರೆ ಆಗಿನ ಕಾಲದಾಗೆ 1,00,000 ವರ್ಷ ಆಯುಷ್ ಇರೋದು. ಎಷ್ಟು? ಸತ್ಯಯುಗದಾಗ 1,00,000 ವರ್ಷ, 10,000 ವರ್ಷ ಜುಜುಬಿ. ಹೌದಲ್ರಿ? ಜುಜುಬಿ ಹಂಗ್ ನೋಡಿದ್ರೆ
ಹಿಂಗೆ ನೋಡಿದ್ರೆ ಯೋಗಿಗಳು ಎಲ್ಲರೂ ಯೋಗಿ ಪುರುಷರು ಆಗಿನ ಕಾಲದಾಗ ಎಲ್ಲ ನಡ್ಕೊಂತ ಹೋಗ್ಬಿಡ್ತಾ ಇದ್ದಾರೆ ಎಲ್ಲಿಗೆ, ಸ್ವರ್ಗಕ್ಕೆ. ಇವಾಗ ನಾವು ನಡ್ಕೊಂಡು ಬಗಲಿಗೆ ಮನೆಗೆ ಹೋಗಕ್ಕೆ ಆಗ್ತಿಲ್ಲ, ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇದು. ಅವಾಗೆಲ್ಲ ಯೋಗಿ ಎಲ್ಲರ ತಪಶಕ್ತಿ ನೋಡಿ. ನಾವು ಜಪ ಮಾಡ್ಬೇಕಂದ್ರೂ ಕೂಡ 4 ನಿಬಂಧನೆ ಬಿಡ್ಬೇಕು, ಹೌದಾ? ಅವಾಗಿನ ಕಾಲದಾಗ ರಾಕ್ಷಸರು ಪಡಿಬೇಕಾದ್ರೂ ಕೂಡ ತಪಸ್ ಮಾಡೋರು. ಆ ತಪಸ್ ಮಾಡೋ ಮಾಂಸ ಮಚ್ಚೆ ಏನ್ ತಿನ್ನೋರಲ್ಲ ಅವರು, ಹಣ್ಣು ಹಂಪಲು ತಿನ್ನೋರು, ಉಪವಾಸ ಇರೋರು. ಅವರು ಕೂಡ ಇಂದ್ರಿಯ ಕಂಟ್ರೋಲ್ ಮಾಡೋರು, ನಾವು ಕೂಡ ಇಂದ್ರಿಯ ಕಂಟ್ರೋಲ್ ಮಾಡೋದು. ಸೊ ನಾವು ಮಾಡೋ ಅಯೋಟ 4 ನಿಬಂಧನೆ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಆದರೆ ರಾಕ್ಷಸರು ಅಷ್ಟು ಐಟಮ್ ತಿಂದವರು ಬಿಡ್ಬೇಕಂದ್ರೆ ಅವರೇ ಗ್ರೇಟ್ ಅಲ್ವಾ? ಅದಕ್ಕೆ ಭಕ್ತರ ಸಂಘ ಮಾಡಿ ಎಲ್ಲ ಸಾಧಿಸ್ಬಿಡ್ರಿ, ಭಗವದ್ಧಾಮ ಈಸಿಯಾಗಿ ಹೋಗ್ಬಿಡ್ಬೋದು. ಹರೇ ಕೃಷ್ಣ 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 ಹರೇ ಹರೇ ಬರಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಮತ್ತೆ ಪ್ರಭುಜಿ, ಪ್ರಹ್ಲಾದ 10,000 ವರ್ಷ ಭಾಗವತ ಕೇಳಿದ್ರೆ ನಾವು ಒಂದು ದಿನ ಕರೆಕ್ಟಾಗಿ ಓದೋದಿಲ್ಲ. ಆ ಥರ ಭಕ್ತರಾಗಬೇಕಂತ ನಾವೆಲ್ಲ ಆಸೆ ಪಡ್ತೀವಿ. ಅಲ್ಲ ಭಕ್ತರು ಇವಾಗ ನಮ್ಮ ಪರಿಸ್ಥಿತಿ, ನೀವು ಡೈಲಿ 1 ಗಂಟೆ ಕೇಳಿದ್ರೆ ಸಾಕು ಸ್ವಾಮಿ, ಗಂಟೆ ಕುಂತ್ರೆ ಸಾಕು. ನಮ್ಮ ಪರಿಸ್ಥಿತಿ ಇದು. ಅವಾಗೆ ಆ ಪರಿಸ್ಥಿತಿಯಲ್ಲಿ ಅವರು 10,000 55,000 ವರ್ಷ ತಪಸ್ ಮಾಡಬೇಕಾಗಿತ್ತು. ನಾವು ಜಸ್ಟ್ ಇವಾಗ ಹರಿನಾಮ ಸಂಕೀರ್ತನ 16 ರೌಂಡ್ ಪ್ರಭುಪಾದ ಹೇಳಿದ್ರೆ 4 ನಿಬಂಧನ 14 ರೌಂಡ್ ಪ್ರಸಾದ ಭಗವದ್ಗೀತೆ ಭಾಗವತ್ ಸಾಕು ಹೋಗ್ಬಿಡ್ತೀವಿ ವೈಕುಂಠಕ್ಕೆ. ಗೋಲೋಕ ಬೃಂದಾವನ ಹೋಗ್ಬಿಡ್ತೀವಿ. ಇಲ್ಲಿ ಅವ್ರು ಮಾಡೋ ತಪಸ್ ನಾವೆಲ್ಲಿ ಮಾಡ್ತೀವಿ? ನಾವು ಜಪ ಮಾಡ್ಬೇಕಾದ್ರೆ ಒಂದು ಸೊಳ್ಳೆ ಬಂದು ಕುತ್ಕೊಂಡಂಕು ಜಪ ಬಿಸಾಕಿ ಆ ಸೊಳ್ಳೆನ ಜೀವನ ನೋಡಿ ಪಟ್ಟ ಮಾಡಿ ಕೊಲ್ಲಿ ನಮ್ಮ ಪರಿಸ್ಥಿತಿ, ಹೌದಲ್ಲ? ಜಪಾನ ಅದು ಸೊಳ್ಳೆ ಬಗ್ಲಿಗೆ ಹೋದ್ರೆ ಬಿಡಕ್ಕಿಲ್ಲ ನಾವು. ಟವಲ್ ತಗೊಂಡು ಅದ್ರ ಹಿಂದೆ ಹೋಗಿ ಬ್ಯಾಟ್ ತಗೊಂಡು ಕೊಲ್ಲಿವರೆಗೆ ಈ ಜಪ ಹೋಯ್ತು ಪಾಪ ಹೋಯ್ತು. ಅವ್ನು ಸೊಳ್ಳೆ ಬಂದು ಇರುವೆ ತಿಂದು ಅವನ ಮೇಲೆ ಎಲ್ಲ ಟೈಲೆಟ್ ಮಾಡಿ ಎಲ್ಲ ಮಾಡಿದ್ರು ಅವ್ನು ಸುಮ್ಮನೆ ಅವನ ಗ್ರೇಟು ಆ್ಯಕ್ಚುಲಿ. ಅದಕ್ಕೆ ನಮ್ಮ ಸ್ಥಿತಿ ಇದು. ನಾವು 5 ಫೀಟ್ ಫೆಲೋಸ್, 25 ಫೀಟ್ ಫೆಲೋಸ್ ಅವರು ಆಗ್ಬಿಟ್ಟು ಅವಾಗ ಎಲ್ಲರೂ ತಪಸ್ ಮಾಡೋದು. ಅವಾಗ ಸೊಸೈಟಿಗಳು ತಪಸ್ಸಿಗೆ ಸಹಾಯ ಮಾಡೋದು. ಇವು ನಮಗೆ ಸಹಾಯ ಮಾಡ್ತಾ ಇಲ್ಲ, ಇದೇ ದೊಡ್ಡ ತಪಸ್ಸು. ನಾವು ಇದರಾಗೆ ಸಕ್ಸಸ್ಫುಲ್ ಆಗಬೇಕು. ಥ್ಯಾಂಕ್ ಯು. ಹರೇ ಕೃಷ್ಣ. ಕೀರ್ತನ್ ಪ್ಲೀಸ್.